ಆಯುಧಗಳ ಗುಂಪಿನಿಂದ ಭಗ್ನವಾಗಿ ಅಂದರೆ ಫುಲ್ ಫ್ಲಜ್ ರಾವಣನ ಸೇನೆ. ಕಪಿಗಳಿಗೆ ಅದೇನಿಲ್ಲ, ಬರೀ ಕಲ್ಲು ಗೆಲ್ಲು ಇದೆಲ್ಲ ಹೊಡಿಬೇಕೆ ಹೊರತು ಆಯುಧಗಳೇನು ಇಟ್ಕೊಂಡಿಲ್ಲ ಅವರು. ಅದರಿಂದ ಏನಾಯ್ತು ಅವರಿಗೆ ದಿಶಃ ಪ್ರದುದ್ರಾವ. ಇದೆಲ್ಲ ರಾವಣನಿಗೆ ಸೋತಿದ್ದಲ್ಲ, ಒಳಗೆ ಬ್ರಹ್ಮದೇವರ ವರಕ್ಕೆ ಅವ್ರಿಗೆ ಹಾಗಾಯಿತು. ಪ್ರದುದ್ರಾವ ದಿಶಃ ದಿಶಃ ದಿಕ್ಕಾಪಾಲಾಗಿ ಪ್ರದುದ್ರಾವ ದಿಕ್ಕೆಟ್ಟು ಓಡು ಹೋಯ್ತು. ಹರೀಂದ್ರ ಮುಖ್ಯಾಹ ಸಮರ್ದಯನ್ಯಾಸು ನಿಶಾಚರ ಅಂತದ. ಆದರೆ ಹರೀಂದ್ರ ಮುಖ್ಯಾಹ ಕಪಿಗಳ ಸೇನೆ ಹಾಗಾಯಿತು. ಆದರೆ ಹರೀಂದ್ರ ಮುಖ್ಯಾಹ ಕಪಿಶ್ರೇಷ್ಠರುಗಳಿದ್ದಾರಲ್ಲ ಅವರೆಲ್ಲ ಕೂಡ ನಿಶಾಚರ ಅಂತದ ಸಮರ್ದಯನ್ ಅವರು ಮಾತ್ರ ರಾವಣನ ಸೇನೆ ಹೊಡೆದಾಗ್ತಾ ಇದ್ರು. ಎರಡಾಯ್ತು, ರಾವಣನ ಸೇನೆ ಭಾರಿ ದೊಡ್ಡದು, ಅನೇಕ ಆಯುಧಗಳು ಬೇರೆ ಇದ್ವು. ಕಪಿಗಳ ಸೇನೆಯನ್ನು ಅವರು ಹೊಡೆದಾಗ್ತಾ ಇದ್ದಾರೆ ಅನೇಕ ರೀತಿಯಲ್ಲಿ. ಆದರೆ ಈ ಕಡೆ ಹರಿಶ್ರೇಷ್ಠರೆಲ್ಲ ಅಂದರೆ ದೊಡ್ಡ ದೊಡ್ಡ ಕಪಿಗಳೆಲ್ಲ ರಾವಣನ ಸೇನೆಯಲ್ಲಿದ್ದ ಸೈನಿಕರನ್ನು ನಿಶಾಚರನ್ನು ಹೊಡೆದಾಗ್ತಾ ಇದ್ದಾರೆ. ಈ ಯುದ್ಧ ಪರಸ್ಪರ ಯುದ್ಧ ನಡೀತಾ ಇತ್ತು. ಇವರು ಅವರನ್ನು ನೋಡಿ ಇವರನ್ನು ನೋಡಿ ನಡೀತಾ ಇತ್ತು. ಗಜೋ ಗವಾಕ್ಷೋ ಗವಯೋ ವೃಷಶ್ಚ ಸಗಂಧಮದ ಧನದೇನ ಜಾತಾ ಪ್ರಾಣಾದಯ ಪಂಚ ಮರುತ್ಪ್ರವೀರಾ ಸಕತ್ಥರೋ ವಿತ್ತಪತಿಶ್ಚ ಜಘ್ನು. ಅದು ಯಾರು ಮುಖ್ಯರು, ಕಪಿ ಮುಖ್ಯರು ಅಂತ ಹೇಳಿದ್ರೆ ಲಿಸ್ಟ್ ಕೊಡ್ತಾರೆ. ಗಜ ಗವಾಕ್ಷ ಗವಯ ವೃಷ ಸಗಂಧಮಾದಾಹ. ಅಂದರೆ ಗಜ ಗವಾಕ್ಷ ಗವಯ ವೃಷ ಗಂಧಮಾದ ಇಷ್ಟು ಜನ 5 ಜನ ಇವರು. ಯಾರು ಇವರೆಲ್ಲ? ಪ್ರಾಣಾದಯ ಪಂಚ, ಪ್ರಾಣಾಪಾನ ವ್ಯಾನ ಉದಾನ ಸಮಾನ ವಾಯುದೇವರ ಮಕ್ಕಳು, ಅವರ ಅವತಾರ ಇವರೆಲ್ಲ ಕೂಡ. ಆಚಾರ್ಯ ಮಧ್ಯ ಮಧ್ಯ ಅಂಶ ಅವತಾರ ಹೇಳಿಬಿಡ್ತಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾರಾಯಣ ಪಂಡಿತಾಚಾರ್ಯರು ಅಂಶಾವೇಶ ಅವತಾರಾದಿ ನಿರ್ಣಯ ಅಂತ ಗ್ರಂಥ ಬರೆದಿದ್ದಾರೆ. ಅದೆಲ್ಲ ಕೊಟ್ಟಿದೆ. ಒಂದೇ ಕಡೆ ಲಿಸ್ಟ್ ಸಿಕ್ಬಿಡುತ್ತೆ ಆಲ್ಫಾಬೆಟಿಕಲ್ ಆಗಲಿ. ಅದು ಕೂಡ ಏನು ಇವತ್ತು ಲೇಟೆಸ್ಟ್ ಪದ್ಧತಿ ಅದು, ಆಲ್ಫಾಬೆಟಿಕಲಿ ಕೊಡೋದು. ನಾರಾಯಣ ಪಂಡಿತರು ಫಸ್ಟ್ ಆ ರೀತಿ ಮಾಡಿದವರು, ಗೊತ್ತಾಯ್ತಾ? ಅರ್ಜುನೇಶ್ವರ ಆಕಾರದಿಂದ ಶುರು ಮಾಡಿಬಿಟ್ಟು ಷಕಾರದವರೆಗೆ ಕ್ರಮವಾಗಿ ಕೊಡ್ತಾರೆ. ಅದು ಆಶ್ಚರ್ಯ. ಅದು 800 ವರ್ಷಗಳ ಹಿಂದೆ ಮಾಡಿದ ಕೆಲಸ ಅದು, ಅರ್ಥ ಆಯ್ತಾ? ಇವತ್ತು ತಪ್ಪು ಮಾಡ್ತಾರೆ. ಮಾಡಿದರೆ ಅವ್ರು ಏನು ಮಾಡಿದ್ದಾರೆ ಅಷ್ಟು ಪರ್ಫೆಕ್ಟಾಗಿ ಮಾಡಲಿಕ್ಕೆ ಎಷ್ಟೋ ಪುಸ್ತಕ ಮಾಡಿ ಒಂದು 4 ತಪ್ಪಾಗಿರ್ತದೆ ಸಾಮಾನ್ಯ. ಅಂದರೆ ಅವ್ರು ಎಷ್ಟು ಕೇರ್ಫುಲ್ಲು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಆಗಾಗ, ಕೇರ್ಲೆಸ್ ಮಾಡಿದ್ರೆ ಕೆಟ್ಟೋಗ್ಬಿಡುತ್ತೆ. ಅಂದರೆ ನಾರಾಯಣ ಪಂಡಿತ ಸುಬೋಧ್ವಜ ಬರೆದವರು ಇದಕ್ಕೆ ಅಷ್ಟು ಉಪಕಾರ ಮಾಡ್ತಾರೆ. ತಾತ್ಪರ್ಯ ಅಧ್ಯಯನ ಮಾಡಲಿಕ್ಕೆ ಈ ರೀತಿ ಒಳ್ಳೆಯ ಅಂಶ ಆವೇಶ ಅವತಾರಾದಿ ನಿರ್ಣಯ. ಅದು ತುಂಬ ಜನ ಆಮೇಲೆ ಕೋಟ್ ಮಾಡ್ತಾರೆ. ನನ್ನ ಸತ್ಯಧರ್ಮ ಸ್ವಾಮಿಗಳು ತಮ್ಮ ಭಾಗವತ ತಾತ್ಪರ್ಯ ಟಿಪ್ಪಣಿ ಅಂದರೆ ಭಾಗವತ ಟಿಪ್ಪಣಿಗಳು ಕೋಟ್ ಮಾಡ್ತಾರೆ. ಅನೇಕರು ಉಲ್ಲೇಖ ಮಾಡ್ತಾರೆ. ಅದು ಅಪೂರ್ವವಾದ ಗ್ರಂಥ. ಆಮೇಲೆ ತುಂಬ ಜನ ಬರೆದಿದ್ದಾರೆ. ಬಟ್ ಬೇಸ್ ಅದೇನೆ. ಅಥವಾ ಒಂದು ಕಡೆ ಫಸ್ಟ್ ಟೈಮ್ ಕಲೆಕ್ಟ್ ಮಾಡಿದ್ದಾರೆ. ಪ್ರಿಂಟ್ ಆಗಿದೆ, ನಮ್ಮದೇ ಎಷ್ಟೋ ಪ್ರಿಂಟ್ ಆಗಿದೆ. ಸ್ತೋತ್ರ ಮಾಲಿಕಾದಲ್ಲಿದೆ, ಇದರಲ್ಲಿದೆ, ಬೇರೆ ಸಪ್ರೇಟ್ ಪ್ರಿಂಟ್ ಆಗಿದೆ, ತಾತ್ಪರ್ಯದಲ್ಲಿ ಪ್ರಿಂಟ್ ಆಗಿದೆ, ಬೇಕಾಷ್ಟು ಕಡೆ ಆಗಿದೆ, ಗೊತ್ತಾಯ್ತಾ? ಅಂದರೆ ಫಸ್ಟ್ ಮಾಡಿದ್ದವರು. ಅನಂತರ ತುಂಬ ಜನ ಮಾಡಿದರು. ನಿಶಾಚರ ಅಂತದ ಗಜೋ ಗವಾಕ್ಷೋ ಗವಯೋ ವೃಷಶ್ಚ. ಇದಕ್ಕೆ ಇಲ್ಲಿ ಹೇಳ್ಬಿಟ್ಟಿರೋದ್ರೆ ಹೇಳೋದು ಭಾರಿ ಕಷ್ಟದ ಕೆಲಸ. ಗಜ ಗಜ ಅಂಥೇಳಿ ಗಜ ಆನೆ ಅಂತ ತಿಳ್ಕೊಬಾರ್ದು. ಮತ್ತೆ ಆನೆ ರೂಪ ಹೆಸರು ಗಜ ಅಷ್ಟೇ ಹೊರತು ಗಜೇಂದ್ರ ಅಂತ ಹೆಸರಿಟ್ಕೊಂಡಿದ್ದೆ ಅವ್ರಿಗೆ. ಗಜೇಂದ್ರ ಏನಂತಲ್ಲ, ಹೆಸರು ಅಷ್ಟೇ. ಪ್ರಾಣಾದಯ ಪಂಚ ಮರುತ್ಪ್ರವೀರಾ. ಇವರೆಲ್ಲ ಮರುತ್ತುಗಳಲ್ಲಿ ಸೇರಿದವರು. 49 ಇವರು ಬರ್ತಾರೆ. ಗವಾಕ್ಷ ಅಂದರೆ ಗೋವಿನಂತೆ ಕಣ್ಣುಳ್ಳವನು ಅಂತ ಅರ್ಥ. ಆನೆ ಅಂತ ಇರೋನು ಅದು ಕಪಿನೇ. ಆ್ಯಕ್ಚುಲಿ ಹೇಗಿದ್ದು, ಆನೆ ಅಷ್ಟು ಜೋರಾಗಿದ್ದ. ಭೀಮಸೇನರು ಹನುಮಂತ ಒಳಗೆ ಪ್ರವೇಶ ಮಾಡ್ಬೇಕಾದ್ರೆ ಬೆಕ್ಕಿನಷ್ಟು ಗಾತ್ರ ತಗೊಳ್ಳಿ ಅಂತ ಹೇಳಿಲ್ಲ. ಆ ರೀತಿ ಭೂತ್ವ ಬಿಡಾಲ ಸಮೇತ ಇದ್ದಾಗೆ ಗಜಾಕಾರದಿಂದರೆ ಗಜದಷ್ಟು ದೊಡ್ಡ ರೀತಿಯಲ್ಲಿದ್ದ. ಆನೆ ಅಲ್ಲ, ಆನೆ ಎಷ್ಟು ದೊಡ್ಡದಾಗಿದ್ದ ಅಂತ. ಅವ್ರು ಆನೆ ಬಂದರು ಅಂತ ಹೇಳಿದ್ರೆ ದಪ್ಪ ಬಂದರೆ ಆನೆ ಇದ್ದಾಗಿದ್ದಾರೆ ಅಂತೇಳಿ ಭಗದತ್ತನ ಬಗ್ಗೆ ಹೇಳ್ಬೇಕಾದ್ರೆ ಮುಂದೆ ಆಚಾರ ಹೇಳ್ತಾರೆ. ಆನೆ ಮೇಲೆ ಆನೆ ಕೂತಾಗಿತ್ತು ಅಂತ ಹೇಳ್ತಾರೆ. ಅವ್ನು ದೊಡ್ಡದಾಗಿದ್ದ, ಆನೆ ಮೇಲೆ ಕೂತಿದ್ದ, ಅವ್ರು ಆನೆ ಇದ್ದಾಗೆ ಇದ್ದ ಅಂತ ಹೇಳ್ತಾರೆ. ಮರುತ್ಪ್ರವೀರ ಆಕಾರ ಅಲ್ಲ, ಸೈಜ್ ಅಷ್ಟೇ. ಆನೆ ಇದ್ದಾಗಿದ್ರೆ ಆನೆ ಇದ್ದಾಗಿರ್ತಾರೆ. ಆನೆ ಸೊಡ್ಲಿರುತ್ತೆ ಅವರಿಗೆ ಇಲ್ಲ, ದೊಡ್ಡದಾಗಿದ್ದಾರೆ ಅಂತ ಅರ್ಥ. ಆನೆ ಆಕಾರ ಸಕತ್ಥನಃ. ಆಮೇಲೆ ಇವರೆಲ್ಲ ಯಾರಿವರು? ಧನದೇನ ಜಾತಾಹ, ಕುಬೇರನ ಮಕ್ಕಳಾಗಿ ಹುಟ್ಟಿದವರು. ಆ ವಿತ್ತಪತಿ ಅಂದರೆ ಯಾರಾತ? ಕಥನ. ಕುಬೇರನ ಅವತಾರ ಯಾವುದು? ಕಥನ, ಗೊತ್ತಾಯ್ತಾ? ಅಲ್ಲಿ ಇದರಲ್ಲಿ ಮಹಾಭಾರತದಲ್ಲಿ ಕಂಪೇರ್ ಮಾಡಿ ಇಲ್ಲಿಂದ ಅಲ್ಲಿಗೆ ಯಾರು ಶಿಫ್ಟ್ ಆಗ್ತಾರೆ ನೋಡ್ಬೇಕು. ಅದೆಲ್ಲ ಹೇಳ್ತಾರೆ ಪಾಪ ಹೇಳ್ಬೇಕಾರೆ. ಕಥನ ಅಲ್ಲ, ಕಥನ ಅಂದರೆ ಯಾರು? ಅಲ್ಲಿ ಕುಬೇರ ಅಲ್ಲಿ ಯಾರಾಗಿದ್ರು? ಯಾರು? ಭಗದತ್ತ ಪ್ರಭು. ಎಲ್ಲ ಮೊದಲು ನೆನಪಿಟ್ಕೊಂಡ್ರೆ ಇದರಿಂದ ಅದು ಹೆಲ್ಪ್ ಆಗುತ್ತೆ, ಇದು ಹೆಲ್ಪ್ ಆಗುತ್ತೆ. ಮತ್ತು ಬಿಟ್ಟರೆ ಎಲ್ಲ ಹೋಗ್ಬಿಡುತ್ತೆ ಹಾಗೆ. ವಿತ್ತಪತಿಶ್ಚ ಜಘ್ನು ಅವರೆಲ್ಲ ಹೊಡೆದರು. ಶರೈಸ್ತುತಾನ್ ಷಡ್ಭಿರಮೋಘ ವೇಗೈ ನಿಪಾತಯಾಮಾಸ ದಶಾನನೋ ದ್ರಾಕ್ ಅಥಾಶ್ವಿ ಪುತ್ರೌ ಚ ಸಜಾಂಬವಂತೌ ಪ್ರಜಘ್ನತು ಶೈಲ ವರೈಸ್ತ್ರಿಭಿಸ್ತಂ ಶರೈಹಿ ತು ತಾನ್ ಷಡ್ಭಿಃ ಅಮೋಘ ವೇಗೈಃ ನಿಪಾತಯಾಮಾಸ ದಶಾನನಃ ದ್ರಾಕ್ ಅಥ ಅಶ್ವಿಪುತ್ರೌ ಚ ಸಜಾಂಬವಂತೌ ಪ್ರಜಘ್ನತು ಶೈಲವರೈಃ ತ್ರಿಭಿಃ ತಂ. ಆಗ ರಾವಣ ಏನು ಮಾಡಿದ? ಶರೈಹಿ ಬಾಣಗಳನ್ನು ಬಿಟ್ಟ. ತಾನ್ ಷಡ್ಭಿಃ. ಎಷ್ಟು ಜನ ಬಂದಿದ್ರು ಇದಕ್ಕೀಗ? 6 ಜನ. ಯಾರ್ಯಾರವರು? ಗಂಧಮಾತ ಪ್ಲಸ್ ಕಥನ 6 ಜನ. 5 + 6 ಜನ ಬಂದಿದ್ರು. 6 ಬಾಣ ಬಿಟ್ಟ ಇವನು ರಾವಣ. 6 ಬಾಣಕ್ಕೆ ಅವ್ರು ಬಿದ್ದರು, ತಪ್ಪಂತ ಬಿದ್ದರು. ಜೋರಾಗಿ ಪೆಟ್ಟು ಬಿದ್ದರು. ಪಾತಯಾಮಾಸ ನಿಪಾತಯಾಮಾಸ ಕೆಳಕ್ಕೆ ಬಿಡಿಸಿದ. ದಶಾನನೋ ದ್ರಾಕ್, ದಶಾನನಃ ರಾವಣ ದ್ರಾಕ್ ಕೂಡಲೇ ಅವನೇನು ಹೆಚ್ಚು ಟೈಮ್ ತೊಗೊಳ್ಳಿ ಹೊಡೆದಾಕಿಬಿಟ್ಟ. ಅಥ ಅಶ್ವಿಪುತ್ರವು. ಆಮೇಲೆ ಮತ್ತೊಂದು ಗುಂಪಂತು. ಯಾರ್ಯಾರು? ಅಶ್ವಿಪುತ್ರವು ಚ ಸಜಾಂಬವಂತೌ ಪ್ರಜಘ್ನತು ಶೈಲವರೈಃ ತ್ರಿಭಿಃ ತಂ. ಆಗ ಅಶ್ವಿಪುತ್ರವು ಯಾರವರು? ಮೈಯಿಂದ ವಿವಿಧರು. ಅಶ್ವಿಪುತ್ರರು ಅಂದರೆ ಅಶ್ವಿನಿ ದೇವರ ಅವತಾರ ಅಂದ್ರೆ ಒಂದೇ. ಸಜಾಂಬವಂತವು, ಜಾಂಬವಂತ ಬಂದ. ಎಷ್ಟು ಜನ ಬಂದಾಗಾಯ್ತು ಅಲ್ಲಿಗೆ? 3 ಜನ ಬಂದರು. ಪ್ರಜಘ್ನತು ಜೋರಾಗಿ ಹೊಡೆದ್ರು. ಯಾರು? ರಾವಣನ್ನ. ಯಾವುದರಿಂದ ಹೊಡೆದ್ರು?
ಶೈಲವರೈಹಿ ದೊಡ್ಡ ಬೆಟ್ಟ ಕಿತ್ಕೊಂಡ್ಬಂದ್ರು, ಬೆಟ್ಟ ಕಿತ್ಕೊಂಡು ಹೆಸರಲ್ಲಿ ಶೈಲವರೈಹಿ ತ್ರಿಭಿಹಿ ತಮ್. ಒಂದು ಲಂಕೆಯಲ್ಲಿ ಜಾಸ್ತಿ ಬೆಟ್ಟವೇ ಇಲ್ಲ ಗೊತ್ತಿಲ್ಲ, ಎಲ್ಲ ಅವತ್ತೇ ಹೊಡೆದಾಕ್ಬಿಟ್ಟಿದ್ದಾರೆ, ಕಿತ್ತಿ ಹಾಕಿರೋದ್ರಿಂದ ಖಾಲಿಯಾಗಿರ್ಬೋದು. ಗೊತ್ತಿದೆ ಅಲ್ಲಿ ದೇಶ ಹೇಗಿದೆ ಗೊತ್ತಿಲ್ಲ, ಐಡಿಯಾ ಬಂದರೆ ಗೊತ್ತಾಗುತ್ತೆ. ಸುತ್ತ ಅಂತೂ ತ್ರಿಕೂಟ ಪರ್ವತ. ಶೈಲವರೈಹಿ ದೊಡ್ಡ ದೊಡ್ಡ ಶೈಲವರ, ಶೈಲ ಬೆಟ್ಟ, ವರ ದೊಡ್ಡ ಬೆಟ್ಟ, ದೊಡ್ಡವರಲ್ಲ ರಾವಣ, ದೊಡ್ಡ 3 ಬೆಟ್ಟ ಒಬ್ಬರು ಒಂದು ಬೆಟ್ಟ ತಗೊಂಡ್ರು. ತ್ರಿಭಿಹಿ 3 ಬೆಟ್ಟ ತಗೊಂಡು 3 ಜನ ಇವ್ರ ಮೇಲೆ ಹೊಡೆದ್ರು. ಇದು ತಾರತಮ್ಯ, ಅವರೆಲ್ಲ ಸಣ್ಣವರು, ಇವರೆಲ್ಲ ದೊಡ್ಡವರು. ಅಶ್ವಿನಿ ದೇವತೆಗಳು ಮೇಲೆ ಯಮನವತಾರ ಜಾಂಬವಂತ. ಸ್ವಲ್ಪ ದೊಡ್ಡ ಬ್ಯಾಚ್ ಬಂತು. ಈಗ 3 ಜನ ಹೊಡೆದ್ರು, 6 ಜನ ಬಂದಿದ್ರೆ 3 ಜನ ಬಂದರು. ಗಿರೀನ್ ವಿದಾರ್ಯಾಶು ಶರೀರ ಶರೈರ ತಾನ್ಯಾನ್ ಶರಾಂದಶಾಸ್ಯೋ ಅಮುಚದಾಶು ತೇಷು ಏಕೈಕಮೇಭಿಃ ವಿನಿಪಾತಿತಾಸ್ತೆ ಸಸಾರತಂ ಶಕ್ರ ಸುತಾತ್ಮಜೋಥ. ಗಿರೀನ್ ವಿದಾರ್ಯ ಆಶು ಶರೈಃ ಅಥ ಅನ್ಯಾನ್ ದಶಾಸ್ಯಃ ಅಮುಚತ್ ಆಶು ತೇಷು ಏಕೈಕಂ ಯೇಭಿಃ ವಿನಿಪಾತಿತಾಃ ತೇ ಸಸಾರ ತಂ ಶಕ್ರ ಸುತಾತ್ಮಜಃ ಅಥ. ಗಿರೀನ್ ವಿದಾರ್ಯ ಆಶು ಗಿರಿ ಬೆಟ್ಟಗಳನ್ನು, ಆಶು ಕೂಡಲೇ, ವಿದಾರ್ಯ ಸೀಳಿ, ಯಾವುದರಿಂದ ಶರೈಹಿ. ಅವ್ರೇನು ಮಾಮೂಲಿ ಏಟು ಬೀಳಿಲ್ಲ, ಅಷ್ಟೇ ಹೊಡೆದ ಬಿಟ್ಟೆ ತಿರುಗಿ. ಅವನು ಅಡಿತಲಕ್ಕೆ 3 ಬಾಣ ಬಿಟ್ಟ, 3 ಬೆಟ್ಟನೂ ಪುಡಿಯೋದು. ಎಂತೆಂಥ ಬಾಣ ಹೊಡಿತಿದ್ದೆ, ಬ್ಲಾಸ್ಟ್ ಮಾಡ್ತಾರಲ್ಲ ಹಾಗೆ ಬಂದು ಪೂರ್ತಿ ಪಟ್ಟ ಅಂತ ಹಾರಿಬಿಡ್ಬೇಕು. ಗಿರೀನ್ ವಿದಾರ್ಯ ಆಶು ಶರೈಹಿ ಅಥಾನ್ಯಾನ್ 3 ಬೆಟ್ಟ ಬಡ್ದಾಕಿಬಿಟ್ಟು, ಅಥಾನ್ಯಾನ್ ಶರಾನ್ ದಶಾಶ್ಯೋ ಅವ್ರು 3 ಬೆಟ್ಟಗಳನ್ನು ಹೊಡೆದ, ಬೇರೆ ಬಾಣ ತಗೊಂಡ, ಅವ್ರಲ್ಲಿ ಬಿಟ್ಟ. ಅಮುಚದಾಶು ತೇಷು 3 ಜನ ಮೇಲೆ ಬಾಣ ಹೊಡೆದ. ಏಕೈಕ ಮೇಭಿಹಿ ಒಂದೊಂದು ಬಾಣ ಒಬ್ಬರ ಮೇಲೆ ಬಿಟ್ಟ. ವಿನಿಪಾತಿತಾಸ್ತೆ ಅವರು ಬಿದ್ದರು ಕೆಳಗೆ. ರಾವಣ ಹೇಗೆ ಸೊಲಿಸ್ತಾ ಹೋಗ್ತಾರೆ, ಒಂದೊಂದು ಬಾಣಕ್ಕೆಲ್ಲ ದೊಡ್ಡ ಬಿಡಿಸಾಗ್ತಾ ಇದ್ದ. ಯಮನ ಅವತಾರ ಜಾಂಬವಂತ. ಸೊ ಯಮನ್ನೇ ಒಂದು ಬಾಣನ ಬಿಡಿಸಿದೆ ಅಂತ ಕೇಳಿದರೆ ಎಂಥ ಬಲ ಇತ್ತವೆ ಗೊತ್ತಾಯ್ತು. ಯಮನ್ನೇ ಹೊಡೆಯೋ ಶಕ್ತಿ ಇತ್ತು, ಕಾರಣ ವರ. ಸಸಾರತಂ ಚಕ್ರ ಸುತಾತ್ಮ. ಅವ್ರು ಅಷ್ಟೇ ಅಲ್ಲ, ಆ ಮೂಲ ರೂಪದಲ್ಲೇ ಹೊಡೆದಾಕಿದ್ದವನು ಯಾರನ್ನ, ಎಲ್ಲ ದೇವತೆನ ಗೆದ್ದಿದ್ದ. ಆ ಮೂಲ ರೂಪದಲ್ಲಿ ಗೆದ್ದು ಬಂದಿದ್ದ ಹೋಗಿ ಅವರು. ಇದ್ರ ಅವತಾರ ಲೆಕ್ಕ ಇಲ್ಲ ಅವನಿಗೆ, ಆ ರೀತಿ ಹೊಡೆದ. ಸಸಾರತಂ ಶಕ್ರ ಸುತಾತ್ಮಜೋಥ. ಆಗ ಯಾರು ಬಂದ್ರೀಗ? ಶಕ್ರ ಸುತಾತ್ಮಜ ಬಂದ. ಯಾರು ಶಕ್ರ ಸುತಾತ್ಮಜ ಅಂದರೆ? ಶಕ್ರ ಸುತ ಆತ್ಮಜ. ಶಕ್ರ ಇಂದ್ರ, ಶಕ್ರ ಸುತ ವಾಲಿ, ಆತನ ಮಗ ಅಂಗದ ಯುವರಾಜ, ಆತಿದ್ದಕ್ಕೆ ಬಂದ. ಶಕ್ರ ಸುತಾತ್ಮಜೋಥ. ತಾರತಮ್ಯದಲ್ಲಿ ಅವರು ಸಮ ಆದರೂ ಕೂಡ ಆತನಿಗೆ ಇಂದ್ರಾವೇಶ ಇರೋದ್ರಿಂದ ಸ್ವಲ್ಪ ಗ್ರೇಟ್, ಸ್ವಲ್ಪ ಮೇಲಿದ್ದಾರೆ. ಅಥ ಶಿಲಾಂ ಸಮಾದಾಯ ತಮಾಪತಂತಂ ಬಿಭೇದ ರಕ್ಷೋ ಹೃದಯೇಶರೇಣ ದೃಢಾಹತಸ್ಸೋಪ್ಯಗಮದ್ಧರಾತಲಂ ರವೇಸ್ಸುತೋ ಅಥೈನಂ ಅಭಿಪ್ರಜಿಗ್ಮಮಾನ್. ಶಿಲಾಂ ಸಮಾದಾಯ ತಂ ಆಪತಂತಂ ಬಿಭೇದ ರಕ್ಷಃ ಹೃದಯೇ ಶರೇಣ. ರಕ್ಷೋ ಹೃದಯ ರಕ್ಷಃ ಹೃದಯೇ ಶರೇಣ. ದೃಢಾಹತಃ ಸಹ ಅಪಿ ಅಗಮದ್ಧರಾತಲಂ ರವೇಸ್ಸುತೋ ಅಥ ಏನಂ ಅಭಿಪ್ರಜಗ್ಮಿವಾನ್. ಅವನು ದೊಡ್ಡ ಬಂಡೆ ತಗೊಂಡು ಬಂದ. ಶಿಲಾಂ ಸಮಾದಾಯ ತಮಾಪತಂತಂ. ಆಪತಂತಂ ತಂ, ದೊಡ್ಡ ಬಂಡೆ ತಗೊಂಡು ಹೊಡಿಲೆಕ್ಕೆದ್ದ ಬಂದ. ಅಷ್ಟೊತ್ತು ಏನು ಮಾಡಿಬಿಟ್ಟ ರಾವಣ? ರಕ್ಷಃ ರಾವಣನು ಹೃದಯ ಅವನ ಎದೆಗೆ ಶರೇಣ ಬಿಭೇದ ಬಾಣ ಹೊಡೆದ ಅಂಗದನಿಗೆ. ಆಗೇನಾಯಿತು? ದೃಢಾಹತ ಡೆಡ್ ಬೆತ್ತ, ಅವರು ಬಿದ್ದ. ಸೊ ಅಪಿ ಅಗಮದ್ ಧರಾತಲಂ. ಧರಾತಲಂ ನೆಲ ಕಚ್ಚಿದ, ಭೂಮಿಗೆ ಹೊರಗಿದ. ದೃಢಾಹತ ಸೋಪಿ ದೃಢಾಹತ ಜೋರಾಗಿ ಹೊಡೆಯಲ್ಪಟ್ಟವನು, ಅವನು ಸಹ ಧರಾತಲಂ ಅಗಮತ್. ಆಗ ಯಾರು ಬಂದರು? ರವೇಸ್ಸುತೋ ಅಥೈನಂ ಅಭಿಪ್ರಜಗ್ನಿವಾನ್. ಆಗ ರವೇಸ್ಸುತಃ ಸುಗ್ರೀವ ಬಂದಾಗ, ಈಗ ತಾರದ ರಾಜ ಆತ, ಯುವರಾಜ ಬಂದ, ಮಹಾರಾಜ ಬಂದ. ಈಗ ಅಥೈನಂ ಅಭಿಪ್ರಜಗ್ಮಿವಾನ್ ಎದುರಿಸಿ ಪ್ರಜಗ್ಮಿವಾನ್ ಹೋಗ್ಬಿಟ್ಟ. ಎದುರಿಗೆ ಬಂದ. ಈಗ ಜಗ್ಮಿವಾನ್ ಹೋದ, ಜಗ್ಮಿವಾನ್ ಅಭಿ ಪ್ರಜಗ್ನಿವಾನ್. ಅಂದರೆ ಎದುರಾಗಿ ಬಂದ. ಬರೀ ಪ್ರಜಗ್ನ ಹೋಗ್ಬಿಟ್ಟ ಅಂತ ಆಗ್ತಿತ್ತು, ಗೊತ್ತಾಯ್ತು. ಅಭಿತಃ ಎದುರಾಗಿ ಬಂದ, ಎದುರಿಸಿ ಬಂದ ಅಂತ ಅರ್ಥ. ತದ್ಹಸ್ತಕಂ ಭೂರುಹಮಾಶು ಬಾಣೈಃ ದಶಾನನ ಖಂಡಶ ಏವ ಕೃತ್ವಾ ಗ್ರೀವಾ ಪ್ರದೇಶಸ್ಯ ಮುಮೋಚ ಬಾಣಂ ಭೃಶಾಹತಸ್ಸೋಪಿ ಪಪಾತ ಭೂಮೌ. ತದ್ಹಸ್ತಗಂ ಭೂರುಹಂ ಆಶು ಬಾಣೈಃ ದಶಾನನಃ ಖಂಡಶಃ ಏವ ಕೃತ್ವಾ ಗ್ರೀವಾ ಪ್ರದೇಶೆ ಅಸ್ಯ ಮುಮೋಚ ಬಾಣಂ ಭೃಶಾಹತಃ ಸಹ ಅಪಿ ಪಪಾತ ಭೂಮೌ. ತದ್ಹಸ್ತಗಂ ಭೂರುಹಂ, ಅವನ ಕೈಲಿದ್ದಂಥ, ಭೂರುಹ ಅಂದ್ರೇನು? ಭೂರುಹ ಭೂಮಿಯಲ್ಲಿ ಬೆಳೆದ ಮರ ಅಂತ ಅರ್ಥ. ವೃಕ್ಷವನ್ನು ತಗೊಂಡ, ದೊಡ್ಡ ವೃಕ್ಷ ತಗೊಂಡ. ಬಾಣೈಹಿ ಆಗ ತಗೊಂಡು ಬಂದ ಹೊಡಿಲಿಕ್ಕೆ ಅಂತೇಳಿ. ಆಗ ದಶಾನನಃ ರಾವಣ ಬಾಣೈಹಿ ಬಾಣಗಳನ್ನು ಬಿಟ್ಟ. ಖಂಡಶಯೇವ ಕೃತ್ವ ಕೈಲಿದ್ದ ಮರನ ಏನು ಮಾಡ್ದ? ಪೀಸ್ ಮಾಡಿ ಹಾಕಿಬಿಟ್ಟ. ಹನುಮಂತ ಮಾಡಿದ್ದು ಅವನ ಪರಿಹಾರ ಬಿಡದ, ಪೀಸ್ ಮಾಡಿದ್ದು. ಅಂಗದ ಮಾಡಿದ್ದು 2 ತುಂಡು. ಈತ ಏನು ಮಾಡ್ದ? 100 ತುಂಡು ಮಾಡ್ದ. ಅದು ಹನುಮಂತ ಮಾಡಿದ್ದು ಯಾವುದನ್ನ? ಪರಿಘ, ದೊಡ್ಡ ಆಯುಧ. ಇದು ಮರ, ಗೊತ್ತಾಯ್ತಾ? ಅದು ಹನುಮಂತ ಮಾಡಿದ್ದು ಹೇಗೆ? ಸುಮ್ಮನೆ ಹೊಡೆದಿದ್ದು ಅಷ್ಟೇ, ಹೊಡೆದು ತುಂಡಾಗಿ ಬಿತ್ತ ಕಡೆ. ಇಲ್ಲಿ ಹೊಡೆದ ಹಾಗಲ್ಲ, ಏನು ಬಾಣಗಳಿಂದ ಹೊಡೆದ. ಯಾಕೆ ಕಂಪೇರ್ ಮಾಡಬೇಕು ಅಂದರೆ, ಹನುಮಂತ ವಿಚೂರ್ಣಿತೆ ಬಂದಿತ್ತಾಗ. ಹನುಮಂತ ವಿಚೂರ್ಣಿ ಇವನು ವಿಚೂರ್ಣೆ ತುಂಡು ಮಾಡಿದ ಅಂತ ಕೇಳಿದ್ರೆ, ಆತ ಮಾಡಿದ್ದು ಈತ ಮಾಡಿದ್ದೆ ಅವ್ರು, ಗೊತ್ತಾಯ್ತಾ? ಯಾವುದೋ ಉಂಡಿನ ಹೊಡೆದು ಮಾಡೋದಾಗಿರ್ತದೆ, ಬ್ರಿಕ್ ಹೊಡೆಯೋದಾಗಿರ್ತದೆ, ಬಂಡೆ ಹೊಡೆಯೋದಾಗಿರ್ತದೆ. ಆದ್ದರಿಂದ ಅದಕ್ಕೆ ಇದು ತುಂಬ ವ್ಯತ್ಯಾಸ ಇದೆ. ಅದು ಕಂಪೇರ್ ಮಾಡಲಿಕ್ಕೆ ಆಚಾರ್ಯ ಕೊಟ್ಟಿರೋ ಪದಗಳನ್ನು. ಇವನು ಮಾಡಿದ್ದು ಭಾರಿ ಕಡಿಮೆ, ಹನುಮಂತ ಭಾರಿ ಜಾಸ್ತಿ. ತದ್ಹಸ್ತಗಂಭೂರುಹಮಾಶು ಬಾಣೈಃ ದಶಾನನ ಖಂಡ ತುಂಡು, ಖಂಡಶ ತುಂಡು ಖಂಡಶಃ ಏವ ಕೃತ್ವಾ ಗ್ರೀವಾ ಪ್ರದೇಶೇ ಅಸ್ಯ, ಅವನ ಗ್ರೀವಾ ಪ್ರದೇಶ ಕುತ್ತಿಗೊಂದು ಬಾಣ ಹೊಡೆದ. ಮುಮೋಚ ಬಾಣಂ ವೃಷಾಹತಃ, ಜೋರಾಗಿ ಅವನಿಗೆ ಎದೆ ಹೊಡೆದಿದ್ದ, ಇವನಿಗೆ ಕತ್ತಿ ಹೊಡೆದ.
ಸೋಪಿ ಪಪಾತ ಭೂಮಿ ಆತೋ ಭೂಮಿಗೆ ಬಿದ್ದ. ಇದೆಲ್ಲ ಮೊದಲು ಯಾಕೆ ಬರ್ತಾ ಇದೆ, ಇಷ್ಟು ಜನ ಸೋತಾಗ ಗೆಲ್ತಾರಲ್ಲ ಅವನ್ನ, ಅದು ಭಾರಿ ದೊಡ್ಡದಾಗುತ್ತೆ. ಇಷ್ಟು ಜನ ಸೋಲಿಸಿ ಬಂದಿರೋದು ಈಗ. ಆಗ ಪಪಾತ ಭೂಮವು ಅಥೋ ಹನುಮ. ಈಗ ಹನುಮಂತ ಬಂದಿದೆ, ಎಲ್ಲ ಕತೆ ಮುಗಿತಲ್ಲ, ಇನ್ನಾರು ಬರಾಗಿದೆ ಈಗ. ಲಕ್ಷ್ಮಣ ರಾಮ ಇಬ್ಬರೇ ಇರೋದು ಹನುಮಂತನ ಬಿಟ್ಟರೆ, ಆಗ ಹನುಮಂತ ಬರ್ತಿರೋದು. ಅಥೋ ಹನುಮಾನ್ ಉರಗೇಂದ್ರ ಭೋಗ ಸಮಂ ಸ್ವಬಾಹುಂ ವೃಷಮುನ್ನಮಯ್ಯ ತತಾಡ ವಕ್ಷಸ್ಯ ಧಿಪಂತು ರಕ್ಷಸಾಂ ಮುಖೈಸ್ಸ ರಕ್ತಂ ಪ್ರಭಮನ್ ಪಪಾತ. ಅಥೋ ಹನುಮಂತ ಬಂದ. ಹನುಮಂತ ಬತ್ತಲಿಕ್ಕೆ ಏನಾಯ್ತು ಈಗ, ಸೀನ್ ಚೇಂಜ್ ಆಯ್ತು. ಅಥ ಮಂಗಳ, ಈಗ ಮಂಗಳಕರ. ಅಥ ಶಬ್ದ ಮಂಗಳಾರ್ಥದಿರೋದ್ರಿಂದ ಅಥೋ ಹನುಮಾನ್. ವಾಯುದೇವರಿಗೆ ಸೋಲೇ ಇಲ್ಲ, ನೆನೆಸಿದ ಮಾತ್ರಕ್ಕೆ ಸೋಲಿಲ್ಲ. ವಾಯುದೇವರೇ ಬಂದರೆ ಹನುಮಾನ್ ಉರಗೇಂದ್ರ ಭೋಗ ಸಮಂ ಎದುರು ನಿಂತ್ಕೊಂಡು, ಏನು ಬೆಟ್ಟ ಗಿಟ್ಟ ಇರೋ ತಂದಿಲ್ಲ ಈಗ, ಅವರೇ ಏನೋ ತಂದಿರು ಪಾಪ, ಬರೀ ಕೈ ಬಂದಿರೋದು ಅಷ್ಟೇ. ಉರಗೇಂದ್ರ ಭೋಗ ಸಮಂ ಸ್ವಬಾಹುಂ, ಕೈ ಎತ್ತಿದ ಅಷ್ಟೇ. ಭೀಮಂದು ಅಷ್ಟೇ, ಬಾತೆತ್ತಿದ್ರೆ ಕೈ ಹೊಡೆದಾದ್ರೆ ಅಸ್ತ್ರ ಹೊಡೆದ್ರೆ ಸ್ವಲ್ಪ ಕಡಿಮೆ ಬಿಟ್ಬಿಡ್ಬೋದು, ಕೈ ಹೊಡೆದ್ರೆ ಜಾಸ್ತಿ ಬಿಡುತ್ತೆ. ನಮಗೆಲ್ಲಿ ಗೊತ್ತಾಗುತ್ತೆ ಕೈಲಿ ತೊಳೋದಕ್ಕೆ ಚಮಚದ ಎಷ್ಟು ವ್ಯತ್ಯಾಸ ಇದೆ. ಚಮಚದಲ್ಲಿ ತೊಗೊಳ್ಳೋ ಕೈಲಿ ತೊಗೊಳ್ಳೋದು. ರಾತ್ರಿ ಪಾರ್ಡೆ ಕೂತ್ಕೊಂಡು ಅಡಿಗೆ ಕಾಸಿ ಮಾಡಿ ಚಮಚ ಕೊಟ್ಟು ಸಿಟ್ಟು ಬರೋದಿಲ್ಲ ಅವರಿಗೆ. ಚಮಚ ಬಿಸಾಕ್ಬಿಡ್ತಾರೆ, ಚಮಚ ಎಲ್ಲಿ ಬಿಡ್ತಾರೆ, ಬಿಸಾಕಿ ತೊಗೋತಾರೆ. ಯಾಕೆ ಜಾಸ್ತಿ ಬರುತ್ತೆ, ಚಮಚದಲ್ಲಿ ಕಡಿಮೆ ಬರುತ್ತೆ. ನಮ್ಗೆ ಊಟದಷ್ಟೇ ಇದು. ಈ ಶಸ್ತ್ರದಲ್ಲಿ ಬರಿ ಕೈ ಎತ್ತಿದ್ದಾರೆ ಹನುಮಂತ ಏನರ್ಥ, ಬರಿ ಕೈ ಎತ್ತಿದ್ದಾರೆ ಭಾರಿ ಹೊಡಿತಾರೆ ಅಂತ, ಜೋರಾಗಿ ಇಟ್ಬಿಡುತ್ತೆ ಇರ್ತ ಅರ್ಥ. ಅಂದರೆ ಬೆಲೆ ಹೊಡೆಯೋದಿಲ್ಲ, ಜೋರು ಬಿಡುತ್ತೆ ಅಂತೇಳಿ. ಮಹಾಭಾರತ ಬರುತ್ತೆ ಮುಂದೆ. ಮತ್ತೆ ಭೀಮಸೇನ ಎಲ್ಲರೂ ಅಟ್ಯಾಕ್ ಮಾಡಿಬಿಡ್ತಾರೆ. ಭೀಷ್ಮ ದೊಡ್ಡ ಅಷ್ಟು ಜನಗಳು ಕೂಡ ಒಂದೇ ಸರ್ತಿ ಭೀಷ್ಮ ಬರೋದ್ರಾಗೆ ಎಲ್ಲರೂ ಫುಲ್ ಇದ್ದಾರೆ, ಯಾರು ಸತ್ತಿಲ್ಲ, ಯಾರು ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ. ಅವ್ನು ಭೀಮಸೇನ ನೋಡ್ತಾರೆ, ಎಲ್ಲ ಬಂದಿದ್ದಾರೆ, ಸ್ವಲ್ಪ ಇರು ಅಂತೇಳಿ ಕೆಳಗೆ ಬಿಡ್ತಾರೆ. ರಥ ಬಿಟ್ಟು ಕೆಳಗೆ ಬರಿ ಕೈಲಿ ಬರ್ತದೆ, ಅಸ್ತ್ರ ಬಿಸ ಎಲ್ಲ ಹೊಡೆ ಬಿಡ್ತಾರೆ. ಯಾಕೆ ಬರಿ ಕೈಲಿ ಬಂದರೆ ಭಾಳ ಜೋರು ಬಂದಾಗ ಲೆಕ್ಕ, ಭಾಳ ತಮಾಷೆ ಮಹಾಭಾರತಲ್ಲ ಅದು. ಬರಿ ಕೈಲಿ ಬಂದರೆ ಭೀಮ ಫುಲ್ ಫ್ಲೆಜ್ ಅಂತ ಅರ್ಥ, ಹಿಡಿತಾ. ಅಂದರೆ ಅಷ್ಟು ಸಾಮರ್ಥ್ಯ. ಅದನ್ನು ಹೇಳೋದಕ್ಕೇನೆ ಉರಗೇಂದ್ರ ಭೋಗ ಸಮಂ. ಉರಗೇಂದ್ರ ಭೋಗ ಸಮಂ. ಉರಗೇಂದ್ರ ಅಂದರೆ ಶೇಷ, ಸಬಬ್. ಶೇಷನ ದೇಹ ಎಷ್ಟು ದೊಡ್ಡದಾಗಿರ್ಬೇಕು ಗೊತ್ತಾಯ್ತಾ. ಸಾಮಾನ್ಯ ಕೈನ ಹೊಲಿಸ್ಬೇಕಾದ ಲಕ್ಷಣಗಳಲ್ಲಿ ಒಂದು ಉರಗೇಂದ್ರ ಭೋಗ ಸಮಂ. ಹಾವಿನ ಹೆಡಿ ಅಂತ ಇರಬೇಕಂತ. ಹಾವಿನ ಹೆಡಿ ಹಾಗೆ ಪದ್ವಾರ್ಥ ಹಾಗಿರುತ್ತೆ, ಈಗಿಂದ ಈಗ ದೊಡ್ಡದಾಗ್ತಾ ಬರುತ್ತೆ. ಸೊ ಹೀಗಿರ್ಬೇಕು ಕೈ ಅಂತ ಅರ್ಥ. ಆ ರೀತಿ ಇದ್ದಂಥ ಸ್ವಭಾವಂ, ತನ್ನ ತೋಡನ್ನು ವೃಷಮುನ್ನಮಯ್ಯ ಮೇಲೆ ಕೆತ್ತಿದ. ಎತ್ತಿ ತತಾಡ ವಕ್ಷಸಿ, ಇವ್ರು ಎದೆ ಹೊಡೆದ. ಯಾರು ಎದೆಗೆ, ಎದೆ ವಕ್ಷಸಿ ಅಧಿಪಂತು ರಕ್ಷಸಾಂ. ರಕ್ಷಸಾಂ ಅಧಿಪಂ, ರಾಕ್ಷಸರ ಅಧಿಪತಿಯಾದ ರಾವಣನನ್ನ ಎದೆಗೆ ಹೊಡೆದಾಯ್ತು. ಆಗೇನಾಯ್ತು, ಮುಖೈಸ್ಸ ರಕ್ತಂ ಪ್ರಭಮನ್. ಫಸ್ಟ್ ಏಡ್ತಿದ್ದಿದ್ದು ಇಲ್ಲೇ ಅವನು, ಇವರಿಗೆ ಹೊಡೆದಷ್ಟೇ, ಯಾರ ಕಡೆ ಹೊಡಿಸೋಡಿಲ್ಲ ಅವರು. ಈಗ ಏಟು ಬಿತ್ತು. ವೃಷಂ ಉನ್ನಮಯ್ಯ. ಆಗ ರಕ್ತಂ ಉಷ್ಣಂ ಪ್ರಭಮನ್ ಪಪಾತ. ವಮನ್ ಅಲ್ಲ, ಪ್ರಭಮನ್. ಸ್ವಲ್ಪ ಅಂತೆ ಮಾಡ್ಕೊತಾರೆ, ಜೋರ ಮಾಡ್ಕೊತಾರೆ. ಹಾಗೆ ಜೋರ ರಕ್ತ ಕಾರ್ಕೊಂಡು ಬಿದ್ದ. ಯಾವುದರಿಂದ, 10 ಮುಖದಿಂದ. ಇವತ್ತು 10 ಮುಖ ಡಿಸಡ್ವಾಂಟೇಜ್ ಆಯ್ತು, ಇಷ್ಟು ಸತ್ತೆಲ್ಲ ಕರ್ಕೊಲಿರ್ತದೆ. ಈಗೇನಾಯ್ತು, ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಯ್ತು ಅವ್ರಿಗೆ. 10 ಮುಖದಿಂದ ರಕ್ತ ಕರಬೇಕು. ಹೌದು, 10 ಮುಖದ ಇದ್ದಿದ್ದೇ 10 ಮುಖ ಅವರಿಗೆ. ಫುಲ್ ಫ್ರೆಂಡ್ಸ್ಗಳೇ ಬಂದವನೀಗ, ಯುದ್ಧ ಅಲ್ಲ ಈಗ. ಎಲ್ಲ ಕಾಮರೂಪಿ ಅವರು ಒಂದೊಂದು ಮುಖದಲ್ಲಿ ಓಡಾಡ್ತಾ ಇದ್ದ. ಅವನು ಬಂದಾಗ ಸನ್ಯಾಸಿ ವೇಷದಲ್ಲಿ ಬಂದ 10 ಮುಖ ಹಾಕಿ ಹೋಗ್ತಿದ್ರೆ ಗೊತ್ತಾಗ್ತಿತ್ತು ರಾವಣ ಒಂದೇ ಮುಖದಲ್ಲಿ ಬಂದಿದ್ದಾಗ. ಕಾಮರೂಪಿ ಆದ್ದರಿಂದ ಯಾವ ಬೇಕಾದ್ರೂ ಚೇಂಜ್ ಮಾಡ್ತಾ ಇದ್ದ. ಈಗೇನು ಮಾಡಿದ, ಫುಲ್ ಫ್ರೆಂಡ್ಸೇ ಬಂದ. ಯಾಕೆ ದೊಡ್ಡದು ಎಲ್ಲ ಯಾರು ಸತ್ತೋಗಿದ್ದಾರಲ್ಲ, ಅದು ಸ್ವಲ್ಪ ತಯಾರಾಗಿ ಬಂದಿದ್ದ. ಪ್ರಭಮನ್ ಪಪಾತ. ಧರಾಕ ಜೋರಾಗಿ ಕಾರ್ತ ಕೆಳಗೆ ಬಿದ್ದ. ರಕ್ಷಸಾಂ ಮುಖೈ ಸರಕ್ತಂ ಪ್ರಭಮನ್ ಪಪಾತ. ಕೆಳಗೆ ಬಿದ್ದ ಅದೇನರ್ಥ, ಭೂಮಿ ಮೇಲೆ ಬೀಳ್ಬೇಕು ಅವನು. ಜನ್ಮದಲ್ಲೇ ಕೆಳಗೆ ಬಿದ್ದಿದ್ದಿಲ್ಲ, ಇವತ್ತು ಫಸ್ಟ್ ಟೈಮ್ ಬಿದ್ದ. ಸಲಬ್ಧ ಸಂಜ್ಞ ಪ್ರಶಂಸ ಮಾರುತಿಂ ತ್ವಯಾ ಸಮೋ ನಾಸ್ತಿ ರುಮಾನ್ ಹಿ ಕಶ್ಚಿತ್ ಕಪ್ರಾಪಯೇದನ್ಯ ಇಮಾಂ ದಶಾಂ ಮಾಂ ಇತೀರಿತೋ ಮಾರುತಿ ರಾಹತಂ ಪುನಃ. ರಕ್ತಂ ಪ್ರಭಮನ್ ಪಪಾತ ಇದೆಲ್ಲ ಬರುತ್ತೀಗ ವಾಯುಸ್ಥಿತಿಯಲ್ಲಿ ಹೇಳಿದ್ದಾರೆ ನನಗೆ. ಮುಷ್ಟಿಪಿಷ್ಟ ಹೇಗಿತ್ತು ಅಂತ ಕೇಳಿದರೆ, ಬಂದೇ ಹೊಡೆದ್ರೆ ಸಾಕು, ದೊಡ್ಡ ಇದಾದಾಗಾಯ್ತಂತೆ, ಪ್ರಪಾತ ಆದಾಗಾಯ್ತದು, ನೆಗ್ಗೋಯ್ತು ಭೂಮಿ ಇದೇ ಒಂದು ಗೊತ್ತಾಯ್ತು. ಎಲ್ಲ ಹೀಗೆ ಅದು ಹೊರ ಇತ್ತು, ಮತ್ತೆ ಬೆಳಕೊಂಡ ತಗ್ಗು ಬಿದ್ದಾಗಾಯ್ತು ಗೊತ್ತಾಯ್ತು. ಅಂಥ ಜೋರೇಟ್ ಹಾಕಿದ್ದು ಹನುಮಂತ. ಪ್ರಯಾಸಮ ಗೆದ್ದವನು. ಸಲಬ್ಧ ಸಂಜ್ಞ, ಎಚ್ಚರ ಆಯ್ತು. ಪ್ರಶಂಸ ಮಾರುತಿಂ. ಪ್ರಶಂಸ ಮಾರುತಿ, ಭಾರಿ ಹೊಗಳಿದ. ಭಲೆ ಹನುಮಂತ, ಭಾರಿ ಜೋರಿದೆ. ಇಷ್ಟೊತ್ತು ಮಕ್ಕಳೆಲ್ಲ ಕಳಿಸ್ಕೊಂಡಿದ್ದ, ತಾನೇ ಬಂದ ಈಗ. ಶಶಂಸ ಪ್ರಶಂಸ, ಭಾರಿ ಜೋರಾಗಿ ಹೊಗಳಿದ. ಏನಂತ, ಪ್ರಯಾಸಮೋ ನಾಸ್ತಿ ಪುಮಾನ್ ಹಿ ಕಶ್ಚಿತ್. ನೋಡಿ ಅವನ ಬಾಯಲ್ಲಿ ಬಂತಿದ್ದು. ನಾವು ಶ್ಲೋಕ ಹೇಳ್ತೇವೆ, ಹೇಳೋದಿಲ್ಲ ಅದು ಕೂಡ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಹೃದಯಸ್ಥಿತಿ ಪ್ರಾಣಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚ. ನಾವು ಹೇಳೋದು, ಅಲ್ಲಿ ವಿಪಕ್ಷದವ್ರು ಹೇಳ್ತಾರೆ, ಅಪೋಸಿಟ್ ಪಾರ್ಟಿಯವ್ರು ಹೇಳ್ತಾರೆ. ಏನಂತ, ನಿನ್ನಂತ ಗಂಡೇ ಇಲ್ಲ ಜಗತ್ತಿನೊಳಗೆ ಅಂತ ಹನುಮಂತನ ಅಷ್ಟು ಕೊಂಡಾಡ್ತಾರೆ. ಇವನ್ ಮಾತಿಗೆ ಯಾತಕ್ಕಷ್ಟು ಬೆಲೆ ಇದೆ ಈಗ ಅಂತ ಪ್ರಶ್ನೆ. ಈಗ ನಿನ್ನ ಸಮಾನ ಯಾರು ಇಲ್ಲ ಅಂತ ಹೇಳಿದಾಗ, ಆಗಿನ ಕಾಲಕ್ಕೆ ವಾಲಿ ಭಾಳ ಪ್ರಸಿದ್ಧನಾಗಿದ್ದವನು, ಕಾರ್ತವೀರ್ಯಾರ್ಜುನ ಭಾರಿ ಪ್ರಸಿದ್ಧನಾಗಿದ್ದವನು ಗೊತ್ತಾಯ್ತಾ. ಅವ್ರಿಗೆ ಸೋತಿದ್ದ ಇವನು. ಆ ವಾಲಿಯನ್ನು ಸೋಲಿಸಿದ್ದ, ಓಡಾಡಿದ್ದ. ಕಾರ್ತವೀರ್ಯಾರ್ಜುನ ಹಿಡಿದು ಹಾಕಿದ್ದೆ ಕೆಳಗೆ. ಹನುಮಂತನಿಗೆ ಗೆದ್ದ. ಅದು 3 ಜನ ಸಮಾನ ಅಂತ ಹೇಳ್ಬೋದು ಅಂತ ಪ್ರಶ್ನೆ. 3 ಜನ ಸಮಾನ ಅಂತ ಕೇಳಿದ್ರಲ್ಲ, ಯಾಕಂದ್ರೆ ಹೊಡಿಸ್ಕೊಂಡವ್ರು ಇವನೇ 3 ಜನ ಹತ್ರ. ವಾಲಿ ಹೊಡೆದಿದ್ದು ಇವನ್ನ, ಇದೆ ಹನುಮಂತ ಹೊಡೆದ. ಯಾರು ಹೇಳ್ಬೇಕೀಗ, ಯಾರು ಹೇಳಿ ಚೆನ್ನಾಗಿತ್ತು ಅಂತ ಯಾರು ಹೇಳ್ಬೇಕೀಗ? ಇವ್ರು ರಾವಣ ಹೇಳ್ಬೇಕು, ಬಿಡುದವ್ರು ಹೇಳ್ಬೇಕು, ಅವನೇ ಹೇಳ್ಬೇಕು. ಅವ್ನು ಹೇಳ್ತಾರೆ ವಾಲ್ಮೀಕರಣದಲ್ಲಿ ಬರ್ತದೆ, ನಿನ್ನ ಸಮಾನ ಯಾರೂ ಇಲ್ಲ. ಆದ್ದರಿಂದ ಡಿಕ್ಲೇರ್ ಮಾಡಿದಾಗಾಯ್ತು. ಹನುಮಂತನಿಂದ ವಾಲಿನೂ ಅಲ್ಲ, ಕಾರ್ತವೀರ್ಯಾರ್ಜುನನೂ ಅಲ್ಲ, ಹನುಮಂತನೇ ಎಂಬುದಕ್ಕೆ ರಾವಣನ ಮಾತು ಸಾಕ್ಷಿ. ಆಗ್ತಿ ವರ ಇತ್ತಲ್ಲ ಅವನಿಗೆ, ವರ ಇದ್ದಿದ್ದರಿಂದ ಹೋಗಿ ಬಿಡ್ತಿದ್ದ ಅವನು. ವರ ಇದ್ದು ಅದ್ರ ವರ ಇವರೇನು ಲೆಕ್ಕಕ್ಕಿಲ್ಲ, ಆದ್ರೂ ವರ ಸತ್ಯ ಅಂತ ತೋರಿಸ್ಬೇಕಲ್ಲ, ಅದಕ್ಕೆ ಹಾಗೆ ಮಾಡಿದ್ರು. ಮಯಾ ವರವ ವಿಲಂಕಿತಾ ಅನೇಕ ಸ್ವಯಂಭವ ಸಮಾನನೀಯ ಏಮೇ ತಥೋತ್ರ ಮಾನಯಾಮಿ. ಆ ಮಾತು ಎಲ್ಲ ಕಡೆ ಸೇರಿಸ್ಕೋಬೇಕಂದ. ಅಲ್ಲಿಗೆ ಹೋಗಿ ಬಿಟ್ಬಿಡ್ಬಾರ್ದು. ಹಾಗೇನೆ ಎಲ್ಲೆಲ್ಲಿ ಹನುಮಂತ ಬ್ರಹ್ಮದೇವ ವರ ಇರೋನು ಹೊಡೆಯೋದಿಲ್ಲ, ಅದಕ್ಕೆಲ್ಲ ಕಾರಣ ಇಟ್ಕೋ. ಅದೇ ಕಾರಣ. ಒಂದ್ಸತಿ ಹೇಳಿದ ಅಲ್ಲಿ ಮಾತ್ರ ಅಂತ ತಿಳ್ಕೊಂಡ್ರೆ ತಪ್ಪೋದು. ಒಂದ್ಸತಿ ಹೇಳಿದ್ದನ್ನ ಮತ್ತೆ ಏನು ಮಾಡ್ಬೇಕಂದ್ರೆ ಅಪ್ಲೈ ಮಾಡ್ಕೋಬೇಕು ಮತ್ತೆ. ಪುಮಾನ್ ಹಿ ಕಶ್ಚಿತ್ ಕಪ್ರಾಪಯೇದನ್ಯ ಇಮಾಂ ದಶಾಂ ಮಾಂ
ಇಲ್ಲದೆ ಹೋದರೆ ಕಹ ಪ್ರಾಪಯೇದನ್ಯ ಇಮಾಂ ದಶಾಮಾಂ, ಈ ನನ್ನನ್ನು ಈ ಪರಿಸ್ಥಿತಿಗೆ ಯಾರು ತಾನೇ ತರಲಿಕ್ಕೆ ಸಾಧ್ಯ? ಇಂತೇಟ್ ಯಾರು ಹಾಕ್ಲಿಕ್ಕಿದ್ದೇನೆ? ಸಾಧ್ಯ ಇಲ್ಲ. ಗೊತ್ತಾಯ್ತು, ಇದು ಪ್ರಶ್ನೆ ಇದು. ಉತ್ತರ ಅಲ್ಲೇ ಇದೆ. ಕಹ ಅಂದರೆ ವಾಯು ಅಂತ ಅರ್ಥ. ಬ್ರಹ್ಮದೇವರ ಸಮ, ಅವ್ರು ಬಿಟ್ಟು ಇನ್ಯಾರು ಮಾಡೋಕ್ಕೆ ಸಾಧ್ಯ ಅಂತ ಅಲ್ಲೇ ಉತ್ತರ. ಅದಕ್ಕೇನಂತಾರೆ ಅಂತರ್ಲಾಪಿಕ ಅಂತ ಹೆಸರು. ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ, ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ ಅಂತ ಕೇಸುಗಳಿವೆ. ಕಂ ಸಂಜಘಾನ ಕೃಷ್ಣ, ಒಂದು ವಾಕ್ಯ, ಕಂ ಸಂಜಘಾನ ಕೃಷ್ಣ, ಪ್ರಶ್ನೆ ಅದು. ಕಂ ಯಾರನ್ನ, ಸಂಜಘಾನ ಕೃಷ್ಣ ಕೊಂದ, ಉತ್ತರ ಕಂ ಸಂಜಘಾನ ಕೃಷ್ಣ. ಅಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಕಂಸನ್ ಕೊಂದ. ಯಾರನ್ನು ಕೊಂದ? ಕಂಸನ್ ಕೊಂದ. ಅದೇ ಪ್ರಶ್ನೆಯಲ್ಲೇ ಏನಿದೆ ಈಗ? ಉತ್ತರ ಇದೆ. ಅದಕ್ಕೆ ಕಹ ಅಂತ ಹೇಳೋದಕ್ಕೆ ಯಾರು ಅಂತ ಒಂದು ಪ್ರಶ್ನೆ. ಬ್ರಹ್ಮವಾಯುಗಳು, ಕಹ ಅಂದರೆ ಬ್ರಹ್ಮದೇವರು ಅಂತ ಅರ್ಥ, ವಾಯುದೇವರು ಅಂತ ಅರ್ಥ. ವರ ಕೊಟ್ಟವರು ಅವರೇ, ಅವ್ರಿಗೆ ಶಕ್ತಿ ಇದೆ. ಗೊತ್ತಾಯ್ತಾ? ಅಪಾಯಿಂಟ್ ಮಾಡಿದವನೇ ಡಿಸ್ಮಿಸ್ ಮಾಡ್ಬೋದು ತಾನೆ. ಅಪಾಯಿಂಟ್ ಮಾಡಿದವನು ಏನು ಪವರ್ ಇದೆ? ಡಿಸ್ಮಿಸ್ ಮಾಡೋ ಪವರ್ ಇದೆ. ಆದರೆ ವರ ಕೊಟ್ಟವರಾದರೆ ತೆಗೆದಾಕ್ತಾರೆ. ಆ ದೃಷ್ಟಿಯಿಂದ ಹನುಮಂತ ಯಾವ್ದ ಯಾವ್ದ ಸ್ತಂಭ ಕಸ್ಮಾತ್, ಅದು ಪ್ರಶ್ನೆ ಅದು. ಅಂದರೆ ಅದು ಬೇರೆ ಇಲ್ಲ, ಅಲ್ಲೇನಿದೆ? ಕಸ್ಮಾತ್ ಸ್ತಂಭೇನ ದೃಶ್ಯತೆ ಅಷ್ಟೇ, ಉತ್ತರ ಡೈರೆಕ್ಟ್ ಬರೋದಿಲ್ಲ. ಗೊತ್ತಾಯ್ತಾ? ಅದು ಕಸ್ಮಾತ್ ಬಂದ್ಬಿಡ್ತು, ಹೋಯ್ತು ಅಲ್ಲಿಗೆ. ಗೊತ್ತಾಯ್ತಾ? ಇಲ್ಲಿ ಹಾಗಲ್ಲ. ಕಹ ಅಂತಿದ್ದರೆ ಅರ್ಥ ಬರ್ತಿತ್ತು, ಅದಿಲ್ಲ. ಇನ್ನು ಕಹ ಶಬ್ದಕ್ಕೆ ಏಕೋನೈಕ ಸವಹ ಕಹ ಕಿಂ, ವಿಷ್ಣು ಸಹಸ್ರನಾಮ. ಸೊ ವಿಷ್ಣು ಬ್ರಹ್ಮವಾಯುಗಳು ಬಿಟ್ಟರೆ ನಾನು ಯಾರು ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೊಡೆದಿದ್ದೆ ಆದ್ದರಿಂದ ಏನಾಗಿರಬೇಕು? ನೀನು ವಾಯುದೇವರಾಗಿರ್ಬೇಕು. ಬ್ರಹ್ಮದೇವರು ಅವತಾರ ಮಾಡೋದಿಲ್ಲ ಆದರೆ ವಾಯುದೇವರಾಗಿರಬೇಕು ಅಂತ ಒಳಗಿನ ಅರ್ಥ. ಈ ಅರ್ಥ ಯಾಕೆ ಮಾಡಬೇಕು ಅಂದರೆ, ಒಳಗೆ ಯಾರಿದ್ದಾರೆ? ರಾವಣನೊಳಗೆ ಜಯ ಇದ್ದಾನೆ. ಜೈನಿಗೆ ಇದು ಅರ್ಥ ಆಗುತ್ತೆ, ಅವನಿಗೆ ಅದು ಅರ್ಥ ಆಗಲ್ಲ. ಇಬ್ಬರು ದ್ವಯಾವೇಶ ಇದ್ದಾಗ ಅವಾಗ ಬೇರೆ ಆಗುತ್ತೆ. ಅದು ನಡೆದ ಮಾತು. ಮಾರುತಿಂ ತ್ವಯಾ ಸಮೋ ನಾಸ್ತಿ ಮಾಂ ಇತೀರಿತೋ ಮಾರುತಿ ರಾಹತಂ ಪುನಃ. ಆಗ ಮಾರುತಿ ಅವರನ್ನು ಕುರಿತು ಮತ್ತೆ ಹೇಳಿದ್ದು. ಅಪ್ರಿಷಿಯೇಟ್ ಮಾಡ್ತಿದ್ದಾನೆ. ಎಂತ ಏಟ್ ಹಾಕ್ತಿ ಮಾರಾಯ, ಇಂತ ಏಟ್ ಯಾರು ಹಾಕಿದ್ದಿಲ್ಲ ನನಗೆ, ನಿನ್ನ ಸಮಾನ ಯಾರು ಇಲ್ಲ ಬಿಡು ಅಂತ ಹೇಳಿದ. ಆಗ ಹನುಮಂತ ಉತ್ತರ ಕೊಡ್ತಾನೆ ನೋಡಿ. ಈಗ ಅದು ಹೇಳಿದ್ದು ಎಷ್ಟು ಇಂಪಾರ್ಟೆಂಟು, ಹನುಮಂತ ಉತ್ತರ ಅದಕ್ಕಿಂತ ಇಂಪಾರ್ಟೆಂಟ್. ಹನುಮಂತ ಹೇಳೋದು ಅತ್ಯಲ್ಪಮೇತ ಯದುಪತ್ತ ಜೀವಿತಃ ಪುನಃ ತ್ವಮಿತ್ಯುಕ್ತ ಉವಾಚ ರಾವಣ ಗೃಹಾಣ ಮತ್ತೋಪಿ ಸಮುದ್ಯತಂ ತ್ವಂ ಮುಷ್ಟಿ ಪ್ರಹಾರಂತಿ ತಂ ಪುಪೋಥ. ಅತ್ಯಲ್ಪಮೇತತ್ ಯದುಪತ್ತ ಜೀವಿತಃ. ಏ ರಾವಣ, ನನ್ನ ಫುಲ್ ಸ್ಟ್ರೆಂತ್ ಅಲ್ಲ ಇದು. ಎಷ್ಟು ಹಾಕಿರೋದು? ಅಲ್ಪ ಅಲ್ಲ, ಅತ್ಯಲ್ಪ. ಜಸ್ಟ್ ಶಾಂಪಲ್ ಡೋಸ್, ಟೆಸ್ಟ್ ಡೋಸ್ ಅಂತ ಕೊಡ್ತಾರೆ. ಕೆಲವು ಇಂಜೆಕ್ಷನ್ ಕೊಡ್ಬೇಕಾರೆ ಎಷ್ಟು ಕೊಡ್ತಾರೆ? ಅದನ್ನು ತುಂಬ ಕಡಿಮೆ, ಅದಕ್ಕೆ ಎಫೆಕ್ಟ್ ಅದು ಕೊಡೋದಿಲ್ಲ, ಬೇರೆ ಮಾಡ್ತಾರೆ ಟೆಸ್ಟ್ ಮಾಡೋದಕ್ಕೆ. ಟೆಸ್ಟ್ ಡೋಸ್ ಕೊಟ್ಟಕ್ಕೆ ಜಾಸ್ತಿ ಕೊಟ್ಟಿಲ್ಲ ಅನ್ನೋದನ್ನ ಭಾರಿ ಬರೀ ಅಲ್ಲಿ ಅತ್ಯಲ್ಪಮೇತತ್. ಸರಿಯಾಗಿ ಹೊಡೆದು ಏನಾಗ್ತಿದ್ದು ಗೊತ್ತಾ ನೀನೀಗ? ಉಪಾತ್ತ ಜೀವಿತ, ಬದುಕಿದ್ದೀಯಲ್ಲ ಮೆಲ್ಗಳು, ಸರಿಯಾಗಿ ಹೊಡೆದು ಸತ್ತು ಹೋಗ್ತಿದ್ದೀರಿ ಅಂತ ಹೇಳ್ತಾರೆ. ಅದಕ್ಕೆ ನಿಧಾರ್ಯೇವ ರಾವಣ ಸ ರಾಘವಾಯ ನಾಣ್ಯತ. ನನ್ನ ಶಕ್ತಿ ನೀನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಮೆಲ್ಲ ಹೊಡೆದಿದ್ದೆ ಅಂತ ತಿಳ್ಕೊಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಬೇಕು. ಲೇಷತಃ ಗ್ರಂಥ ಬರೆದ್ರು ಲೇಷತಃ, ಪೆಟ್ಟು ಹಾಕಿದ್ರು ಲೇಷತಃ. ಆ ಫುಲ್ ಫ್ರೆಂಡ್ ಗ್ರಂಥ ಬರೆದು ಯಾರಿಗೂ ಅರ್ಥ ಆಗ್ತಿದ್ದಿಲ್ಲ. ಆಚಾರ್ಯ ಏನಾದರೂ ತಮ್ಮ ಲೆವೆಲ್ಗೆ ಗ್ರಂಥ ಬರೆದ್ರೆ ಹೇಗಿರ್ತಿತ್ತು? ದೇವತೆಗಳಿಗೂ ಶಂಕರಾಧ್ಯ ಅವರಿಗೂ ಸಮಸ್ಯೆ ಆಗೋದು. ಆದರೆ ಅವ್ರು ಹಾಗೆ ಬರಲಿಲ್ಲ. ಹೇಗೆ ಬರೆದ್ರು? ಬಾಲಸಂಗಮಪಿ ಬೋಧ ಯದೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಇದು ಆಚಾರ್ಯ ಮಾತು ಗೊತ್ತಾಗುತ್ತೆ, ಎಷ್ಟು ಸಾಮರ್ಥ್ಯ ಅವರಿಗೆ. ಅದನ್ನು ಸ್ವಲ್ಪ ಡಿಫಿಕಲ್ಟ್ ಮಾಡೋದಿಲ್ಲ. ಆಚಾರ ವೈಶಿಷ್ಟ್ಯ ಅಂದರೆ ಅಷ್ಟು ಸರಳ. ಅಷ್ಟು ದೊಡ್ಡವರ ಸ್ಥಳ ಬರಬೇಕಾದ್ರೆ ಭಾರಿ ಕಷ್ಟ. ಏನಾಗುತ್ತೆ ಕೆಲವು ಸಲ ಮಧ್ಯೆ ಜೋಡ ಹಾಗೆ ಮಾಡೋದಿಲ್ಲ. ಯಮಕ ಭಾರತ ಬಂದು ಬಿಟ್ಟರೆ ಉಳಿದಲ್ಲ. ಯಮಕ ಭಾರತ ಉದ್ದೇಶ ಬರ್ಕೊ ಬರೆದ್ರು, ಯಾರು ಕೇಳ್ಕೊಂಡ್ರು ಆ ರೀತಿ ಬರಲಿಕ್ಕೆ ಬರುತ್ತಾ ಅಂತ ಕೇಳಿದ್ರು, ನೋಡಿ ತೋರಿಸಿದಾಗ ಆ ರೀತಿ ಯಾರು ಭಾಷೆ ಬರೆದ್ರೆ ಹೋಗಿದ್ದ. ಭಾಷೆ ವ್ಯಾಖ್ಯಾನ ಬರೆದಿದ್ರೆ ಯಾರಿಗೂ ಅರ್ಥ ಆಗ್ತಿದ್ದಿಲ್ಲ, ಅಷ್ಟು ಡಿಫಿಕಲ್ಟ್. ಆದರೆ ಇಲ್ಲಿ ಅಷ್ಟು ಸಿಂಪಲ್ ಬರೀತಾರೆ. ಇಷ್ಟಾರು ಜನ ಓದೋದಿಲ್ಲ. ಅಲ್ಲೇನು ಸ್ವಲ್ಪ ಓದ್ತಿದ್ರೆ ಕಷ್ಟಪಟ್ಟು ಸಂಸ್ಕೃತನೇ ಕಲ್ತ್ಬಿಡೋದು, ಅಷ್ಟು ಚೆನ್ನಾಗಿರುತ್ತೆ. ಅವತ್ತಿನ ಅವತ್ತು ಓದಿದ್ರೆ ವಿಷಯ ಗೊತ್ತಾಗುತ್ತೆ, ಸಂಸ್ಕೃತನೇ ಚೆನ್ನಾಗಿ ಬರುತ್ತೆ. ಮಾರುತಿ ರಾಹತಂ ಪುನಃ ಪುನಸ್ತ್ವಂ ಇತ್ಯುಕ್ತ ಉವಾಚ ರಾವಣ. ಆಗ ರಾವಣ ಹೇಳ್ತಾನೆ, ಗೃಹಾಣ ಮತ್ತೋಪಿ ಸಮುದ್ಯತಂ ತ್ವಂ. ಈಗ ನಾನು ಒಂದು ಏಟು ಹೊಡಿತೀನಿ ತಗೊಂತ ಹೇಳ್ತಾನೆ. ನಾನು ಒಂದು ಏಟು ಹೊಡಿತೀನಿ, ಈಗ ನನ್ನ ಏಟು ತಗೋ ಅಂತ ಹೇಳ್ತಾನೆ. ನಾನೇ ಹೊಡಿತೀನಿ ನೋಡು ಅಂತಾನೆ. ಗೃಹಾಣ ಮತ್ತೋಪಿ ಸಮುದ್ಯತಂ ತ್ವಂ ಮುಷ್ಟಿ ಪ್ರಹಾರಂತಿ ತಂ ಪುಪೋಥ. ನಾನು ಮುಷ್ಟಿಲೇ ಹೊಡಿತೇನೆ, ನೀ ಹೇಗೆ ಮಾಡ್ತೇನೆ ನೋಡೋಣ ಅಂತ ಹೇಳ್ತಾನೆ. ಗೃಹಾಣ ಮತ್ತಃ ಅಪಿ ಸಮುದ್ಯತಂ ತಂ. ನನ್ನಿಂದ ಕೂಡ ನೀನು ಈ ಮುಷ್ಟಿ ಪ್ರಹಾರವನ್ನು ತಗೋ ಅಂತೇಳಿ ಜೋರ ಹೊಡಿತಾನೆ. ಇಲ್ಲಿ ನೆನ್ಪಿಟ್ಕೋಬೇಕು, ಆ ಹನುಮಂತ ಹೊಡೆದಿದ್ದು ಮೆಲ್ಲಗೆ, ಅತ್ಯಲ್ಪಂ. ಈ ಹೊಡಿತಿರೋದು ಫುಲ್ ಪುಪೋಥ. ಪುಪೋಥ ಅನ್ನೋದು ಪದರೆ ಗೊತ್ತಾಗ ಜೋರ ಮೇ ಅಂತ ಹೇಳಿ ಹೊಡಿತಾನೆ. ಆಗ ಹನುಮಂತ ಏನು ಮಾಡ್ತಾನೆ ನೋಡಿ. ಆಗ ಕಿಂಚಿತ್ ಪ್ರಹಾರೇಣ ತು ವಿಹ್ವಲಾಂಗವತ್ ಸ್ಥಿತೇ ಹಿ ತಸ್ಮಿನ್ ಇದಮಂತರಂ ಮಮ ಇತ್ಯಗ್ನಿಸೂನುಂ ಪ್ರಯಯೌ ಸ ರಾವಣೋ ನಿವಾರಿತೋ ಮಾರುತಿ ನಾಪಿ ವಾಚ. ಕಿಂಚಿತ್ ಪ್ರಹಾರೇಣ, ಇದು ಕಿಂಚಿತ್ ಪ್ರಹಾರ ಅಲ್ಲದು, ಪ್ರಹಾರೇಣ ಕಿಂಚಿತ್ ವಿಹ್ವಲಾಂಗವತ್. ಆಗ ಹನುಮಂತ ಏನು ಮಾಡಿ, ಸ್ವಲ್ಪ ಏನೋ ಬೋಡಿ ಬಂದ ಮಾಡ ಹೀಗೆ ಮಾಡಿದ ಸ್ವಲ್ಪ. ಯಾಕೆಂದರೆ ಇಷ್ಟೇ ತಾನಂತೂ ಕೊಲ್ಲೋದಿಲ್ಲ, ಅವ್ನು ಮುಂದೆ ಹೋಗ್ಬೇಕು. ಅವನೀಗ ಮುಂದೆ ರಾವಣನಿಂದ ಹೊಡಿಸೋಬೇಕೀಗ. ಮುಂದೆ ಹೋಗ್ಲಿಕ್ಕೆ ಏನು ಮಾಡ್ಬೇಕು? ಚಾನ್ಸ್ ಈಗ ಸೋದ ಥರ ಮಾಡಬೇಕೀಗ. ತಕ್ಷಣ ಏನಾಯ್ತು ನೋಡಿ, ವಿಹ್ವಲಾಂಗವತ್ ಸ್ಥಿತಿ. ಕಿಂಚಿತ್ ವಿಹ್ವಲಾಂಗವತ್, ಮೊದಲು ವಿಹ್ವಲಾಂಗನಾದಂತೆ, ಅದು ಕಿಂಚಿತ್ ಆದಂತೆ, ಮತ್ತೆ ಸ್ವಲ್ಪ ಹೀಗೆ ಮಾಡಿದಾಗ ಅದೇ ಎಸ್ಕೇಪ್ ಅಂತೇಳಿ ಹೊಡ್ಬಿಡ್ತಾನೆ ರಾವಣ. ಇಲ್ಲ, ಕಣ್ಣನ ಜೊತೆಗಲ್ಲ, ಶಲ್ಯನ ಜೊತೆ ಮಾಡ್ಬೇಕಾರೆ. ಶಲ್ಯನ ಜೊತೆ ಯುದ್ಧ ಮಾಡ್ಬೇಕಾರೆ ಹತ್ಯೆ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ಇದಕ್ಕೋಸ್ಕರ ಲೋಕ ತೋರಿಸ್ಬೇಕು ಅಂತ. ಅಲ್ಲಿ ಆವೇಶ ಇತ್ತು, ವಾಯುದೇವರ ಆವೇಶ ಇತ್ತು ಶಲ್ಯನೊಳಗೆ. ವಾಯುದೇವರೇ ಅದಕ್ಕೋಸ್ಕರ ಜನ ತೋರಿಸ್ಬೇಕು ಅಂತ ಆ ರೀತಿ ಮಾಡಿ. ತಸ್ಮಿನ್ ಇದಮಂತರಂ ಮಮ. ಈಗ ಅವನು ಅನ್ಕೊಂಡು ಸದ್ಯನ ಚಾನ್ಸ್ ಸಿಕ್ತು ಅನ್ಕೊಂಡು ಇದಮಂತರಂ ಮಮ. ಇಲ್ಲಿ ಯುದ್ಧ ಹೊಡೆಯೋದೆಲ್ಲ ರೂಲ್ಡ್ ಔಟ್. ಈಗ ಸದ್ಯ ಮುಂದೆ ಹೋದ್ರೆ ಸಾಕಾಗಿದೆ ಅಷ್ಟೇ. ಇದಮಂತರಂ ಮಮ. ಅಂತರ ಅಂದ್ರೇನು? ಅವಕಾಶ. ಅದನ್ನು ಅವಕಾಶ ಸಿಕ್ತೀಗ. ಇತಿ ಅಗ್ನಿಸೂನು ಪ್ರಯೋಗ ಮುಂದಕ್ಕೆ ಹೊರಟ. ಯಾರಿದ್ರು ಮುಂದೆ? ಅಗ್ನಿಸೂನು ಯಾರು?
ನೀಲ ಅಗ್ನಿ ಅವತಾರ, ನೀಲೋಗ್ನಿರಾಸೀತ್ ಅಂತ ಹೇಳಿದ್ದಾರೆ. ನೀಲ ಅವನು ಯಾರವನು? ಸೇನಾಧಿಪತಿ. ಈಗ ರಾಜ ಮಹಾರಾಜ ಎಲ್ಲ ಆಗಿದ್ದು, ಸೇನಾಧಿಪತಿ ಬಂದ. ಈಗ ಸರಾವಣೋ ನಿವಾರಿತೋ ಮಾರುತಿ ನಾಪಿವಾ. ಅಸತ್ಯ ಹನುಮಂತ ಏನು ಮಾಡಿದ್ದು? ರಾವಣ ಸ್ವಲ್ಪ ಇರೋ ಅಂತ ಹೇಳಿದರೆ ಸದ್ಯ ಬದುಕಿದ್ರೆ ಸಾಕು, ಬದುಕಿದ್ರೆ ಬಡಜೀವ ಅಂತ ಕರೀತಾರಲ್ಲ, ಸಾರು ಅಂತ ಹೊಟ್ಬಿಡ್ತಾನೆ ಮುಂದಕ್ಕೆ. ಅದರಿಂದ ಹನುಮಂತ ಎಚ್ಚರನೂ ತಪ್ಪಿಲ್ಲ, ಏನೂ ಆಗಿಲ್ಲ, ಸ್ವಲ್ಪ ನಾಟಕ ಮಾಡಿದ, ಅದೇ ಚಾನ್ಸ್ ಅಂತ ಹೊರಟ. ಆದರೆ ಅವ್ನು ಮತ್ತೆ ಕರೆದಾಗ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಹನುಮಂತ ಮತ್ತೆ ಕರೆದಾಗ ರಾವಣ ಯಾಕೆ ಹೋಗಲಿಲ್ಲ? ಒಂದು ಸರ್ತಿಗೆ ಸಾಕಾಗಿದೆ, ಮತ್ತೇನು ಅಂತ ಅವಾಯ್ಡ್ ಮಾಡ್ದ. ಅದರಿಂದ ರಾವಣ ಹನುಮಂತ ಎದುರಿಸಕ್ಕೆ ತಯಾರಿಲ್ಲ ಅಂತ ಗೊತ್ತಾಯ್ತು. ಹನುಮಂತ ಎದುರಿಸಕ್ಕೆ ತಯಾರಿಲ್ಲ, ಮುಂದೆ ಎಷ್ಟೋ ಎದುರಿಸಿ ಬರೋದಿಲ್ಲ, ಹನುಮಂತ ಡೈರೆಕ್ಟ್ ಬರೋದಿಲ್ಲ. ಮತ್ತೆ ಏಟು ತಿಂದ ಮೇಲೆ ಅವತ್ತು ಬದುಕಿದ್ದೆ ಸಾಕು ಅಂತ ಓಡ್ಬಿಡ್ತಾನೆ. ಏಟು ಹೊಡಿಯೋದು ಬೇರೆ, ಬರೋದು ಬೇರೆ, ಡಿಫ್ರೆನ್ಸ್ ಇದೆ, ಗೊತ್ತಾಯ್ತಾ? ಅದು ಬರೀ ಇಲ್ಲೇ ಬರುತ್ತೆ, ಈಗ ಇಲ್ಲೇ ಬರುತ್ತೆ. ತಮಾಪತಂತಂ ಪ್ರಸಮೀಕ್ಷ ನೀಲೋ ಧನುರ್ಧ್ವಜಾಗ್ರಾಶ್ವರಥೇಷು ತಸ್ಯ ಚಚಾರ ಮೂರ್ಧಸ್ವಪಿ ಚಂಚಲೋಲಂ ಜಡೀಕೃತಸ್ತೇನ ಸರಾವಣೋಪಿ ತಂ ಆಪತಂತಂ ಪ್ರಸಮೀಕ್ಷ ನೀಲಃ ಧನುರ್ಧ್ವಜಾಗ್ರಶ್ವರಥೇಷು. ಧನುರ್ಧ್ವಜ ಅಶ್ವರ ಒಂದೇ ಪದ, ಅದಿಷ್ಟು ಕೂಡ. ಧನುರ್ಧ್ವಜ ಅಗ್ರ ಅಶ್ವರಥೇಷು ತಸ್ಯ ಚಚಾರ ಮೂರ್ಧಸು ಅಪಿ ಚಂಚಲಃ ಅಲಂ ಜಡೀಕೃತಃ ತೇನ ಸಹ ರಾವಣಃ ಅಪಿ ತಂ ಆಪತಂತಂ. ನೀಲ ರಾವಣ ನುಗ್ಗಿ ಬರೋದನ್ನು ನೋಡಿ, ಪ್ರಸಮೀಕ್ಷ ನೋಡಿ, ನೀಲಃ ನೀಲನು ಧನುರ್ಧ್ವಜಾಗ್ರ ಅಶ್ವರಥೇಶು. ಧನುರ್ಧ್ವಜ ಧನುಹು ಧನುಸ್ಸು, ಧ್ವಜಾಗ್ರ ಧ್ವಜದ ಮೇಲೆ, ಆಮೇಲೆ ಅಶ್ವ ಕುದುರೆಗಳು, ರಥ ರಥ ಅಷ್ಟರ ಮೇಲೆ ಚಚಾರ ಮೂರ್ಧಸು ಅವನ ತಲೆ. ನೀಲ ಏನು ಮಾಡ್ತಾನೆ ನೋಡಿ, ಈಗ ಒಂದು ಕಪಿ, ಅವನು ಕಪಿ ಚೇಷ್ಟೆ ತೋರಿಸ್ತಾರೆ. ಒಂದು ಕಡೆ ಕುದುರೆ ಮೇಲೆ ಕೂತಿದ್ದಾನೆ, ನೋಡೋಡ್ತಲೇ ಕರೆದ ಜಂಪ್ ಮಾಡ್ತಾನೆ, ಅಲ್ಲಿಂದ ಧ್ವಜಕ್ಕೆ ಹಾರ್ತಾನೆ, ಧ್ವಜ ತುದಿ ಕೊಡ್ತಾನೆ. ಅವ್ರು ರಾವಣ ತಲೆ ಮೇಲೆ 1 2 3 ಅಲ್ಲಿಂದ ಇಲ್ಲಿಂದ ಜಂಪ್ ಮಾಡ್ತಾನೆ, ಆ ಕಡೆ ಈ ಕಡೆಗೆ. ಎಷ್ಟು ಹೇಳ್ತಾರೆ ಅದನ್ನು, ಅದಿಷ್ಟನ್ನು ಕೂಡ ಒಂದು ವಾಕ್ಯದಲ್ಲಿ ಸಂಬರಿ ಕೊಡಿ, ಹ್ಯಾಕೆ ಸಂಬಂಧ ಪಡ್ತಾರೆ. ಧನುಹು ಧ್ವಜ ಅಗ್ರ ರಥ ಅಶ್ವರಥೇಶು ತಸ್ಯ ಚಚಾರ ಮೂರ್ಧಸು ಅಪಿ. ಹೊತ್ತದಲ್ಲಿ ಮಕ್ಕಳು ಆಡಿದಾಗ ಇಲ್ಲಿಂದ ಓಡಾಡ್ತಾ ಇದ್ದಾರೆ. ರಾವಣ ಹೊಡೆಯಲಿಕ್ಕೆ ಆಗ್ತಾ ಇಲ್ಲ, ಯಾತಕ್ಕೆ? ಇಲ್ಲಿ ನೋಡಿದ್ರೆ ಅಲ್ಲಿಗೆ ಹೋಗಿರ್ತಾರೆ, ಅಲ್ಲಿ ಇಲ್ಲಿಗೆ ಹೋಗ್ತಿರ್ತಾರೆ. ಈ ಕೋತಿ ಜಾಸ್ತಿ ಇರುತ್ತಲ್ಲ, ಅದೇ ರೀತಿ ಇದು. ಮೂರ್ಧಸ್ವಪಿ ಚಂಚಲೋಲಂ, ಚಂಚಲ ಅಲಂ ಬಹಳಷ್ಟು. ರಾವಣ ಭಜಿತಾವಿ ಜಡೀಕೃತ. ಜ್ವರ ಹೊಡೆ ತರಗೆ ಇಟ್ಬಿಡುತ್ತೆ, ಹೊಡ್ಕೊಂಡು ತರಗೆ ಇಟ್ಬಿಡುತ್ತೆ, ಅವ್ರು ತಪ್ಪಿಸೋ ಇಟ್ಟು ತರಗೆ ಬಿಡುತ್ತೆ. ಸೊಳ್ಳೆ ಹೊಡ್ಕೊಳಕ್ಕೆ ಹೋಗಿ ಹೊಡ್ಕೊತಾರಲ್ಲ, ಹಂಗಾಗತ್ತೆ. ಚಂಚಲೋಲಂ ಜಡೀಕೃತಸ್ಥೆ, ಜಡೀಕೃತ ಜಡವಾಗಿಬಿಟ್ಟೆ, ತೋರಿಸಿದಂತಾಗ್ಬಿಟ್ಟು ಒಂಥರ. ಸ ರಾವಣ ಅಪಿ ನೆನ್ಪಿಟ್ಕೋಬೇಕು. ಹನುಮಂತ ಮಾಡಿದ ಮೇಲೆ ಹಿಂದೆ ಅಂಗದ ಮಾಡಿದ್ದ, ಗೊತ್ತಾಯ್ತು? ಇಲ್ಲಿ ಇದು ಬಂತ, ಅದು ದೊಡ್ಡವ್ರ ಜೊತೆಗಿದ್ರೆ ಏನಾಗುತ್ತೆ, ಸ್ಫೂರ್ತಿ ಬರುತ್ತೆ ಅಂತ ಅರ್ಥ. ಹೇಗೆ ಅಟ್ಯಾಕ್ ಮಾಡಬೇಕು ಅವನ್ನ ತೋರಿಸ್ಕೊಡ್ತಾರೆ, ಅದು ಅಡ್ವಾಂಟೇಜ್ ತಗೋಬೇಕು ಯಾವಾಗ. ಅದಕ್ಕೆ ಯಾಕೆ ಟೀಕಾ ಟಿಪ್ಪಣಿಗಳು ಓದ್ತಾ ಹೋಗಬೇಕು ಅಂದರೆ ಸ್ವಾರಸ್ಯ ಗೊತ್ತಾಗುತ್ತೆ. ನಾವು ಬರೀ ಓದೋದಕ್ಕೂ ಅದು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಡಿಫ್ರೆನ್ಸ್ ಇದೆ. ಅದಕ್ಕೆ ಸ್ಫೂರ್ತಿ ಬಂದು ಚೆನ್ನಾಗಿ ಅದು ಮಾಡಿಕೊಡ್ರು. ಅದಕ್ಕೆ ಅವ್ರು ಬಂದು ಬರೀ ಹಾಗೆ ಬರೀತಾರೆ. ಟೀಕಾರಾಯರ ಸ್ಫೂರ್ತಿಯಿಂದ ನಾವು ಬರಿತಾ ಇದ್ದೇವೆ, ಅವ್ರು ಇವರು ಸ್ಫೂರ್ತಿ ನಾವು ಬರೀತೇವೆ ಅಂತ ಹೇಳ್ತಾರೆ. ದೊಡ್ಡವರಿಂದ ಬರ್ತಕ್ಕಂಥ ಸ್ಫೂರ್ತಿ. ಚಂಚಲೋಲಂ ಜಡೀಕೃತಸ್ಥೇನ. ಸ್ನಾನ ಮಾಡಕ್ಕೆ ಯೋಚನೆ ಮಾಡ್ತಾ ನಿಂತಿರ್ತಾರೆ, ದೊಡ್ಡ ಒಂದು ಮುಡಿ ಹೊಂಟ್ಬಿಡ್ತಾರೆ, ಪರವಾಗಿ ನಾನು ಬಿಡ್ಬೋದು ಅಂತ ಧೈರ್ಯ ಬರುತ್ತೆ. ಅದು ಟೆಸ್ಟೆಡ್ ಆದಾಗ ಆಯ್ತು, ಈಗ ಸೇಫಾಗಿ ಮಾಡಿದ್ರೆ ಆಯಿತು ಅಂತ. ನೀಲೇ ರಜನೀಚರೇಶಃ. ಲೋಕದ ಸೈನ್ಸ್ ಇರೋದು ಹಾಗೇನೆ. ಒಳ್ಳೆ ಸ್ಕೂಲ್ಗೆ ಯಾಕೆ ಸೇರಿಸ್ತಾರೆ ಮಕ್ಕಳನ್ನ? ಒಳ್ಳೆ ಅದರಿಂದ ಮಗ 3rd ಕ್ಲಾಸ್ ಫೇಲ್ ಆಗೋನು ಪಾಸ್ ಆದರೂ ಆಗ್ತಾನೆ, ಪಾಸ್ ಆಗೋನು 2nd ಕ್ಲಾಸ್ ಬರ್ತಾನೆ, ಈ ಥರ ಸ್ವಲ್ಪ ಬೆಟರ್ ಆಗ್ತಾರೆ. ಯಾಕಂದರೆ ಅಲ್ಲಿ ಇದ್ದಾಗ ಅವನು ಒಂದು ಸಹವಾಸದಿಂದ ಏನಾಗಬೇಕಾಗತ್ತೆ, ನಾವು ಒಲೆ ಮುಂದೆ ಕೂತ್ರೆ ಮೈ ಬೆಚ್ಚಗಾಗೋದಿಲ್ಲ, ಸಂಘದ ಎಫೆಕ್ಟ್ ಅಷ್ಟೇ. ಫ್ಯೂಚರ್ ಬಂದು ತೆಗೆದಾಗ ಓರ ಗಾಳಿ ಹೊಡೆಯುತ್ತೆ ತಣ್ಣಗೆ, ಅದಕ್ಕೆ ಅದು ಹತ್ತಿರ ಇದ್ದ ಚಳಿ ಅನ್ಸುತ್ತೆ. ವೆರಿ ಇದ್ದಲ್ಲ ಪದಾರ್ಥ ಯಾತಕ್ಕೆ ತಣ್ಣಗಾಗೋದು, ಅದರೊಳಗಿದ್ದಕ್ಕೆ ಅದರ ಎಫೆಕ್ಟಿಂದ ತಣ್ಣಗಾಗುತ್ತೆ. ಆ ರೀತಿಯಲ್ಲಿ ಸಂಘದ ಕಾನ್ಸೆಪ್ಟ್ ಇದೆ ಅಲ್ಲಿ. ಬಲೆ ಇದು ಎಲ್ಲದೂ ಸಂಘದಿಂದನೇ ಮಾಡೋದು. ಅದನ್ನು ಅರ್ಥ ಮಾಡಿಕೊಂಡಾಗ ಸಜ್ಜನರ ಸಂಘ ಯಾತಕ್ಕೆ ಮುಖ್ಯ ಅಂತ. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ಸಕ್ಷಿಪ್ರಮಾದಾಯ ಹುತಾಶನಾಸ್ತ್ರಂ ಮುಮೋಚ ನೀಲೇ ರಜನೀಚರೇಶಃ ಸತೇನ ಭೂಮೌ ಪತಿತೋ ನ ಚೈನಂ ದದಾಹ ವಹ್ನಿಃ ಸ್ವತನುರ್ಯತೋಸೌ ಸಹ ಕ್ಷಿಪ್ರಂ ಆದಾಯ ಹುತಾಶನಾಸ್ತ್ರಂ ಮುಮೋಚ ನೀಲೇ ರಜನೀಚರೇಶಃ ಸಹ ತೇನ ಭೂಮೌ ಪತಿತಃ ನ ಚ ಏನಂ ದದಾಹ ವಹ್ನಿಃ ಸ್ವತನುಃ ಯತಃ ಅಸೌ ಸಹ ಕ್ಷಿಪ್ರಂ ಆದಾಯ ಹುತಾಶನಾಸ್ತ್ರಂ. ಆ ಯೋಚನೆ ಮಾಡಿದ, ಆಗ್ನೇಯಾಸ್ತ್ರ ತಗೊಂಡ, ಅವ್ನು ಸುಟ್ಟಾಕಿಬಿಡ್ಬೇಕು ಅಂತೇಳಿ ಆಗ್ನೇಯಾಸ್ತ್ರ ತಗೊಂಡು ಹುತಾಶನಾಸ್ತ್ರಂ, ಹುತಾಶನ ಅಗ್ನಿ ಅಸ್ತ್ರ, ಆಗ್ನೇಯಾಸ್ತ್ರ. ನೀಲೇ ಮುಮೋಚ, ನೀಲ ಮೇಲೆ ಬಿಟ್ಟ. ರಜನೀಚರೇಶ್ವರ ಸತೇನ ಭೂಮೌ ಪಾತಿತ. ತಕ್ಷಣ ಏನಾಯ್ತು ಅವನಿಗೆ, ದಪ್ಪದ ಬಿದ್ದ ಭೂಮಿ ಮೇಲೆ. ನೀಲ ಅಸ್ತ್ರ ಪ್ರಭಾವದಿಂದ ಭೂಮಿ ಮೇಲೆ ಬಿದ್ದ. ನಚೈನಂ ದದಾಹ, ಆದರೆ ಸುಟ್ಟೋಗ್ಲಿಲ್ಲ. ಯಾತಕ್ಕೆ? ಅವನೇ ಅಗ್ನಿ ಆದ್ದರಿಂದ ಸ್ವತನುರ್ಯತೋಸೌ, ಅವನೇ ಅಗ್ನಿ ಆದ್ದರಿಂದ ಸುಟ್ಟೋಗ್ಲಿಲ್ಲ. ಇಲ್ಲಿ ನೋಡಿ, ಹನುಮಂತನಿಗೆ ಬೆಂಕಿ ಇಟ್ಟು ಹನುಮಂತ ಸುಟ್ಟೋಗ್ಲಿಲ್ಲ, ನೀಲಿನ ಬೆಂಕಿ ಇಟ್ಟು ನೀಲೂ ಸುಟ್ಟೋಗ್ಲಿಲ್ಲ. ಇಲ್ಲಿ ನೀಲ ಸುಡದೇ ಇರೋಕ್ಕೆ ಏನು ಕಾರಣ? ಅಗ್ನಿ. ಹನುಮ ಸುಡದೇ ಇರೋಕ್ಕೆ ಏನು ಕಾರಣ? ಅಗ್ನಿಗೆ ಬದುಸೋದೇ ವಾಯು. ಅಗ್ನಿ ಆರಿಸ್ಬೇಕಾದ್ರೆ ಏನು ಮಾಡಬೇಕು? ಜೋರ ಬೀಸಿದ್ರೆ ಆರೋಗುತ್ತೆ. ದೀಪ ಹೇಗಂದರೆ ಕಡಿಮೆ ಬಿಸಿಲು ಹತ್ತುತ್ತೆ. ವಾಯು ತಮಾಷೆ ಅಂದರೆ ವಾಯು ಅಗ್ನಿ ಹೊತ್ತಿ ಉರಿಲಿಕ್ಕೂ ಏನು ಬೇಕು? ಗಾಳಿ ಬೇಕು. ಅದಿಲ್ಲದೆ ಹೋದರೆ ಉಪಜೀವ್ಯ ಅಂತ ಆಯ್ತು, ಉಪಜೀವ್ಯ. ಅದಿದ್ರೆ ಇರುತ್ತೆ, ಅದು ಹೋಗಿಬಿಡುತ್ತೆ. ಆದ್ದರಿಂದನೇ ಅಲ್ಲಿ ಹನುಮಂತ ಗೆದ್ದಿದ್ದು ಉಪಜೀವ್ಯವಾಗಿ ಗೆದ್ದಿದ್ದು. ಈತ ಗೆದ್ದಿದ್ದು ತಾನೇ ಆಗಿದ್ದಿದ್ದು. ಇಷ್ಟೇ ಡಿಫರೆನ್ಸ್. ಇಷ್ಟಾದರೂ ಕೆಳಗಂತೂ ಬಿದ್ದಿದ್ದೆಲ್ಲ ನಡೀತು, ಹನುಮಂತನ ಏನೂ ಆಗಲಿಲ್ಲ. ಇವೆಲ್ಲ ಕಂಪೇರ್ ಮಾಡಬೇಕು, ಆಗ ತಾರತಮ್ಯ ಗೊತ್ತಾಗುತ್ತೆ. ಆವೇಶ ಇದ್ದವರಾಗಲಿ ಅನುಗ್ರಹ ಇದ್ದವರಾಗಲಿ ಮಾಡೋ ರೀತಿ ಬೇರೆ, ತಾನೇ ಮಾಡ್ಲಿಕ್ಕೆ ಹೊರಟಾಗ ಆಗ ರೀತಿ ಬೇರೆ. ಯಸುವತ್ಪಪಾತ ಸಮುಷ್ಟಿಮಾವೃತ್ಯತು ವಜ್ರಕಲ್ಪಂ ಪ್ರಕರ್ಷಿತ್ವೇವ. ಇನ್ನು ಮುಂದೆ ಬಂತು ನಿವಾರಿತಸ್ತೇನ ಸ್ವತನುರ್ಯತೋಸೌ. ತಕ್ಷಣ ಕಾರಣ ಕೊಟ್ಟರು, ನೀಲ ಅಗ್ನಿ ಅವತಾರವಾದ್ದರಿಂದ. ಈಗ ಅಂಶ ಅವತಾರದ ಉಪಯೋಗ ಬಂತೀಗ. ಇಲ್ಲ ಏನಾಗ್ತಿತ್ತು, ಇಲ್ಲಿದ್ರೆ
ಇಲ್ಲ ಸುಳ್ಳಿನ ಆಗ್ನೇಯಾಸ್ತ್ರ ಫೇಲ್ ಆಯ್ತಾ ಅಂತ ಪ್ರಶ್ನೆ ಬರೋದು. ಹಾಗಿದ್ರೆ ಎಲ್ಲರೂ ಈ ರೀತಿ ಆಗ್ಬೋದು ಅಂತ ಯೋಚನೆ ಬಂದರೆ ಉಳಿದವರೆಲ್ಲ ಆಗಲ್ಲ. ಇಲ್ಲಿ ಆಗಲೇ ಕಾರಣ ಏನು ಅಂತ ಕೇಳಿದರೆ ತಾನೇ ಆಗಿದ್ದರಿಂದ. ಈ ಅಂಶಾವತಾರ ಯಾಕೆ ಹೇಳ್ತಾರೆ ಅನ್ನೋದಕ್ಕೆ ಅರ್ಥ ಆಗುತ್ತೆ. ಅಂಶಾವತಾರ ಸುಮ್ಮನೆ ಏನೋ ಕತೆ ಹೇಳ್ಬೇಕು ಅಂತ ಹೇಳಿದ್ದಲ್ಲ, ಪ್ರತಿಯೊಂದು ಇನ್ಸಿಡೆನ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ತಥೋ ಯಯೌ ರಾಘವಮೇವ ರಾವಣೋ ಸುಟ್ಟೋಗ್ತಿದ್ರು. ಹೌದು ಮತ್ತೆ ತಥೋ ಯಯೌ ಉಳ್ಕೊಂಡ ತಂದೆ ಆಯ್ತಲ್ಲ. ತಥೋ ಯಯೌ ರಾಘವಮೇವ ರಾವಣೋ ನಿವಾರಯಾಮಾಸ ತಮಾಶು ಲಕ್ಷ್ಮಣಃ ತತಶ್ಚತುಸ್ತಾವಧಿಕೌ ಧನುರ್ಭೃತಾಂ ಶರೈಃ ಶರೀರಾಭರಣಾವಧಾರಣೈಃ. ತತಃ ಯಯೌ ರಾಘವಂ ಏವ ರಾವಣಃ. ಈಗ ಎಲ್ಲಿ ಹೊರಟ ರಾವಣ? ರಾಮನ ಮೇಲೆ ಹೊರಟ. ಲಕ್ಷ್ಮಣ ರಾವಣ ಮೇಲೆ ಹೊರಟ. ಆದರೆ ನಿವಾರಯಾಮಾಸ ತಮಾಶು ಲಕ್ಷ್ಮಣ ಅಡ್ಡ ಬಂದ. ಕೂಡಲೇ ಕರ್ತ ಯಾವಾಗಲೂ ದೊಡ್ಡವ್ರ ಜೊತೆ ಮೊದಲು ನನಗೆ ಎದ್ದು ಹೋಗುತ್ತೆ ಮುಂದೆ ಬರ್ಬೇಕಾದ ಧರ್ಮ ಅದು. ಅದಕ್ಕೆ ಬಂದಿದ್ದು ತಾರತಮ್ಯ ಪ್ರಕಾರ ಬಂದಿದೆ. ಮೊದಲಿನಿಂದ ಹೇಗೆ ಬಂತು ನೋಡಿ. ಗಜೋಗವಾಷ್ಟ ಶುರುವಾಯಿತು. ಮೊದಲು ಕಪಿಗಳ ಸೇನೆ, ಆಮೇಲೆ ಗಜಗವಾಷ್ಟಾದಿಗಳು, ಆಮೇಲೆ ಜಾಂಬವಂತಾದಿಗಳು, ಆಮೇಲೆ ಅಂಗದ, ಆಮೇಲೆ ಸುಗ್ರೀವ, ಆಮೇಲೆ ಹನುಮಂತ, ಈ ಲಕ್ಷ್ಮಣ ಕಾರಣ. ಎರಡು ಕಾರಣ. ಒಂದು ಕಾರಣ ಏನೋ ರಾಮನ ತಮ್ಮ, ಅದರಿಂದ ರೆಸ್ಪೆಕ್ಟಬಲ್ ನಮ್ಮ ಒಂದರ್ಥ. ಇನ್ನೊಂದರ್ಥ ಇಲ್ಲಿ ಸಂಕಷ್ಟ ಭಗವಂತನ ಆವೇಶ ಇದೆ. ಎರಡು ಕಾರಣಕ್ಕೋಸ್ಕರ ಆತನ ಆಮೇಲೆ ಹೇಳ್ತಾರೆ. ನಿವಾರಯಾಮಾಶು ತಮ್ ಆಶು ಲಕ್ಷ್ಮಣ ತತಶ್ಚತುಸ್ತೌ ಅಧಿಕೌ ಧನುರ್ಭೃತಾಂ. ರಾವಣಾಟ ಸುಲಭ ನಡೆಯಲಿಲ್ಲ ಈಗ. ಒಂದೊಂದು ಬಾಳೆ ಹೊಡೆದಾಕಿದ್ದ ಅವ್ರನ್ನೆಲ್ಲ. ಹಾಗಾಗಲಿಲ್ಲ ಇಲ್ಲಿಗ. ಯಾಕೆ ಅವ್ರು ಯಾರು ಅಸ್ತ್ರಜ್ಞರಾಗಿರಲಿಲ್ಲ. ಮೂರು ಶಕ್ತಿ ಇತ್ತೆ ಹೊರತು ಅಸ್ತ್ರ ಪ್ರಯೋಗ ಮಾಡಿಲ್ಲ ಅವ್ರು ಯಾರು. ಲಕ್ಷ್ಮಣ ಅಸ್ತ್ರಜ್ಞ. ಅಸ್ತ್ರ ಪ್ರಯೋಗ ಮಾಡಿದ ಸ್ವರೂಪದಲ್ಲಿ ಆದಿಶೇಷ ಎರಡು ಸೇರಿತ್ತಾದ್ರಿಂದ ತತಶ್ಚತೌ ಅಧಿಕೌ ಧನುರ್ಭೃತಾಂ. ಧನುರ್ಧಾರಿಗಳು ಭಾರಿ ಶ್ರೇಷ್ಠರಾದವರು. ಶರೈಹಿ ಶರೀರ ಆವರಣ ಅವಧಾರಣೈಹಿ. ಶರೈಹಿ ಶರೀರ ಆವರಣ ಅವಧಾರಣ. ಶರೀರಕ್ಕೆ ಆವರಣ ಅಂದ್ರೇನು? ಎರಡು ರೀತಿ. ಒಂದು ಕವಚ, ಇನ್ನೊಂದು ಚರ್ಮ. ಗೊತ್ತಾಯ್ತಾ? ಕವಚಕ್ಕೆ ಬಿಡಿಸ್ಬೇಕು, ಚರ್ಮ ಬೇಯಿಸ್ಕೊಂಡು ಒಳಗೆ ಹೋಗ್ಬೇಕು. ಅಂತಂಥ ಬಾಣಗಳನ್ನು ಪರಸ್ಪರ ಮಾಡ್ತಾ ಇದ್ದಾರೆ. ನಿವಾರಿತಸ್ತೇನ ದಶಾನನೋ ಭೃಶಂ ವೃಷಾನ್ವಿತೋ ಬಾಣಮಮೋಘ ಮುಗ್ರಂ ಸ್ವಯಂಭೂದತ್ತಂ ಪರಿಕೃಷ್ಯ ಚಾಶೋ ಲಲಾಟ ಮಧ್ಯೆ ಪ್ರಮಮೋಚ ತಸ್ಯ. ಇನ್ನು ಬೇಕಾಷ್ಟು ಯುದ್ಧ ಮಾಡ್ತಾರೆ. ಅದೆಲ್ಲ ಎಲ್ಲ ಗೊತ್ತಿದ್ದು ಹೇಳಕ್ಕೆ ಹೋಗಲಿಲ್ಲ. ಇಂಪಾರ್ಟೆಂಟ್ ಹೇಳ್ತಾರೆ ನೆಕ್ಸ್ಟ್ ಇನ್ಸಿಡೆಂಟ್. ನಿವಾರಿತಃ ತೇನ ದಶಾನನಃ ಭೃಶಂ ವೃಷಾ ಅನ್ವಿತಃ ಬಾಣಂ ಅಮೋಘಂ ಉಗ್ರಂ. ಅನೋದಾದ ಉಗ್ರವಾದ ಒಂದು ಬಾಣವನ್ನು ರಾವಣ ತಗೊಂಡ. ತೇನ ನಿವಾರಿತಃ ದಶಾನನಃ ಭೃಶಂ ಭಾರಿ ಕೋಪದಿಂದ ಕೂಡಿದವನಾಗಿ, ಅನ್ವಿತ ಕೂಡಿದವನಾಗಿ, ಅಮೋಘಂ ಉಗ್ರಂ ಬಾಣಂ ಅಮೋಘವಾದ ಉಗ್ರವಾದ ಬಾಣವನ್ನು ತಗೊಂಡು ಸ್ವಯಂಭೂದತ್ತಂ ಬ್ರಹ್ಮದೇವರಿಂದ ಕೊಡೋದು. ಈ ಸ್ಪೆಷಲ್ ಈಗ ಅಂತಿಂತ ಬಾಣ ಅಲ್ಲ, ಅದೇನದು ಬ್ರಹ್ಮಾಸ್ತ್ರ ಇದೆ. ಬ್ರಹ್ಮದೇವರು ಕೊಟ್ಟಿದ್ದದನ್ನ ಇಸ್ಕೊಂಡಿದ್ದು ಯಾವಾಗ ಹೋದಾಗ ಅದೊಂದು ಸ್ಪೆಷಲ್. ಅದು ಇಟ್ಕೊಂಡ ಅಂಥವ್ರು ಕೊಟ್ಟ ಸಾಲಿಗ್ರಾಮ ಹೇಗೆಲ್ಲ ಹೇಳ್ತಾರಲ್ಲ ಹಾಗೆ ಸನ್ನಿಧಾನ ಇರುತ್ತೆ ಅಂತ ಅರ್ಥ. ಅದಕ್ಕೆ ಅದು ಪರಿಕೃಷ್ಯ ಚಾಶೋ ಅದನ್ನ ಇಟ್ಟ ಎಳೆದ. ಲಲಾಟ ಮಧ್ಯೆ ಪ್ರಮಮೋಚ ತಸ್ಯ. ಲಕ್ಷ್ಮಣಿಗೆ ಎಲ್ಲಿ ಹೊಡೆದ? ಹಣೆ ಹೊಡಿತಾನೆ. ಸರಿಯಾಗಿ ಹಣೆ ಹೊಡಿತಾರೆ. ಅದು ಭಾಳ ಕೀ ಪಾಯಿಂಟ್. ಅವೆಲ್ಲ ಮರ್ಮಸ್ಥಾನಕ್ಕೆ ಹೊಡಿತಾನೆ. ಪ್ರಮಮೋಚ ತಸ್ಯ. ತಕ್ಷಣ ಏನಾಯ್ತಾಗ? ಭೃಷಾ ಹತಸ್ತೇನ ಮುಮೋಹ ಲಕ್ಷ್ಮಣೋ ರಥಾದವಪ್ಲುತ್ಯ ದಶಾನನೋಪಿ ಕ್ಷಣಾದಭಿಧೃತ್ಯ ಬಲಾತ್ ಪ್ರಗೃಹ್ಯ ಸ್ವಬಾಹುಭಿರ್ನೇತು ಮಿಮಂ ಸಮೈಚ್ಛತೆ. ಭೃಷಾಹತಃ ದೊಡ್ಡ ಪೆಟ್ಟು ತಿಂದು, ತೇನ ಅದರಿಂದ ಪೆಟ್ಟು ತಿಂದವನಾಗಿ, ಲಕ್ಷ್ಮಣ ಮುಮೋಹ ಲಕ್ಷ್ಮಣ ಮೂರ್ಛನೆ ಬಂದ್ಬಿಟ್ಟು ಲಕ್ಷ್ಮಣನಿಗೆ ಅಂತ ಪೆಟ್ಟು ಹಾಕಿದ. ನೋಡಿ ಬ್ರಹ್ಮದೇವರ ಅಸ್ತ್ರಾಧ್ಯ ತಾರತಮ್ಯ ಗೊತ್ತಾಯ್ತು ಈಗ. ಬ್ರಹ್ಮದೇವರು ಶ್ರೇಷ್ಠವರು ಭಾರಿ ದೊಡ್ಡವರು. ನಿರುಪಮಾನಂದಾತ್ಮ ಭಾವ ಹೇಳ್ಬೇಕಾದ್ರೆ ಗರುಡಶೇಷ ಶಶಾಂಕ ದಳಶೇಖರರ ಜನಕ. ಗರುಡಶೇಷ ರುದ್ರರ ಜನಕ ಯಾರು? ತಂದೆ ಯಾರು? ಬ್ರಹ್ಮದೇವರೇ. ಅವ್ರು ಕೊಟ್ಟ ಬಾಣ ಇದು. ಆ ಪೆಟ್ಟು ಬಿತ್ತು ಬಿದ್ದ. ಲಲಾಟ ಮಧ್ಯೆ ರಥಾದ ಅವಪ್ಲುತ್ಯ ರಥದಿಂದ ಕೆಳಗಿಡಿದ ರಾವಣ. ದಶಾನನೋಪಿ ರಥದಿಂದ ಕೆಳಗಿಡಿದು ಕ್ಷಣಾದ ಬಿತ್ತು ಫಾಸ್ಟಾಗಿ ಬಂದ. ಬಲಾತ್ ಪ್ರಗೃಹ್ಯ. ಅವ್ನ ಉದ್ದೇಶ ಏನು? ಲಕ್ಷ್ಮಣ ಎತ್ಕೊಂಡು ಹೋಗ್ಬಿಡ್ಬೇಕು. ಎತ್ತಾಗಿದೆ ಕಿಡ್ನಾಪ್ ಮಾಡಿದ ಲೆಕ್ಕ. ಮುಂದೆ ನೀವು ಯುದ್ಧ ಬಿಡೋದು ಹೋದ್ರೆ ಲಕ್ಷ್ಮಣ ಬಿಡೋದಿಲ್ಲ. ಯುದ್ಧ ಬಿಟ್ಟು ವಾಪಸ್ ಹೋಗಿ ಎಲ್ಲ ಟ್ರಿಕ್ಸ್ ತಾನೆ. ಈ ಕಾನ್ಸೆಪ್ಟ್ ಇಟ್ಕೊಂಡು ಅವನು ಅವಪ್ಲುತ್ಯ ಬಲಾತ್ ಪ್ರಗೃಹ್ಯ ಸ್ವಬಾಹುಭಿ. 20 ಕೈ ಸ್ವಲ್ಪ ಹೆಲ್ಪ್ ಆಯ್ತು. 20 ಕೈ 20 ಜನ 10 ಜನ ಬರೋಷ್ಟು ಒಬ್ಬನೇ ಮಾಡ್ಬೋದು ಈಗ. ಕೈಯಿಂದ ಎತ್ತಲಕ್ಕೆ ಹೊರಟ. ಇಮಂ ನೇತುಂ ಸಮೈಚ್ಛತ್. ಎತ್ಕೊಂಡು ಹೋಗಬೇಕು ಅಂತ ಇಷ್ಟಪಟ್ಟ. ಅಷ್ಟೇ, ಎತ್ಕೊಂಡು ಹೋಗಲಿಲ್ಲ. ಹೋಗ್ಲಿಕ್ಕೆ ಟ್ರೈ ಮಾಡ್ದ. ಸಂಪ್ರಾಪ್ಯ ಸಂಜ್ಞಾಂ ಸವಿಹ್ವಲೋಪಿ ಸಸ್ಮಾರ ರೂಪಂ ನಿಜಮೇವ ಲಕ್ಷ್ಮಣಃ ಶೇಷಂ ಹರೇರಂಶಯುತಂ ನ ಚಾಸ್ಯ ಸಂಚಾನನಾಯಾಪಿ ಶಶಾಕ ರಾವಣಃ. ಸಂಪ್ರಾಪ್ಯ ಸಂಜ್ಞಾಂ ಸಹ ಸುವಿಹ್ವಲೋಪಿ ಸಸ್ಮಾರ ರೂಪಂ ನಿಜಂ ಏವ ಲಕ್ಷ್ಮಣಃ ಶೇಷಂ ಹರೇರಂಶಯುತಂ ಹರೇಃ ಅಂಶಯುತಂ ನ ಚ ಅಸ್ಯ ಸಂಚಾಲನಾಯ ಅಪಿ ಶಶಾಕ ರಾವಣಃ. ಸಂಪ್ರಾಪ್ಯ ಸಂಜ್ಞಾಂ ಅಷ್ಟೊತ್ತಿ ಲಕ್ಷ್ಮಣಿಗೆ ಹೆಸರು ಬಂತು. ಲಕ್ಷ್ಮಣ ಮೂರ್ಛೆಯಲ್ಲೂ ತಾರತಮ್ಯ ಇದೆ. ಯಾವಾಗ ಬರುತ್ತೆ ದೀರ್ಘ ಮೂರ್ಛೆ ಬೇರೆ, ಯಾವಾಗ ಕೋಮಕ್ಕೆ ಹೋಗ್ಬಿಟ್ಟು ಯಾವಾಗ ಹೇಳ್ತಾನೋ ಗೊತ್ತೇ ಇಲ್ಲ. ಲಘು ಮೂರ್ಛೆ ಬರೋದು ಬೇರೆ, ಸ್ವಲ್ಪ ಇದಾಗೋದು ಬೇರೆ, ಅವೆಲ್ಲ ಆಗ್ತಿದೆ. ಲಕ್ಷ್ಮಣ ಸ್ವಲ್ಪ ಆಯಿತು, ಎದ್ದ. ಸುವಿಹ್ವಲೋಪಿ ತುಂಬ ನೋವಾಗಿತ್ತು ಪಾಪ. ಅದು ಬೇರೆ ದಾರಿ ಇಲ್ಲ. ಇಟ್ಕೊಳ್ಳೋರು ಬಂದ್ಬಿಟ್ಟಿದ್ದಾನೆ ಅವನೀಗ. ಕೈ ಹಾಕಿಬಿಟ್ಟಿದ್ದಾನೆ ಆಗ್ಲೇನೆ. ಬೇರೆ ಟೈಮ್ ಇಲ್ಲ ಆತ. ಏನು ಮಾಡ್ದ? ಸಸ್ಮಾರ ರೂಪಂ ನಿಜಮೇವ ಲಕ್ಷ್ಮಣ. ತಾನು 3 ರೂಪ ಸ್ಮರಣೆ ಮಾಡ್ದ. 3 ರೂಪ ಸ್ಮರಣೆ ಮಾಡೋದು ಅಂದ್ರೆ ಏನು? ಆ ಶಕ್ತಿನ ಡ್ರಾ ಮಾಡ್ಕೊಂಡ. ಗೊತ್ತಾಯ್ತಾ? ಆ ಶಕ್ತಿನ ಡ್ರಾ ಮಾಡ್ಕೊಂಡ ಅಂತ ಅರ್ಥ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಹನುಮಂತ ಭೀಮ ಬೆಂದು ಕೂಡ ಏನು ಮಾಡೋದಿಲ್ಲ ಅವರು? 3 ಶಕ್ತಿ ತೊಗೊಳ್ಳೋದು. ಈ ರೂಪ ಶಕ್ತಿನೇ ಖರ್ಚಾಗ್ತಾ ಇಲ್ಲ. ಗೊತ್ತಾ? ಇದನ್ನೇ ಚೂರು ಉಪಯೋಗಿಸಿ ಡಬಡ ಬಿದ್ದು ಹೋಗ್ತಿದ್ದಾರೆ. ಅವಕಾಶ ಬರಲೇ ಇಲ್ಲ. ಇವರಿಗೆಲ್ಲ ಫುಲ್ ಸ್ಟ್ರೆಂತಲ್ಲಿ ಸೋತ್ರು ಇವರು. 3 ರೂಪ ಶಕ್ತಿ ಡ್ರಾ ಮಾಡಿದ್ರು. ಶಾಸ್ತ್ರ ಪ್ರಕಾರ ಆ ರೀತಿ ಡ್ರಾ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ? ಪುಣ್ಯ FD ಓಪನ್ ಮಾಡಿ ಲೋನ್ ತೊಗೊಂಡ್ರೆ ಏನಾಗುತ್ತಾಗ? ಇಂಟ್ರೆಸ್ಟ್ ಕಡಿಮೆ ಆಗುತ್ತಾಗ. ಅಲ್ಲಿ ತೊಗೊಂಡಿದ್ದೊಂದು ಇದಕ್ಕೆ ಇಂಟ್ರೆಸ್ಟ್ ಕೊಡಬೇಕು, ಬರೋ ಇಂಟ್ರೆಸ್ಟ್ ಕಡಿಮೆ ಆಯ್ತು ಅಷ್ಟೇ. 10 ಬರಲಿ 8 ಬಂದರೆ ಏನು ಮಾಡ್ತಾನಾಗ? 2 ಬಂದರೆ ಹೋಯ್ತು. ಅಂದರೆ ಆಚಾರ FD ಬರಲಿಕ್ಕೆ ಯಾವಾಗ ಟ್ರೈ ಮಾಡ್ತಾನೆ? FD ಓಪನ್ ಮಾಡೋಕ್ಕೆ ಅವರು ಅನಿವಾರ್ಯ ಬಂದಾಗ ಮಾಡ್ತಾನೆ. ಅದರ್ವೈಸ್ ಮಾಡೋದಿಲ್ಲ. ಇಲ್ಲಿ ಅನಿವಾರ್ಯ ಸ್ಥಿತಿ ಬಂತು.
ಅದಕ್ಕೆ ಮಾಡ್ದ, ಅಂದರೆ ರೂಲ್ಸ್ ಬ್ರೇಕ್ ಮಾಡೋ ಸ್ಥಿತಿ ಬಂತೀಗ ಮಾಡ್ದ. ತಪ್ಪಲ್ಲ ಯಾತಕ್ಕೆ? ಪ್ರಾಣ ಸಮಯ ಬಂದಿದ್ದರಿಂದ ತಗೊಂಡು ಎಫ್ಟಿ ಇಟ್ಟಿರೋದು ಯಾತಕ್ಕೆ? ಬೇಕಾದ್ರೆ ಉಪಯೋಗಿಸ್ಲಿಕ್ಕೆ, ಅದು ಉಪಯೋಗಿಸ್ತವ್ರು ಇಡಬೇಕು ಅದಕ್ಕೆ, ಅದರಿಂದ ಮಾಡಿದ್ದಾಯ್ತು. ಹಾಂ ಹೇಳಬೇಕಾಗಿಲ್ಲ, ಅನಿವಾರ್ಯ ಬಂದಾಗ ಹೇಳ್ಬೇಕು, ಯಾರು ಬಂದು ತಾನೇ ತಗೋತಾನೆ. ಬಿದ್ದಾಗ ಹೇಳಕ್ಕೆ ಯಾರು ಹೇಳ್ಕೊಡ್ಬೇಕಾ? ಬೀಳ್ತಾನೆ ಹೇಳು ಅಂತ ಯಾರು ಹೇಳ್ಬೇಕಾಗಿಲ್ಲ, ಏನು ಮಾಡ್ತಾನೆ? ತಾನೇ ಹೇಳ್ತಾನೆ. ಯಾರು ಬಂದರೆ ಎಬ್ಸೋತ ಕೂಗ್ತಾನೆ ಜನಗೆ ಆಗದೆ ಹೋದ್ರೆ ಬೇಗ. ಈ ಪ್ರಸಂಗ ಅಲ್ಲ ಇದು, ಗುಟ್ಟು ಪ್ರಸಂಗ ಬಂದಾಗ ಹೇಳಿದ್ರು ವಾಯುದೇವರು. ಗುಟ್ಟಲ್ಲ, ಬಿದ್ದವ್ರು ಹೇಳೋದು ಏನದು ಸಹಜ, ಅದು ಹೇಳೋದು ಸ್ವಲ್ಪ ಹಣೆ ಮಾಡ್ಕೊಳ್ಳೋದು ಸಹಜನೇ. ತಾನು ಯಾರು ಅಂತ ಯೋಚನೆ ಮಾಡೇ ಮಾಡ್ತಾನೆ. ಶಕ್ತಿ ಸ್ಮರಣೆ ಮಾಡಿದ ಬಂತು. ಲಕ್ಷ್ಮಣ ಶೇಷಂ ಹರೇರಂ ಶಯುತಂ ನ ಚಾಸ್ಯ ಸಂಚಾಲನಾಯಾಪಿ ಶಶಾಕ ರಾವಣ. ಸ್ವಲ್ಪ ತರ ರಾವಣ ಎತ್ಕೊಂಡ್ಬಿಡ್ತಾ ಇದ್ದ. ಅಷ್ಟೊತ್ತು ಏನಾಗಿತ್ತು ಈಗ? ಸ್ಮರಣೆ ಮಾಡ್ದ, ಎತ್ತಕ್ಕಾಗ್ತಾನೆ ಇಲ್ಲ ಅವನಿಗೆ. ಶಶಾಕ ಚಚಾಲ ಪೃಥ್ವಿ ಸಂಪ್ರಾಪ್ಯ ಸಂಜ್ಞಾಂ ಶೇಷಂ ಹರೇರಂಶಯುತಂ ಎರಡು ಸೇರಿಸ್ತಾರೆ ಈಗ. ಶೇಷ ಪ್ಲಸ್ ಒಳಗೆ ಸಂಕರ್ಷಣದ ಏನಿದೆ, ಆವೇಶ ಬಂದಿದೆ ಈಗ, ಪಜಿತ ಆಯ್ತು ಅವನಿಗೆ. ನಚಾಸ್ಯ ಸಂಚಾಲನಾಯಾಪಿ, ಎತ್ಕೊಳ್ಳೋದಲ್ಲ ಒಳಗಾಡಿಸೋಕ್ಕೂ ಸಾಧ್ಯ ಆಗ್ತದೆ, ಅಷ್ಟು ಭಾರ ಬಿಡ ಲಕ್ಷ್ಮಣ, ಅಷ್ಟು ಶಕ್ತಿ ಬಂದ್ಬಿಟ್ಟಿದೆ. ಏನಿದೆ ಎರಡೂ ಅಷ್ಟೇ, ಸಂಚಾಲನ ಸಂಚಾಲನ ಸಚಾಲನ ಅಷ್ಟೇ. ಸಹ ಅವನು ಚಾಲನ ಒಂದು, ಸಂಚಾಲನ ಒಳ್ಳೇದು, ಚಾಲನ ಎಲ್ಲ ಅರ್ಥ ವ್ಯತ್ಯಾಸ ಆಗೋದಿಲ್ಲ. ಪದ ಯಾವುದು ಬೆಟರ್ ಪ್ರಶ್ನೆ ಬೇರೆ. ಎರಡು ಇದ್ದಾಗ ಆರಿಸ್ಕೋಬೋದು, ತಪ್ಪೇನಿಲ್ಲ. ನಮ್ಗೆ ಯಾವ್ದು ಬೆಟರ್ ಎರಡು ಸರಿ ಇದ್ದಾಗ ಬೆಟರ್ ಆರಿಸ್ಕೊಳ್ಳೋ ತಪ್ಪೇನಿಲ್ಲ. ಹೌದೌದು, ಎಷ್ಟು ಸಂಚಾಲನ ಅಲ್ಲ ಹಾಗೇನಾಗ್ತು ಗೊತ್ತಾ? ಎರಡು ಇನ್ನೊಂದು ಅಡ್ವಾಂಟೇಜ್ ಇದಕ್ಕೆ. ಚಲನ ಮಾಡಿಸೋಕ್ಕಾಗಲ್ಲ, ಸಂಚಾಲನ ಏನು ಮಾಡಿಸ್ತಾನೆ ನಿನ್ನ, ಆ ರೀತಿಯೂ ಮಾಡ್ಬೋದು. ಎರಡು ಪಾಠ ಇದ್ದಾಗ ಎರಡಕ್ಕೂ ಸಾರಸ ಹೇಳೋದಕ್ಕೆ ಬರುತ್ತೆ. ಅದು ನಮ್ಗೆ ಯಾವ್ದು ಬೇಕಂತ ತಗೊಂಡ್ರೆ ತಪ್ಪೇನಿಲ್ಲ. ಸಂಚಾಲನಾಯಾಪಿ ಶಶಾಕ ರಾವಣ, ಶಕ್ತನಾಗ ನಾ ಶಶಾಕ, ಶಕ್ತನಾಗಲೇ ಇಲ್ಲ. ಎಷ್ಟು ಶಕ್ತಿ ಎಷ್ಟಿದೆ ಲಕ್ಷ್ಮಣ. ಈಗ ವಾಯುದೇವರ ಆವೇಶ, ಒಂದು ಕಡೆಗೆ ದೇವರ ಸನ್ನಿಧಾನ. ಫಲಾ ಸ್ವದೋರ್ಭಿ ಪ್ರತಿಗೃಹ್ಯ ವಾಚಾಖಿಲೈ ಯದಾ ಸ ವೀರಂ ಪ್ರಚಕರ್ಷ ರಾವಣ ಚಚಾಲ ಪೃಥ್ವಿ ಸಹ ಮೇರು ಮಂದರ ಸಸಾಗರ ನೈವ ಚಚಾಲ ಲಕ್ಷ್ಮಣ. ಆಗ ಎಷ್ಟು ಎಫೆಕ್ಟ್ ರಾವಣ ಎಷ್ಟು ಟ್ರೈ ಮಾಡ್ತಿದ್ದಾನೆ ಅಂದರೆ ನೋಡ್ಬೇಕು. ಬಲಾತ್ಕಾರದಿಂದ ಸ್ವದೋರ್ಭಿ ಪ್ರತಿಗೃಹ್ಯ ಚ ಅಖಿಲೈ ಯದಾ ಸಹ ವೀರಂ ಪ್ರಚಕರ್ಷ ರಾವಣ ಚಚಾಲ ಪೃಥ್ವಿ ಸಹ ಮೇರುಬಂಧನ ಸಸಾಗರ ನೈವ ಚಚಾಲ ಲಕ್ಷ್ಮಣ. ತಾನು 20 ಕೈಗಳಿಂದ ಜೋರ ಎಳೆಯಕ್ಕೆ ಟ್ರೈ ಮಾಡಿದಾಗ ಸಹ ವೀರಂ ಪ್ರಚಕರ್ಷ ರಾವಣ, ವೀರನಾದ ಸೊರಸೆ ಇದೆ ವಿ ವಿಷ್ಣು, ಈರ ವಾಯುದೇವರು, ಅವರಿಬ್ಬರು ರಕ್ಷಣೆಯಲ್ಲೇ ಇದ್ದಂತಹ ಅಂತ ಅರ್ಥ. ರಕ್ಷಣೆಯಲ್ಲಿ ಇದ್ದ ಮಲಿದವನು ಏನು ವೀರ ಆಗ್ತಾನೀಗ? ಇದ್ದಿದ್ದರಿಂದ ವೀರ. ಅವರಿಬ್ಬರಿಂದ ಅನುಗ್ರಹಿತನಾದ ಲಕ್ಷ್ಮಣ ನನ್ನ ಎಳೆದಾಗ ಚಚಾಲ, ಯಾವುದು ಅವನಲ್ಲ, ಪೃಥ್ವಿ ಚಲಿತು, ಇಡೀ ಭೂಮಿ ಅಲುಗಾಡ್ತಾ ಇದೆ. ಆಮೇಲೆ ಪೃಥ್ವಿ ಸಹ ಮೇರು ಮಂದರ, ಮೇರು ಮಂದರಾದಿಗಳು ಏನವು ದೊಡ್ಡ ಪರ್ವತ ಅವು ಅಲುಗಾಡ್ತಾ ಇವೆ. ಬರೀ ಭೂಕಂಪ ಆಗಿಲ್ಲ, ಇಡೀ ಭೂಮಿ ಒಂದು ಕಡೆ ಅಲ್ಲ, ಇಡೀ ಭೂಮಿ ಅಲುಗಾಡಿತು. ಆಮೇಲೆ ಮೇರು ಮಂದರಗಳು ಅಲುಗಾಡಿದ್ವು. ಸಸಾಗರ ಸಮುದ್ರ ಉಕ್ಕೇರಿದ್ವು. ಅಷ್ಟು ಜೋರು ಫೋರ್ಸ್ ಆಗ್ತಿದ್ದಾನೆ. ಬ್ರಹ್ಮದೇವ್ರ ವರ ಇದೆಯಲ್ಲ ಎಲ್ಲ ಯುಟಿಲೈಸ್ ಮಾಡ್ಕೊತಾ ಇದ್ದಾನೆ. ನೈವ ಚಾಲ ಲಕ್ಷ್ಮಣ, ಲಕ್ಷ್ಮಣ ಅಲುಗಾಡಲೇ ಇಲ್ಲ. ಯಾತಕ್ಕೆ? ಪ್ರಶ್ನೆ ಬಂತೀಗ. ಲಕ್ಷ್ಮಣ ಇಷ್ಟು ಯಾಕೆ ಅಲುಗಾಡಲಿಲ್ಲ ಲಕ್ಷ್ಮಣ ಅಂತ ಕೇಳಿದರೆ, ಸಹಸ್ರ ಮೂರ್ಧ್ನೋಸ್ಯ ಪತೈಕ ಮೂರ್ಧ್ನಿ ಸಸಪ್ತ ಪಾತಾಲ ಗಿರೀಂದ್ರ ಸಾಗರ ಧರಾಖಿಲೇಯಂ ನನು ಸರ್ಷ ಪಾಯತಿ ಪ್ರಸಹ್ಯ ಕೋನಾಮ ಹರೇತ್ತಮೇನಂ. ಯಾರತ? ತನ್ನ 1000 ಹೆಡೆಗಳ ಮೇಲೆ ಒಂದು ಹೆಡೆ ಮೇಲೆ ಇಡೀ ಭೂಮಿನ ಹೊತ್ತಿದ್ದಾನೆ. ಸೊ ಅವೆಲ್ಲ ಅಲುಗಾಡಿದರೆ ಈತ ಅಲುಗಾಡ್ಬೇಕು. ಅದು ಎಷ್ಟು ಶಕ್ತಿ ಇದೆ ಅದಕ್ಕೀಗ? 1000 ಭೂಮಿ ಒಂದೊಂದು ಮೇಲೆ ಒಂದಿಟ್ಟರು ಕೂಡ ಎಷ್ಟಾಗಿತ್ತು ಅಲ್ಲಿಗೆ? 1000 ಹೊರಬಹುದು. ಅದು ಕೂಡ ಹೇಗಿದೆ ಗೊತ್ತಾ? ಸಿದ್ಧಾರ್ಥ ಖಂಡವತ್ ಭಾಗವತಲ್ಲಿ ಹೇಳ್ತಾರೆ. ಒಂದು ಸಾಸಿವೆ ಕಾಡಿದ್ದ, ಸಾಸಿವೆಗಳ ಇದಲ್ಲ ಕೆ ಜಿ ಗಟ್ಟಲೆ ಸಾಸಿವೆ ಅಲ್ಲ, ಒಂದು ಕಾಳು ಸಾಸಿವೆ ಇದ್ದಾಗಿದೆ, ಎಫರ್ಟ್ಲೆಸ್ ಗೊತ್ಕೊಂಡಿದ್ದಾನೆ. ಅದು ಅಲ್ಲಿಗಾಡಿ ಯಾಕೆ ಅಲುಗಾಡಬೇಕು? ಇವತ್ತೆ ಅಲ್ಲಿಗಾಡಲೇ ಇಲ್ಲ. ಇದು ಸರಸ. ಲಕ್ಷ್ಮಣ ಹೀಗಿದ್ರೆ ಈತನ್ನು ಕೂರ್ವದಂತೆ ವಾಯುದೇವರು ಹೇಗಿರಬೇಕಾಗಿದೆ? ಅನಾಮತ್ ಶೇಷದನ್ನ ತನ್ನ ಆವಕಚ್ಚಪ ರೂಪದಿಂದ ಲಂಡೋದಕದಿ ಗೋಬಿ ಧರಿಸಿದ ಶೇಷಭೂರುತಿಯನ್ನು ಹನುಮಂತನ ಶಕ್ತಿ ಗೊತ್ತಾಗುತ್ತಲ್ಲ. ಇಡೀ ಭೂಮಿಯನ್ನು ಈತ ಹಾಗೆ ಧರಿಸಿದ್ರೆ ಆ ಭೂಮಿ ಪ್ಲಸ್ ಶೇಷನನ್ನ ವಾಯುದೇವರು ಕುರುಪ ಮೇಲೆ ಕೆತ್ತಿದ ಎಫರ್ಟ್ಲೆಸ್ ಆಗಿ. ಅಂತ ವಾಯುದೇವರು ನಾರಾಯಣ ಕುರುಬ ಎತ್ತಿದ್ದ. ತಾರತಮ್ಯ ಕ್ಲಿಯರ್. ನಿತ್ಯ ಪೂಜೆ ಮಾಡಿ ಹೇಳ್ಬೇಕಂದ್ರೆ ಪೀಠ ಪೂಜೆ ಅಂದ್ರೆ ಅದೇನೆ. ಪೀಠ ಪೂಜೆಗೆ ಇವೆಲ್ಲ ಚಿಂತನೆ ಮಾಡಿದರೆ ಈಗ ರಾಮಾಯಣ ಅರ್ಥ ಆಗುತ್ತೆ. ಇದನ್ನು ಗೊತ್ತಾಗುತ್ತೆ, ಯಾತಕ್ಕೆ ಮಾಡ್ತೇವೆ ಅಂತ ಗೊತ್ತಾಗುತ್ತೆ. ಎಷ್ಟು ಶಕ್ತಿ ಇದೆ ಈಗ. ಸೈನ್ಸ್ ಪ್ರಕಾರ ಕೂಡ ಅಷ್ಟೇ. ಭೂಮಿ ಇರೋದು ಎಲ್ಲಿಗ? ಇಲ್ಲಿ ಅಂತರಾಳ. ನಮ್ಮ ಭೂಮಿ ಸ್ಫೋಟ ಮಾಡಿ ಗಾಬರಿ ಆಗ್ಬಿಟ್ಟು ಯಾವಾಗ ಬಿದ್ದೋಗುತ್ತೆ ಅಂತೇಳಿ ಅಕಸ್ಮಾತ್ ನೋಡಿಬಿಟ್ರೆ ಭೂಮಿ ಹೇಗಿದೆ ಅಂತ ನೋಡಿದರೆ ನಾವು ಯಾವ ಹೇಗಿದ್ದೀವಿ ಇಲ್ಲಿ ಗಾಬರಿ ಆಗ್ಬಿಡುತ್ತೆ ನಮಗೆ. ಇರೋದು ಬೇರೆ, ತಿರುಗೋದು ಬೇರೆ. ಹೇಗಿದೆ ಅದೀಗ? ಧರಿಸಿದ್ದಾರೆ ಯಾರು? ದೇವ್ರ ಕಡೆ ಕಾಣೋದಿಲ್ಲ, ಧರಿಸಿದ್ದಾರೆ. ಧರಿಸಿದ್ದಾರೆ ಅಷ್ಟೇ, ಕಾಣಬೇಕು ಅಂತ ಏನಿಲ್ಲ. ಮತ್ತು ಸಂಕರ್ಷಣ ಜಿ ಅಂತ ಕರೀತಾರಲ್ಲ, ಇವೆಲ್ಲ ಏನಿದು ಶಕ್ತಿಗಳು, ಫೋರ್ಸ್ಗಳು ಇವೆಲ್ಲ. ದೇವ್ರು ಹೇಗೆ ಸೆಟ್ ಮಾಡಿದ್ದಾರೆ ಅಂದರೆ ಸ್ವಲ್ಪ ಆಕ್ಸಿಸ್ ಚೇಂಜ್ ಆಗಬಾರ್ದು. ಅಕಸ್ಮಾತ್ ಸೂರ್ಯನ ಆಕ್ಸಿಸ್ ಚೇಂಜ್ ಆದರೆ ಗೋವಿಂದ. ಯಾವ ಗ್ರಹದ ಆಕ್ಸಿಸ್ ಚೇಂಜ್ ಆದರೂ ಕೂಡ ಓದೋಯ್ತು ಕತೆ. ಏನಾಗುತ್ತೆ? ಎಲ್ಲೇ ಹೋಗ್ಬಿಡುತ್ತೆ, ಟ್ರಾಫಿಕ್ ಹೋಗುತ್ತಲ್ಲ, ಆಕ್ಸಿಡೆಂಟ್ ಆಗಿಬಿಡುತ್ತೆ. ದೇವ್ರು ಹೇಗೆ ಸೆಟ್ ಮಾಡಿದ್ದಾರೆ ಅಂದರೆ ಸೂರ್ಯದಾಗಬಾರ್ದು, ಅದರಲ್ಲೇ ಸುತ್ತಬೇಕು. ಎಷ್ಟು ಸಾಮರ್ಥ್ಯ ಇರಬೇಕು ದೇವರಿಗೆ. ಇದು ತನ್ನಸ್ಥಾನ ಆಗಿದೆ ಹುಚ್ಚ ಅಂತ ಕರೀತಾರ ಇಲ್ವೋ? ಈ ಫ್ಯಾನ್ ತನ್ನಸ್ಥಾನ ತಿರುಗುತ್ತೆ, ಸ್ವಿಚ್ ಹಾಕಬೇಕು, ಅದು ಕರೆಂಟ್ ಇರಬೇಕು. ಎಲ್ಲ ಎಷ್ಟು ಡಿಪೆಂಡೆನ್ಸ್ ಇದೆ ಅದರೊಳಗೆ. ಹಾಂ ಹಾಂ ನೀವೇ ಹೇಳಿ. ಅಗ್ನಿ ದೊಡ್ಡ ಇವ್ರು ದೊಡ್ಡವರು. ಮತ್ತೆ ಹೌದು. ಆಮೇಲೆ ಯಾತಕ್ಕೆ ಹೋದ ಅಂತ ಕೇಳಿದ್ರೆ ಅವ್ನು ಹಿಂದೆ ಎಸ್ಕೇಪ್ ಆಗಿದ್ದಿಲ್ಲ, ಬಿದ್ದಿದ್ದೋಡೆ ರಾಜನೇ ಹೋಗಿದ್ದ, ಸುಗ್ರೀವ ದೂರ ಇದ್ದ. ಯಾವಾಗ ಹನುಮಂತ ಗೆದ್ದಾಗ ಧೈರ್ಯ ಬಂತು, ಮುಂದೆ ಬಂದ ಅಷ್ಟೇ. ಮೊದಲೇ ಸೋಲ್ತಿದ್ದ ಅಷ್ಟೇ. ಗೊತ್ತಾಯ್ತಾ? ಮೊದಲೇ ಹಾಕಿ ಮೊದಲೇ ತಿಂತಿದ್ವಿ ಅಂತ ಹೇಳೋದಿಲ್ಲ, ತಿನ್ನೋದ್ರಲ್ಲಿ ವ್ಯತ್ಯಾಸ ಇಲ್ಲ. ಆ ಥರ ಅದು ಇದು ಲೆಕ್ಕ ಇಲ್ಲ. ಆದರೆ ಅವ್ನು ಏನು ಮಾಡಿದ್ದ? ದೂರ ಇದ್ದ. ಯಾವ ರಾಜನೇ ಹೋದ್ನಲ್ಲ, ನಿಶ್ಚರಾಧಿಪತಿ ಕಡಿಮೆ ಅಂತ ಎಲ್ರಿಗೂ ಗೊತ್ತು.
ಇಲ್ಲ ಅವನೇ ರಾಜ ಆಗ್ತಿದ್ದ, ಜಾಸ್ತಿ ಶಕ್ತಿ ಇದ್ದಿದ್ರೆ ಅಲ್ಲೇನು, ಜಾಸ್ತಿ ಶಕ್ತಿ ಇದ್ದ ರಾಜನಾಗ್ತಾನೆ, ಕಡಿಮೆ ಶಕ್ತಿ ಇತ್ತು ದೂರ ಇದ್ದ. ಹನುಮಂತ ಮಾಡಿದ್ರೆ ಧೈರ್ಯ ಬಂತು, ಮುಂದೆ ಬಂದ, ಬಿದ್ದ ಮತ್ತೆ. ಅರ್ಥ ಆಯ್ತಾ? ತಾರತಮ್ಯದಲ್ಲಿ ಹಾಗಲ್ಲ. ಸಹಸ್ರ ಮೂರ್ಧ ಅವ್ರು ಯಾತಕ್ಕೆ ಪ್ರಶ್ನೆ ಕೇಳಿದ್ರು ಅಂದರೆ, ತಾರತಮ್ಯಕ್ಕೆ ಒಬ್ಬರು ಮೇಲವರು ಬಂದರು, ಅವನು ಬಂದಿದ್ದಕ್ಕೆ ಮೇಲೇನು ಅಂತ ಕೇಳಿದ್ರೆ ಅಲ್ಲ, ಅಲ್ಲಿ ಇದಿದೆ ಕಾರಣ. ಏನು ಕಾರಣ ಇದೆ? ಉಳಿದು ಧೈರ್ಯ ಬಂದೀಗ, ಧೈರ್ಯ ಬಂದಿದ್ದಕ್ಕೆ ಹಾಗೆ ಹನುಮಂತನಿಂದ ಧೈರ್ಯ ಬಂತು. ಸಹಸ್ರ ಮೂರ್ಧ ಅಸ್ಯ ಪತ ಏಕ ಮೂರ್ಧ್ನಿ ಸಸಪ್ತ ಪಾತಾಲ ಗಿರೀಂದ್ರ ಸಾಗರ. ಇಡೀ ಭಾಗವತದಲ್ಲಿ ಈಟಾಗಿ ವರ್ಣನೆ ಮಾಡಿದ್ದಾರೆ. ಅದಿಷ್ಟು ಸಮ್ಮರಿ, ಇದಿಷ್ಟು ಭಾಗವತಾರ್ಥರಿಗೆ ಸೇರಿಸಬೇಕು, ಗೊತ್ತಾಯ್ತಾ? ಆಚಾರ್ಯ ಇದನ್ನು ಅಲ್ಲಿ ಏನು ಬರೆದಿಲ್ಲ, ಇಲ್ಲಿಂದ ಶಿಫ್ಟ್ ಆಗಬೇಕಲ್ಲಿ. ಆ ರೀತಿ ಸಿಕ್ಕಾಬಟ್ಟೆ ಕೆಲಸ ಇದೆ, ಮಾಡೋದು ಕೊಟ್ಟರೆ ಬೇಕಾದಷ್ಟಿದೆ. ಸಹಸ್ರ ಮೂರ್ಧ ಅಸ್ಯ ಪತ ಏಕ ಮೂರ್ಧ್ನಿ, 1000 ಹೆಡೆಗಳ ಅವನ ಒಂದು ಹೆಡೆಯ ಮೇಲೆ ಸಸಪ್ತ ಪಾತಾಳ ಗಿರೀಂದ್ರ ಸಾಗರ, ಸಪ್ತ ಪಾತಾಳಗಳು ಕೆಳಗಿನ 7, ಸಪ್ತ ಗಿರಿಗಳು, ಸಪ್ತ ಸಮುದ್ರಗಳು ಎಲ್ಲ ಹೊಂದಿರತಕ್ಕಂಥ ಭೂಮಿ. ಧರಾ ಅಖಿಲೇಯಂ, ಇಡೀ ಭೂಮಿ. ನನ್ನು ಸರ್ಷಪಾಯತಿ, ಸರ್ಷಪ ಅಂದ್ರೇನು? ಸರ್ಷಪವತ ಆಚರತಿ ಅಂದರೆ ಸಾಶ ಕಾಡಿದ್ದಾಗಿದೆ. ಅದು ಎಷ್ಟು ಶಕ್ತಿ ಇರಬೇಕಾದ್ರೆ ಇದೆಲ್ಲ ಅಲಗಾಡಿದ್ದೇನು ಆಶ್ಚರ್ಯ ಅಲ್ಲ, ಆದರೆ ಆತ ಒಟ್ಟು ಶಕ್ತಿ ಬಂದು ಲೆಕ್ಕಕ್ಕೆ ಇಲ್ಲ. ಪ್ರಸಹ್ಯ ಕೋ ನಾಮ ಹರೇತ್ತಮೇನಂ, ಯಾರಿಗೆ ಸಾಧ್ಯ? ಯಾರಿಗೂ ಸಾಧ್ಯ ಇಲ್ಲ. ಪ್ರಶ್ನೆ ಯಾರಿಗೆ ಸಾಧ್ಯ? ಉತ್ತರ ಕಹ, ಬ್ರಹ್ಮವೈಗಳಿಗೆ, ಬೇರೆಯವ್ರಿಗೆ ಆಗೋದಿಲ್ಲ ಅಂತ ಪ್ರಶ್ನೆ ನಡೆದ ಉತ್ತರ ಮುಂದೆ ನಡೆದಿದ್ದು ಹಾಗೇನೆ, ಯಾರಿಗೂ ಆಗೋದಿಲ್ಲ ಅಂತ ಪ್ರಶ್ನೆ, ಬ್ರಹ್ಮವೈಗಳಾಗುತ್ತೆ ಅಂತ ಉತ್ತರ. ಕಹ, ಕಹ ಶಬ್ದ ಪ್ರಶ್ನೆನೂ ಹೌದು ಉತ್ತರನೂ ಹೌದು, ಹಿಂದಿದ್ದಾಗಿದ್ದು ಕೂಡ. ಕೋನ ಪ್ರಸಹ್ಯ ಕೋ ನಾಮ ಹರೇತ್ತಮೇನಂ ಪ್ರಕರ್ಷತಿತ್ವೇವ ನಿಶಾಚರೇಶ್ವರೇ ತಥೈವ ರಮ ವರಜಂ ತ್ವರಾನ್ವಿತಃ ಸಮಸ್ತ ಜೀವಾಧಿಪತೆ ಪರಾತನು ಸಮುತ್ಪಪಾತಾಸ್ಯ ಪುರೋ ಹನುಮಾನ್. ಈಗ ಲಕ್ಷ್ಮಣ ಸ್ಥಿತಿ ಏನಾಗಿದೆ? ಈಗ ಅಂತೂ ಗೊಂದಲಕ್ಕೆ ಎಷ್ಟಕ್ಕಾಗದೆ ಹೋದ್ರು ಕೂಡ ಇದನ್ನ ಪ್ರಾಬ್ಲಮ್, ಅದು ಡೆಫಿನೆಟ್ ಇದಿಲ್ಲ. ಆ ಶಕ್ತಿ ಹಾಗೆ ಮೇಂಟೈನ್ ಮಾಡ್ಕೊಂಡಿರ್ಬೇಕಾತೀಗ. ಅದಕ್ಕೇನೆ ಹೇಗಿದೆ ಅಂದರೆ ಅವ್ರು ಯಾರು ಬೇಲಿಂದ ಬಿಡ್ತಾ ಇದ್ದಾರೆ ತಿಳ್ಕೊಬೇಡ, ಇಲ್ಲ ಅವ್ರು ಹಿಡ್ಕೊಬಿಟ್ಟಾರೆ ಒಂದು ಕಡೆಗೆ. ಈಗ ಹಿಡ್ಕೊಂಡು ಈ ನಾಟ್ ಸೇಫ್. ಯಾತಕ್ಕೆ? ಎಷ್ಟು ತಿಳ್ಕೊಳಕ್ಕೆ ಬರುತ್ತೆ? ಅದೇ 11ನೇ ಫ್ಲೋರ್ ಹಿಡ್ಕೊಂಡು ಹೋಗ್ತಾ ಇರ್ತಿದ್ರೆ ಬಿದ್ದರೆ ಏನಾಗ್ತಾನೆ? ಅಲ್ಲಿ ಮೇಲೆ ಕಾಕಕ್ಕೆ ಆಗ್ತಾ ಇಲ್ಲ. ಏನು ಮಾಡ್ಬೇಕೀಗ? ಯಾರೊಬ್ಬ ಕಾಪಾಡಲೇಬೇಕೀಗ. ಆ ಸ್ಥಿತಿ ಬಂತು. ಹನುಮಂತನ ರೋಲ್ ಈಗ ಬಂತೀಗ, ಗೊತ್ತಾಯ್ತಾ? ಈ ಸಮಯದಲ್ಲಿ ಬರ್ತಾರೋ ಈಗ ಹನುಮಂತ ಫುಲ್ ಸೇಫ್ ಆಗಿದ್ರೆ ಬರೋ ನೆಸಿಟಿ ಇಲ್ಲ. ಈ ನಾಟ್ ಸ್ಟಿಲ್ ಸೇಫ್. ಹಾಗೆ ಜೋತಾಡ್ತಾರೆ ಹೋಗ್ಬಿಟ್ರೆ ಎಷ್ಟೇ ಜೋತಾಡ್ತಾರೆ, ಸ್ವಲ್ಪ ಹೊತ್ತಿಗೆ ಕೈ ಸೋಲುತ್ತೆ, ತಾನ ಬಿಡಲೇಬೇಕಾಗುತ್ತೆ, ಹಿಡ್ಕೊಳಕ್ಕಾಗಲ್ಲ, ತನ್ನ ವೇಟ ತಾನೇ ಭಾರ ಆಗಿಬಿಡುತ್ತೆ. ಹಾಂ 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 ಇದ್ರು ರಿಸ್ಕ್ ಅದು ಹೇಳಿದ್ದಾರೆ. ಎಫ್ಡಿ ಹೋಗ್ತಾ ಇದೆ, ಏನು ಮಾಡೋಂಗಿಲ್ಲ ಈಗ, ಗೊತ್ತಾಯ್ತು? ಇಲ್ಲಿ ಏನು ಲಾಸ್ ಮಾಡ್ಕೋತಾರೆ? ಹಾಂ ಕಮ್ಮಿ ಆಯ್ತು, ಅದು ಸಾಧನೆ ಕಡಿಮೆ ಆಯ್ತು. ಈ ಅರ್ಜುನ ಗೆದ್ದ, ಬಟ್ ರಥದ ಎಲ್ಲ ಹೆಲ್ಪ್ ತೊಗೊಂಡಿದ್ದಾನೆ, ಆತ ಶಕ್ತಿ ಕಡಿಮೆ ಆಯಿತು. ಭೀಮ ಯಾರು ಹೆಲ್ಪ್ ತೊಗೊಂಡಿಲ್ಲ, ಸ್ವಲ್ಪ ಜಾಸ್ತಿ ಆಯಿತು, ಗೊತ್ತಾಯ್ತಾ? ಒಂದೇ ಕೆಲಸನೇ. ಇವತ್ತು ನೋಡಿ ನಾವು ಕೆಲವು ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಇದರಲ್ಲೆಲ್ಲ ನೋಡ್ಕೊಂಡು ಬರಿಬೋದು. ಕೊಡ್ತಾರಲ್ಲ ಗೌರ್ಮೆಂಟ್ ಎಕ್ಸಾಮ್ ಮಾಡುತ್ತಲ್ಲ, ಅದಕ್ಕೆಲ್ಲ ನೋಡ್ಕೊಂಡು ಬರಿಬೋದು. ಅದಕ್ಕೆಲ್ಲ ಅಕೌಂಟ್ ಸೈಯರು ಅವೆಲ್ಲ ಬರುತ್ತಲ್ಲ, ನೋಡ್ಕೊಂಡು ಬರಿಬೋದು. ಅದರಲ್ಲೇ ಫೇಲ್ ಆಗ್ತಾರೆ, ಭಾಳ ಬಾರಿಕೆಲ್ಲ ಹೇಳಿತಾ. ಅದ್ರಲ್ಲಿ ರ್ಯಾಂಕಿಂಗ್ ಬರೀ ಪಾಸ್ ಅಷ್ಟೇ, ಯಾಕಂದ್ರೆ ಪಾಸ್ ಆದರೆ ಸಾಕಷ್ಟು. ಬಟ್ ಹಾಗೆ ಬರೆದ್ರೆ ಭಾರಿ ಗ್ರೇಟ್ ಅದು. ಹಾಗೆ ಬರೆದಿದ್ದಕ್ಕೆ ಏನಾಯ್ತು ಅಲ್ಲಿ? ಕಾಪಿ ಅಲ್ಲ ಅದು, ಅಲೋಡ್ ಅದು ಕಾಪಿಗೆ. ಇಲ್ಲಿ ಆ ರೀತಿ ಕೊಟ್ಟಿಲ್ಲ, ಅಲ್ಲಿ ಕೊಡ್ತಾರೆ. ಅದರಿಂದ ಶಕ್ತಿ ಕಡಿಮೆ ಆಯಿತು, ನಿಜನೇ ಅದು. ಪ್ರಕಾಶ್ ಕೊನೆಗೆ ಏನು ಮಾಡ್ತಾರೆ? ಕೆಲಸ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡೋದಿಲ್ಲ. ಪುಸ್ತಕ ನೋಡ್ಕೊಂಡು ಹೇಳಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಪರವಾಗಿಲ್ಲ ಅಂತ. ಅವಾಗ ಹೇಳಕ್ಕೆ ಬರದೆ ಹೋದರೆ ಇನ್ನೂ ಕಡಿಮೆ ಆಯಿತು, ಗೊತ್ತಾ? ಇನ್ನೊಂದು ಓದು, ನಾನು ಓದ್ತೀನಿ ಆಮೇಲೆ ಓದು ಅಂತ ಹೇಳ್ತಾರೆ. ಅವಾಗ ಓದಿದ್ರು ಪರ ಒಂದು ಸ್ಟೆಪ್ ಕಡಿಮೆ ಆಗ್ತಾ ಹೋಗು. ಪ್ರಕರ್ಷತಿತ್ವೇವ ನಿಶಾಚರೇಶ್ವರೇ ತಥೈವ ರಾಮ ವರಜಂ ತ್ವರಾನ್ವಿತಃ ಸಮಸ್ತ ಜೀವಾಧಿಪತೆ ಪರಾತನು ಸಮುತ್ಪಪಾತಾಸ್ಯ ಪುರೋ ಹನುಮಾನ್. ಪ್ರಕರ್ಷತಿತ್ತು ಏವ ನಿಶಾಚರೇಶ್ವರೇ. ಈ ರೀತಿಯಾಗಿ ನಿಶಾಚರೇಶ್ವರನಾದ ರಾವಣ, ಗೊತ್ತಾಯ್ತಾ? ಪ್ರಕರ್ಷತಿ ಜೋರಾಗಿ ಎಡಿತಾ ಇದ್ದಾನೆ. ಆಗ ರಾಮಾವರಜಂ, ರಾಮ ಅವರಜ, ಅವರಜ ಅಂದ್ರೆ ತಮ್ಮ, ಅವರಜ ಆಮೇಲೆ ಹುಟ್ಟಿದವನು ಅಂತ ಅರ್ಥ. ತದೈವ ತ್ವರಾನ್ವಿತ, ತಕ್ಷಣ ಹನುಮಂತೇರು ಬಂದರು ಅಲ್ಲಿಗೆ. ನೋಡಿ, ಆಶುದೇವ ಇಮ್ಮಿಡಿಯೇಟಾಗಿ ಬಂದರು. ಸಮಸ್ತ ಜೀವಾಧಿಪತೇ ಪರಾತನು. ಯಾರಿವರು? ಸಮಸ್ತ ಜೀವಾಧಿಪತೇ, ಎಲ್ಲ ಜೀವರ ಅಧಿಪತಿಯಾದಂತಹ ಪರಾತನು. ಪರಾತನು ಅಂದ್ರೆ ಏನರ್ಥ? ಸಾಕ್ಷಾತ್ ರೂಪ ಅಂತ ಅರ್ಥ, ಆವೇಶಾದಿಗಳಲ್ಲ. ಸಾಕ್ಷಾತ್ ಹನುಮಂತನೇ, ವಾಯುದೇವರೇ ಬಂದರಲ್ಲಿ ಹನುಮದ್ ರೂಪದಿಂದ. ಎಲ್ಲಿಂದ? ಸಮುದ್ರ ರಾವಣನ ಬಂದರೆ ಗಪ್ ಅಂತ ಹಾರಿದ್ರಲ್ಲಿ, ಗೊತ್ತಾಯ್ತಾ? ನೋಡಿ ಗಮನಿಸ್ಬೇಕೀಗ. ರಾವಣ ಹೋಗಿದ್ದಲ್ಲ, ಗೊತ್ತಾಯ್ತಾ? ರಾವಣ ಹೋಗಿದ್ದಲ್ಲ, ಹನುಮಂತ ಹಾರಿ ಬಂದಿದ್ದೀಗ. ರಾವಣ ಎಂದು ಹೋಗ್ಲಿಕ್ಕೆ ಧೈರ್ಯ ಇಲ್ಲ, ಅವರು ಎಷ್ಟು ನೆನೆಸ್ಬಿಟ್ಕೊಂಡ್ಬಿಟ್ಟಿದ್ದಾರೆ ಆಗಲೇ. ಮತ್ತೆ ಸುಟ್ಕೊಂಡ ಮೇಲೆ ಹಂಚಿ ಮತ್ತೆ ಮುಟ್ತಾರಾ? ಬಿಸಿ ಇದ್ದಾಗ ಮೈ ಮೇಲೆ ಬಿದ್ದರೆ ಗಾಬರಿ ಆಗುತ್ತೆ ಅಷ್ಟೇ. ಅದು ಹೋಗೋ ಶಕ್ತಿ ಅವನಿಗಿಲ್ಲ. ಹನುಮಂತ ಹಾರಿ ಬಂದಿದ್ದೀಗ. ಸಮ್ಯಕ್ ಉತ್ಪಪಾತ, ಹಾರಿ ಬಂದಿದ್ದ. ಪುರೋ ಹನುಮಾನ್, ಹೇಗೆ? ಪುರೋ ಪುರಾಣ ಎದುರಿಗೆ ಹಾರಿ ನಿಂತ. ಸಮುಷ್ಟಿ ಇಲ್ಲ, ರಾವಣ ಹೊಡೆಯೋ ಯೋಚನೆ ಮಾಡ್ತಾ ಇಲ್ಲ, ಇನ್ನೂ ಕೂಡ ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಅವ್ನು ಎತ್ತಾ ಇದ್ದಾನೆ ಆ ಕಡೆಗೆ, ಈ ನಾಟ್ ಫ್ರೀ ಕೂಡ ಇಲ್ಲ ಅವನು. ಮುಷ್ಟಿಮಾವೃತ್ಯತು ವಜ್ರಕಲ್ಪಂ, ಮತ್ತೆ ಮುಟ್ಟಿ ತೆಗೆದಿದ್ದೆ, ಬೇರೆ ಆಯುಧಗಳಿಲ್ಲ. ವಜ್ರಕಲ್ಪಂ ಜಘಾನತೇನೈವಚ ರಾವಣಂ ವೃಷ. ರಾವಣನನ್ನ ಕೋಪದಿಂದ ಹೊಡೆದ್ರು. ರಸಾರ್ಯ ಬಾಹು ನಖಿಲೇರ್ ಮುಖೈರ್ಮಮನ್. ಅವನು ಗೊತ್ತಾಯ್ತು ಹನುಮಂತ ಹೊಡೆದು ಬೀಳಬೇಕು ಅಂತ ಅಭ್ಯಾಸ ಮಾಡಿಕೊಂಡಿದ್ದಾಗ ಅವನು ಅದೇ ರೀತಿ ಬಿದ್ದ. ಮತ್ತೆ ಹೇಗೆ ಬಿದ್ದ? ಹಾಗೆ ಶತನ್ ರಕ್ತಮುಷ್ಟಂ ವ್ಯಸುವತ್ ಪಪಾತ. ಹೇಗೆ ಬಿದ್ದ? ವ್ಯಸುವತ್ ಪದ ನೋಡಿ, ಹಸು ವ್ಯಸು ಅಂದ್ರೆ ವಿಗತ ಹಸು. ವಿಗತ ಹಸು ಅಂದ್ರೆ ಏನು? ಶವದಂತೆ ಬಿದ್ದ. ಹಿಂದೆ ಹೇಳಿದ್ರಲ್ಲ, ಸ್ವಲ್ಪ ಜಾಸ್ತಿ ಪೇಟ್ ಹೊಡೆದಿದ್ದೀವಿ, ಸ್ವಲ್ಪ ಜಾಸ್ತಿ. ಯಾಕೆಂದ್ರೆ ಸುಮ್ಮನೆ ಸ್ಯಾಂಪಲ್ ಡೋಸ್ ಅದು. ಇದು ಪೆಟ್ಟ ಲಕ್ಷ್ಮಣ ಸೇವ್ ಮಾಡಬೇಕಾಗಿದೆ ಅಂತ ತಾರತಮ್ಯ ಅಷ್ಟೇ. ಬರದಲ್ಲಿ ವ್ಯತ್ಯಾಸ ಇಲ್ಲ, ಪ್ರಸಂಗದಲ್ಲಿ ವ್ಯತ್ಯಾಸ ಇದೆ. ಜಾಸ್ತಿ ಸ್ವಲ್ಪ ಜಾಸ್ತಿ ಮಾಡಿದ್ರು, ಸ್ವಲ್ಪ ಫ್ಯಾನ್ ಒಂದಿದ್ದು ಎಲ್ಲಕ್ಕೆ ಹಾಕ್ತಾರಲ್ಲ ಆ ಥರ ಅಷ್ಟೇ. ಸ್ವಲ್ಪ ಜಾಸ್ತಿ ಮಾಡಿದ್ರು, ಸೆಕೆ ಸಾಲದು ಅಂತಾರೆ, ಸ್ವಲ್ಪ ಹೊಡೆದ್ರು. ಪುರ ಸಮುತ್ಪಪಾತಾಸ್ಯ ಪುರೋ ಹನುಮಾನ್ ಜಘಾನತೇನ ಇವಚ ರಾವಣಂ ವೃಷಾ ಪ್ರಸಾರ್ಯ ಬಾಹೂ ನಖಿಲೈರ್ಮುಖೈರ್ವಮನ್.
ಇಲ್ಲ ಅಥವಾ ಲಕ್ಷ್ಮಣ ಕರೆದಿಲ್ಲ, ನೆನ್ಪಿಟ್ಟು ಲಕ್ಷ್ಮಣ ಕರೆದಿಲ್ಲ, ಹನುಮಂತ ತಾನೇ ಬಂದಿದ್ದು. ಅದಕ್ಕೆ ವಾಯುಚ್ಯುತಿ ಇತ್ಯಾದಿ ಅಂತ ಮಾಡ್ಕೊಂಡಿದ್ರೆ ಮತ್ತೆ ಹೇಳ್ಬೇಕು, ಅವರೇ ಬಂದು ಕಾಪಾಡ್ತಾರೆ. ಅರ್ಥ ಆಯ್ತಾ? ಈಗ ತುಂಬ ಜನಕ್ಕೆ ಏನಾಗುತ್ತೆ ಹೇಳ್ತೀವಿ, ಅವು ಎತ್ತಿರ್ಬೇಕಲ್ಲ ನಮಗೆ ಅಂತ ಕೇಳಿದ್ರೆ ಅಕೌಂಟ್ ಇದ್ರೆ ನಿಮಗೆ ಬಂದೇ ಬರುತ್ತೆ. ಅದರಿಂದ ಅವು ಬಂದಾಗಲೇ ಹೇಳೋಕ್ಕೆ ಸಾಧ್ಯ ಇಲ್ಲ. ಕಲ್ತು ಬಾಯ್ಪಾಠ ಮಾಡ್ಕೊಂಡಿದ್ರೆ ಅದು ಎಫೆಕ್ಟ್ ಅಲ್ಲೇ ಡೈಲಿ ಕೂತಿರುತ್ತೆ, ಅವ್ರು ಕಾಪಾಡ್ತಾರೆ. ಅಂದರೆ ಕರೆದೇ ಹೋದ್ರು ವಾಯುದೇವರು ಕಟ್ಟದಲ್ಲಿದ್ದ ನಮ್ಮನ್ನ ನಾವೇನು ತಗೊಂಡು ನಾನು ಬುದ್ಧಿವಂತ ನಾನೇ ಪರ ಬಿಟ್ಟು ಅನ್ಕೊಂಡ್ಬಿಡ್ತೀವಿ. ಆ ಕ್ಷಣದಲ್ಲಿ ಬಂದು ಗಾಬರಿ ಆಗಿರುತ್ತೆ, ಅಹಂಕಾರ ಬರುತ್ತೆ. ಆಮೇಲೆ ನೋಡಿ ನಾನು ಬುದ್ಧಿ ಸ್ವಲ್ಪ ಇತ್ತಾರೆ ಸರಿ ಹೋಗ್ಬಿಡ್ತು ಅಂತ ಹೇಳ್ತಾರೆ. ಆ ಸರಿಸಿದ್ದು ಯಾರು? ಅವರು ಜನ ಗೊತ್ತಾಗೋದಿಲ್ಲ, ಮರ್ತು ಬಿಡ್ತಾರೆ. ರಾಮಾವರಜಂ ರಾವಣ ಮೃಷ, ರಾಮಾವರಜಂ ಎಳೆದ ರಾವಣ ಮೃಷ ಹೊಡೆದ್ರು. ಪ್ರಸಾರ್ಯ ಬಾಹೂನ್ ಅಖಿಲೈರ್ ಮುಖೈರ್ ವಮನ್, 2 ಪಾಯಿಂಟು. 20 ಕೈ ಚಾಚಿದ, ನೆನ್ಪಿಟ್ಕೋಬೇಕಲ್ಲಿ. 20 ಕೈ ಚಾಚಿದ, 10 ಮುಖದ ರಕ್ತ ಕಾರಿದ. ಅಂದರೆ ಏನು ಇದೇ ಇಲ್ಲ ಅವನಿಗೆ, ಎಲ್ಲೆಲ್ಲೂ ಹಂಗ ಚಾಗ ಮಲಗಿದ್ದಾನೆ ಅಂದರೆ ಹಣ ಸತ್ತೋದ ಅಂತ ತಿಳ್ಕೊಬಿಡ್ದು. ಅದು ಯಾಕೆ ದೇವತೆಗೆ ಖುಷಿ ಆಗಬೇಕು, ಸದ್ದ ಪೈಡ ಹೋಯ್ತು ಅಂತೇಳಿ. ಸತ್ತಿಲ್ಲ ಅವನು, ಅಷ್ಟು ಹೊಡೆದಿದ್ದಾರೆ. ಯಾಕೆ ಹೊಡೆದಿಲ್ಲ? ನಿಧಾರ್ಯ ಏವ ರಾವಣ, ಬಿಡಬಾರ್ದನ ಯಾರಿಟಿ ಸಾಯ್ತಿದ್ದ ರಾಮದೇವ್ರ ಮೀಸಲು ಅಂತ. ಅಂದರೆ ಹನುಮಂತನ ಎಚ್ಚರ ನೋಡ್ಬೇಕು. ಸಿಟ್ಟಾಗಿ ಏನು ಮಾಡ್ಬೋದಾಗ ವಾಯಿಸಿಟ್ಟು ಹೊಡೆದಾಗ ದಾರಿ ಮಾಡಿ ಸತ್ತೋದ್ರೆ ಅಂತ ಹೇಳ್ಬೋದು. ಅದು ಹೋಗ್ಬಿಡೋ ತರದಲ್ಲಿ ಕೂಡ ಹನುಮಂತರಿಗಿಲ್ಲ ವಿಸ್ಮರಣೆ ಇತ್ಯಾದಿ ಯಾವ ಕಾಲಕ್ಕೂ ಇಲ್ಲ ಹನುಮಂತನಿಗೆ. ಏಟ್ ಅಂದರೆ ಏಟ್, ಆ ರೀತಿಯೇ ಮಾಡಬೇಕು. ಈ ಪರ್ಫೆಕ್ಷನ್ ಇತ್ತು. ಗಮನಾಥ ಸಂಕಥಾದಿ ಲೀಲಾಹ ಪ್ರತಿ ಮಾತ್ರೇಣ ಭವಾಪವರ್ಗದಾತ್ರಿ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೇಕು ನಾವಾಗ. ನಾವು ಯಾಕೆ ಗೊತ್ತಾ, ಅವ್ರು ಫಾಲೋ ಮಾಡಬೇಕಾಗಿದೆ ಈಗ, ಗೊತ್ತಾಯ್ತಾ? ನಮಗೆ ರಿಸ್ಕ್ ಇಲ್ಲದ ಗ್ಯಾರಂಟಿ ಮಾಡ್ಕೊಂಡು ಅವ್ರು ಹಿಡಿಬೇಕು ನಾವೀಗ. ಅರ್ಥ ಆಯ್ತಾ? ಯಾವ ಕಾಲದಲ್ಲಿ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಚೂರು ಲೆಕ್ಕ ತಪ್ಪೋದಿಲ್ಲ ವಾಯುದೇವರು. ಆಗ ನಮಗೆ ಧೈರ್ಯ ಬರುತ್ತೆ ಪೂರ್ತಿಯಾಗಿ, ನಾವು ನಿಶ್ಚಿಂತೆಯಾಗಿ ಮಾಡ್ಬೋದು. ಜಗಾನ ತೇನೆ ಬಸ್ಸಲ್ಲಿ ಹೋಗ್ತಿರ್ತೀವಿ, ಒಂದು 2 ಸರ್ತಿ ಏನಾರು ಅವನು ಜೋರ ಬೇಕಾಗ್ಬಿಟ್ರೆ ಅವನು ನಿಧಿ ಬರೋದಿಲ್ಲ. ಮತ್ತೆ ಯಾವ ಏನು ಮಾಡ್ತಾರೆ ಮಾತು ಗೊತ್ತೆ, ಟೆನ್ಷನ್ ಶುರು ಆಗ್ಬಿಡುತ್ತೆ. ಆಗಲೇ ಸ್ಮೂತಾಗಿ ಹೋಗ್ತಲ್ಲಿ ಮಾಡ್ಕೊಂಡ್ಬಿಡ್ತಾರೆ. ಸ್ವಲ್ಪ ಡೌಟ್ ಬಂದರೂ ಆಮೇಲೆ ನೆಕ್ಸ್ಟ್ ಟೈಮ್ ಆ ಟೈಮಲ್ಲಿ ಬರೋದಿಲ್ಲ ಅಂದ್ಬಿಡ್ತಾರೆ. ಅದು ಸೈಕಾಲಜಿ ಮನುಷ್ಯರು. ಅಷ್ಟೆಲ್ಲ ಆದರೂ ಇವ್ರು ಏನು ಮಾಡ್ತಾರೆ, ಎಲ್ಲೆಲ್ಲ ಹೋಗಿ ಬಸ್ ಹೋಗ್ಬಿಡ್ತಾರೆ ಜನಗಳು, ಎಲ್ಲೆಲ್ಲ ಹೋಗ್ಬಿಟ್ಟು. ಇವತ್ತು ಜನಗಳಿಗೆಲ್ಲ ಏನು ಗೊತ್ತಿದೆಯಲ್ಲ, ಯಾರಿಗೂ ಹೇಳಬೇಕಾಗಿಲ್ಲ. ಹಳ್ಳಿಯವರಿಂದ ಹಿಡಿದು ಎಲ್ಲ ಅಮೆರಿಕ ಪ್ರೆಸಿಡೆಂಟ್ ಕೂಡ ಇರ್ತಾರೆ. ಹಿಂದೆ ಹೋಗಿ ಮಾಡ್ತಿದ್ದೇನು ಹನುಮಂತ ಅಂತಿದ್ದು ಇಟ್ಕೊಂಡಿದ್ದಿಲ್ಲ. ಅಷ್ಟೆಲ್ಲ ಇದ್ದಾಗ ಕಣ್ಣು ವಿಷಯ ಹನುಮಂತ ಮಧ್ವಾಚಾರ ಅಂದಮೇಲೆ ಯಾಕೆ ಯೋಚನೆ ಮಾಡ್ಬೇಕು ನಾವಾಗ? ಅರ್ಥ ಆಯ್ತಾ? ಈಗ ಸುಖವಾಗಿ ಫಾಲೋ ಮಾಡ್ಬೋದು. ಜನಕ್ಕೆ ಗೊತ್ತಿಲ್ಲ ಅದಲ್ಲ, ನಾವು ಹೇಳ್ಬೇಕಾದ್ರೆ ಏನೋ ಮೊದಲು ಅನ್ನೆಸರಿ ಹೇಳ್ಬಿಡ್ತಾರೆ. ಜನಗಳಿಗೆ ಅವೆಲ್ಲ ಅರ್ಥ ಆಗೋದಿಲ್ಲ, ವಾಕ್ಯಾರ್ಥ ಗೊತ್ತಾಗೋದಿಲ್ಲ. ಹನುಮಂತನೇ ಮಧ್ವಾಚಾರ ಅಷ್ಟೇ ಹೇಳ್ಬಿಡಿ ಸರ್. ವಾಯುದೇವರು ಅಂದ್ರೆ ಅರ್ಥ ಆಗಲ್ಲ ಅವ್ರಿಗೆ, ಹನುಮಂತ ಅಂತ ಹೇಳಿದ್ರು. ಹನುಮಂತ ಗೊತ್ತಾಗಿದೆ. ಈಗ ಇವತ್ತು ಪ್ರಹ್ಲಾದರ ಅವತಾರ ರಾಯರು ಹೇಳ್ತಿರ್ತಾರೆ. ನಿಮಗೆ ರಾಯರು ಜಾಸ್ತಿ ಗೊತ್ತು ಪ್ರಹ್ಲಾದಿಗಿರ್ತಾರೆ. ಯಾಕೆ ಜನಗಳಿಗೆ ಇದು ಮೋರ್ ನಮ್ಮ ಫೆಮಿಲಿಯರ್, ನಮ್ಮ ಜೊತೆಗಿರೋರು ಅವ್ರಿಗೆ ಹತ್ರ ಇದ್ದಾರೆ. ಈಗ ಫ್ರಮ್ ನೋಟ್ ಟು ಅನ್ನೋ ಹನುಮಂತ ಇದ್ದಾರೆ, ಅವರೇ ವಾಯುದೇವರು. ಸಿಂಪಲ್ ಅದು. ಮಧ್ವಾಚಾರ ಯಾಕೆ ಹೇಳಬಾರ್ದು? ಹೇಳೋದಿಲ್ಲ ಅದರ. ನಮಗೆ ಗೊತ್ತು, ಅವ್ರಿಗೆ ಹೇಳ್ಬಿಡ್ಬಾರ್ದು. ಏನೋ ಅದು ನಮ್ಮ ಫೇಲ್ಯೂರ್ ಇದೆ, ಅಟ್ಟರ್ ಫೇಲ್ಯೂರ್ ಇದೆ. ಗೊತ್ತಾಯ್ತಾ? ನಿಜವಾಗ್ಲೂ ಹೇಳೋದು ಕೊಟ್ಟರೆ ನಮ್ಮ ಸಿದ್ಧಾಂತಕ್ಕೆ ಅನುಕೂಲ ಯಾರಿಗೂ ಇಲ್ಲ. ಹನುಮಂತನ ಹೆಸರೊಂದು ಸಾಕು, ಹನುಮಂತನ ಮೊದಲು ಹೇಳಿದ್ರೆ ಸಾಕು, ಜನ ಕಣ್ಣು ಮುಚ್ಕೊಂಡು ಬರ್ತಾರೆ ಸಾಲ್ಸ. ಅರ್ಥ ಆಯ್ತಾ? ಹೇಳೋದಿಲ್ಲ ಅಲ್ಲ, ಯಾವುದೋ ಹೇಳಿಬಿಟ್ಟು ಕಡೆ ಅವ್ರು ಕನ್ಫ್ಯೂಷನ್ ಮಾಡಿ ಹೋಗ್ಬಿಡ್ತಾರೆ. ಇದು ತಪ್ಪದು. ಇವತ್ತು ಅನ್ನೋಯಿಂಗ್ಲಿ ಇವ್ರು ಏನು ಪ್ರಸಾರ ಮಾಡದೇನೆ ನಮ್ಮ ರೋಲ್ ಏನಿಲ್ಲದಲ್ಲ, ವ್ಯಾಸರಾಜರು ಕೊಂಡಾಡಬೇಕಷ್ಟೇ. ಊರೂರಿಗೆ ಹನುಮಂತನ ಹಾಕಿಬಿಟ್ಟು ತಂದುಬಿಟ್ಟು ಇದು ಭಾರಿ ಗ್ರೇಟ್ ಅವರು. ಚಂದ್ರಿಕಾದಿ ಗ್ರಂಥಗಳಿಂದ ಏನು ಮಾಡಿದರು? ಜ್ಞಾನವನ್ನು ಉಳಿಸಿದ್ರು, ಇಲ್ಲಿ ಆಚಾರ ಉಳಿಸಿದ್ರು, ಕಂಡಲ್ಲಿ ಹೋದಂತೆ ಮಾಡಿದರು. ಇವತ್ತು ಬೈನಸ್ ಅಂತ ತಿಳ್ಕೊಂಡು ಹನುಮಂತವ್ರ ವಿಗ್ರಹಗಳಿಲ್ಲ ಅಂತ ತಿಳ್ಕೊಂಡು ಜನಕ್ಕೆ ಎಷ್ಟು ತೊಂದರೆ ಆಗ್ತಿತ್ತು ಯೋಚನೆ ಮಾಡಿ ನೋಡಂತೆ. ಎಷ್ಟು ಮುಂದಾಲೋಚನೆ ಮಾಡೋದು ವ್ಯಾಸರಾಯರು, ಭಾಳ ಗ್ರೇಟ್ ಅದು. ಅದು ಬೇಕು. ಒಬ್ಬ ಯಾರಿಗೆ ವಿಷನ್ ಅಂತ ಹೇಳ್ತಾರೆ, ವಿಷನ್ ಜನಗಳಿಗೆ ಏನು ಮಾಡಬೇಕು. ನಾವು ಒಂದೇ ಒಂದು ಗುಪ್ಪಿ ಮಾತ್ರ ಮಾಡ್ತಾ ಇದ್ದೇವೆ, ಪಂಡಿತರು 4 ಜನ ಅಷ್ಟೇ. ಹುಡುಗರ ಗತಿ ಏನಾಗಬೇಕಾಗಿದೆ? ಅರ್ಥ ಆಯ್ತಾ? ಇವತ್ತು ನಾನು ಹೇಳಿ, ನೀವು ಪ್ರೈಮರಿ ಸ್ಕೂಲ್ ಎಲ್ಲ ಕ್ಲೋಸ್ ಮಾಡಿಬಿಡಿ, ಬರೀ ಯೂನಿವರ್ಸಿಟಿ ಇಡಿ, ನಾಲ್ಕು ಅದು ಕ್ಲೋಸ್ ಆಗಿಬಿಡುತ್ತೆ. ಅದಕ್ಕೆ ಸಪ್ಲೈ ಆಗೋದು ಇಲ್ಲಿಂದಾನೆ. ಪಾಠ ಪ್ರತಿ ನಡಿಬೇಕು ಅಂದರೆ ಯಾರು ಇರಬೇಕೀಗ? ಕೇಳೋರು ಇರಬೇಕೀಗ. ಕೇಳೋರು ತಯಾರು ಮಾಡೇ ಇಲ್ಲ ನೀವು ಫಸ್ಟ್. ಈಗ ಇವತ್ತು ಹೇಳೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಕೇಳೋರಿಗಿಂತ, ಗೊತ್ತಾಯ್ತಾ? ಹೇಳೋರ ಸಂಖ್ಯೆ ಎಷ್ಟು ಕೇಳೋರಿಲ್ಲ ಇವತ್ತು. ಎಷ್ಟೋ ಸಭೆಗಳು ನಡೆದಾಗ 20 ಸ್ಪೀಕರ್ಸ್ ಇದ್ದರೆ 4 ಸಾರಿ ಇವ್ರು ಕೂತಿರೋದಿಲ್ಲ. ಶ್ರೋತೃಗಳ ಸಂಖ್ಯೆನೇ ಕಡಿಮೆ. ಬ್ಯಾಲೆನ್ಸ್ ಹೋಗ್ತಾ ಇದೆ, ನೆನ್ಪಿಟ್ಕೋಬೇಕು. 4 ದಿವಸಕ್ಕೆ ಇವರಿಗೆ ಕೆಲಸ ಇಲ್ಲ, ಆಮೇಲೆ ಕೆಲಸ ಇಲ್ದಾಗ ಆಗುತ್ತೆ. ಅದು ನಾವು ಯೋಚನೆ ಮಾಡ್ತಾ ಇಲ್ಲ. ವ್ಯಾಸರಾಜನ ಯಾಕೆ ಗ್ರೇಟ್ ಅಂದರೆ ಎಷ್ಟು ಕಡೆ ಯೋಚನೆ ಮಾಡ್ತಾರೆ ಅಂದರೆ ಭಾಳ ಆಶ್ಚರ್ಯ. ಗ್ರಂಥಗಳಲ್ಲಿ ಹಾಗೆ, ವಾದ ನಿಗ್ರಹ ಹಾಗೆ, ಸಂಚಾರ ಹಾಗೆ, ಗೊತ್ತಾಯ್ತಾ? ಪ್ರತಿಷ್ಠಾಪನೆ ಹಾಗೆ, ಶಿಷ್ಯನ ತಯಾರು ಮಾಡೋದು ಹಾಗೆ, ದಾಸಕೂಟ ಏನು ಕೆಲಸ ವಂಡರ್ಫುಲ್. ಪ್ರತಿಯೊಂದು ಕೆಲಸನ ಅವರು ಯಾವ ಯೋಚನೆ ಮಾಡಿರ್ಬೇಕು ಅವ್ರು, ಗೊತ್ತಾಯ್ತಾ? ದಾಸಾಯ್ತಾ ಇದು ಬೆಳೆಸಿದ್ದಕ್ಕೆ ಎಷ್ಟು ಜನ ಕೊಡ್ಕೊಂಡಿದ್ದಾರೆ ಇವತ್ತು, ಅರ್ಥ ಆಯ್ತಾ? ದಾಸಾಯ್ತದ ಇಂಪ್ಯಾಕ್ಟ್ ಯೋಚನೆ ಮಾಡೋಕ್ಕೆ ಸಾಧ್ಯ. ಅದಕ್ಕೆಲ್ಲ ಬೀಜ ಹಾಕಿದವರು ಗೊತ್ತಾಯ್ತು. ಶ್ರೀಪಾದರಾದರು, ವ್ಯಾಸರಾಯರು, ಆಚಾರ್ಯರು, 3 ಜನದ ಸ್ಫೂರ್ತಿ ವಾನಂತರ ಪುರಂದರ ಚಿಕ್ಕಾಬಿಟ್ಟು ಬೆಳೆದು. ಆ ಕೆಲಸ ಇವತ್ತು ಮಾಡದೆ ಹೋದರೆ ಇನ್ಫ್ಯಾಕ್ಟ್ ಈ ರಿಸ್ಕ್ ಅವತ್ತು ಇರಲಿಲ್ಲ. ಪೊಲಿಟಿಕಲ್ ಡಿಸ್ಟರ್ಬೆನ್ಸ್ ಇತ್ತು, ಆ ಕಾಲದಲ್ಲಿ ಮಾಡಿದ್ರು. ಇವತ್ತು ಪೊಲಿಟಿಕಲ್ ಡಿಸ್ಟರ್ಬೆನ್ಸ್ ನಮಗಿಲ್ಲ. ನಮ್ಮ ತಂಟೆಗೆ ಯಾರ್ಯಾರು ಬರೋದಿಲ್ಲ ಇವತ್ತು. ಯಾಕೆ ಸಂಧ್ಯಾ ಪೂಜೆ ಯಾರ್ಯಾರು ಕೇಳೋದಿಲ್ಲ, ಯಾಕೆ ಪಾಠ ಮಾಡ್ತೀವಿ ಯಾರೂ ಕೇಳೋದಿಲ್ಲ, ಗೊತ್ತಾಯ್ತಾ? ಅದು ನೀವು ಮಾಡ್ತಾ ಇಲ್ಲ, ಅದು ಪರಿಸ್ಥಿತಿ ಆಗಿದೆ. ಪಾಠ ಪ್ರವಚನ ಒಬ್ಬರಿಗೆ ಮಾಡಿದ್ರೆ ಪಾಠ ಪ್ರವಚನ ಅಲ್ಲ, ಎಲ್ಲ ವೆರೈಟಿಗೆ ಆಗಬೇಕು. 1ನೇ ಕ್ಲಾಸಿಂದ ಹಿಡಿದು PhD ವರೆಗೂ ಇರಬೇಕು. ಒಂದು ಕ್ಲಾಸ್ ಮಾತ್ರ ಇದೆ, ತಪ್ಪಾಗಿದೆ. ಇದು ಯಾಕೆ ಹೇಳಿದೆ ಅಂದರೆ ಜನಕ್ಕೆ ಕೇಳುವ ಹನುಮಂತನ ಶಕ್ತಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೊಡೆದ್ರೆ ಬಿದ್ದವನು. ರಕ್ತಂ ಉಷ್ಣಂ ಆಚಾರ್ಯ ಹೇಳ್ತಾರೆ. ಉಷ್ಣಂ ಅಂತ ಅರ್ಥ ಏನು? ಬಿಸಿ ರಕ್ತ. ಬಿಸಿ ರಕ್ತ ಅದೇನು? ಬಾಯಲ್ಲಿ ಹಾಕಿ ಕುಡಿದ್ದಲ್ಲ, ಒಳಗಿಂದ ಬಂತು ಅಂತ ಅರ್ಥ. ಬಾಯಲ್ಲಿ ಹಾಕಿ ಕುಡಿದ್ರೆ ಹೇಗಿರುತ್ತದು? ಅಷ್ಟು ಫ್ರೆಶ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಳಗಿಂದನೇ ಬಂದ ರಕ್ತ. ಒಂದು ಪದ ನೋಡ್ಬೇಕು. ಹೇಗೆ ಸುಧಾತ್ವ ಅಕ್ಷರ ಹೇಗೆ ನೋಡ್ತೇವಲ್ಲ, ತಾತ್ಪರ್ಯದ ವಾಕ್ಯಗಳನ್ನು ನೋಡ್ಬೇಕು. ಪ್ರಸಾರ್ಯ ಬಾಹೂನ್ ಅಖಿಲೈಹಿ ಮುಖೈಹಿ ವಮನ್ ಸಹ ರಕ್ತಂ ಉಷ್ಣಂ ಪ್ರವಮನ್ ಬೆಸುವತ್ ಪಪಾತ. ಅಲ್ಲಿ ಪ್ರವಮನ್ ವಾಂತಿ ಮಾಡ್ತಾ, ವಮನ ವಾಂತಿ, ಪ್ರವಮನ್ ವಾಂತಿ ಮಾಡುತ್ತಾ, ಬೆಸುವತ್ ಪಪಾತ. ಯಾವಾಗ ಜೇಟಿ ಬಿದ್ದಾಗ ಏನಾಗುತ್ತೆ? ಸ್ಪೇಸ್ ಕಡಿಮೆ ಆಗುತ್ತೆ, ಹೊರಗೆ ಬೀಳುತ್ತೆ ಒಂದು ಐಟಿ ಅಷ್ಟೇ. ನಿಪಾತ್ಯ ರಕ್ಷೋಧಿಪತಿ ಸಮಾರುತಿ ರಕ್ಷೋಧಿಪತಿಂ ಸಮಾರುತಿ ಪ್ರಗೃಹ್ಯ ಸೌಮಿತ್ರಿ ಮುರಂಗಶಾಯಿನಃ ಜಗಾಮ ರಾಮಾಖ್ಯತನೋ ಸಮೀಪಂ ಸೌಮಿತ್ರಿ ಮುದ್ಧರ್ತು ಮಲಂ ಹಿ ಅಸೌ ಕಪಿಃ. ನಿಪಾತ್ಯ ರಕ್ಷೋಧಿಪತಿಂ ಸಮಾರುತಿ. ಆ ಮಾರುತಿ ರಕ್ಷೋಧಿಪತಿಂ
ಆ ರಾಕ್ಷಸರ ಅಧಿಪತಿ ರಾವಣನನ್ನು ಹಾಗೆ ಬೀಳಿಸಿ ಪ್ರಗೃಹ್ಯ ಸೌಮಿತ್ರಿಂ ಹನುಮಂತ ಮಾಡೋ ಕೆಲಸ ನೋಡಿ. ಈಗ ರಾವಣನ ಬೀಳಿಸಿದ್ದಾಯಿತು, ಲಕ್ಷ್ಮಣ ಎತ್ಕೊಂಡು ಹೊಟ್ಟಿದ್ದು. ಕಂಪೇರ್ ಮಾಡಿ, ಈಗ ರಾವಣ ಎಷ್ಟು ಒತ್ತಾಡಿದ್ದ ಎತ್ತಕ್ಕೆ ಆಗಿರಲಿಲ್ಲ, ಹನುಮಂತ ಎತ್ತಿ ಬರ್ತಿದ್ದ ಕೆಲಸ ಒಂದು ಕೈಲಿ. ಎಷ್ಟು ಯಾರಂತ ಗೊತ್ತಾಯ್ತಿಲ್ಲ, ಹನುಮಂತ ಯಾರು ಅಂತ ಗೊತ್ತಾಯ್ತಲ್ಲ. ಲಕ್ಷ್ಮಣನ ಎತ್ತಕ್ಕೆ ರಾವಣನಿಗಾಗಲಿಲ್ಲ, ಅದು ಲಕ್ಷ್ಮಣನ ಹನುಮಂತ ಸಾಲಕ್ಕೆ ಲೀಲೆ ಎತ್ತಬೇಕಾದ್ರೆ ಎಷ್ಟು ಶಕ್ತಿ ಇರಬೇಕು. ಆಗ ನಮಗೆ ಹನುಮಂತನ ಸಮಾನ ಯಾರು ಇಲ್ಲ ಮತ್ತೆ ಗೊತ್ತಾಗ. ಲಕ್ಷ್ಮಣ ಪ್ರಾಣದಾತಾಚ, ಲಕ್ಷ್ಮಣ ಪ್ರಾಣ ಉಳಿಸ್ತಿದ್ದಾರೆ. ಈಗ ಇದು ಹನುಮಂತ ಮಾಡಿದ ಇದನ್ನು ಹೇಳಿ ಶ್ಲೋಕ ಹೇಳಬೇಕು ಬಿಡಾಗಿಲ್ಲ. ವಿಶಿಷ್ಟಾದ್ವೈತ ಏನು ಮಾಡ್ತಾರೆ ಅಂದರೆ ಲಕ್ಷ್ಮಣನ ಶ್ರೇಷ್ಠ, ಹನುಮಂತ ಅಲ್ಲ ಅಂತ ಹೇಳ್ತಾರೆ. ಲಕ್ಷ್ಮಣ ಹಾಗಿದ್ರೆ ಹೋಯ್ತಲ್ಲ, ಈಗ ಇದು ವಿರುದ್ಧ ಆಯ್ತದೆ. ಈಗ ಸೌಮಿತ್ರಿ ಮುದ್ಧರ್ತು ಅಲಂಹಿ ಅಸೌ ಕಪಿಹಿ ನೋಡಿ, ಕಹಾನ್ ಕೋನಾಮ ಹರೇತ್, ಯಾರು ಎತ್ಕೊಂಡು ಹೋಗ್ತಾರೆ? ಹನುಮಂತ ವಾಯ್ದ ಎತ್ಕೊಂಡು ಹೋಗಿದ್ದೆ ಕೆಲಸ ಸೀದಾ. ಅದಕ್ಕೆ ಅವಾಗ ಏನಾಗ ಭಕ್ತಿ ಜಾಸ್ತಿ ಆಗುತ್ತೆ. ಹನುಮಂತನ ಕಥೆ ಕೇಳಿದಾಗ ವಾಯುಸ್ತುತಿ ಹೇಳೋದಕ್ಕೆ ಭಾರಿ ಸ್ಫೂರ್ತಿ ಬರುತ್ತೆ. ಅಭಿಷೇಕ ಮಾಡ್ಬೇಕಾದ್ರೆ ಒಳ್ಳೆ ಸ್ಫೂರ್ತಿ ಬರುತ್ತೆ. ಬೇಕಾದವ್ರ ಮನೆ ಬಂದರೆ ಕರೆಯ ರೀತಿ ಬೇರೆಯವ್ರು ಬಂದಾಗ ಮೀಟ್ರ್ ಬರ್ತಾರೆ, ಒಳ ಭಾರತ ಕರಿತೀವಿ ನಾವು, ಮೀಟ್ರ್ ಒಳಗೆ ಹೋಗ್ಬಿಡ್ತಾರೆ ಅಷ್ಟೇ. ಯಾಕಂದರೆ ಅಷ್ಟೇ ಜಾಸ್ತಿ ಕೆಲಸ ಇಲ್ಲ. ದೊಡ್ಡವ್ರು ಬಂದ ಕರೆದು ಒಳಗೆ ಕರ್ಕೊಂಡು ಹೋಗಿ ದೇವ್ರ ಮನೆ ಯಾಕೆ ಮಾಡ್ತಾರೆ? ದೊಡ್ಡವರು ಅಂತೆ ಇಲ್ಲಿ ಅಷ್ಟು ಹನುಮಂತನ ಬಗ್ಗೆ ಅಷ್ಟು ಭಕ್ತಿ ಬರುತ್ತೆ. ಅದಕ್ಕೆ ನಾವು ಪಾಠ ಪ್ರವಚನ ಕೇಳಿ ಅಭಿಷೇಕ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ತಚ್ಚಕರು ಯಾರು ಸುರುತ್ತಿರ್ತಾರೆ ಕೊಡ ಡೋರ್ ಹಾಕಿಬಿಟ್ಟು, ಅಭಿಷೇಕ ಅಲ್ಲ ಅದು ವಾಯುಸ್ತುತಿ ಬರುತ್ತಾ, ವಾಯುದೇವ್ರ ಮಹಿಮೆ ಗೊತ್ತಾ ಅಂತ ಹೇಳಿ ಅವ್ನಿಗೆ ಗೊತ್ತಿಲ್ಲ ಹೇಳಿ ಕೂತ್ಕೊ, ಒಂದು ತಿಂಗಳು ಟ್ರೈನಿಂಗ್ ಕೊಡ್ತೀವಿ ಗೊತ್ತಾಯ್ತಾ, ವಾಯುದೇವ್ರ ಅರ್ಥ ಮಾಡ್ಕೊ, ಇನ್ಮೇಲೆ ಪೂಜೆ ಮಾಡಿ. ಒಂದೇ ಯಾಕಂದ್ರೆ ಹೋಗ್ತಿರೋದೇ ಕೆಲಸ, ದುಡ್ಡು ಕಡಿಮೆ ಕೇಳ್ತಾರೆ ಕೊಟ್ಬಿಡಿ, ಹೇಗಿದ್ರೆ ಹೆಚ್ಚು ಕೊಡೋಣ ಬೇಡ, ಇದು ಅಡ್ಮಿನಿಸ್ಟ್ರೇಷನ್ ಅಲ್ಲ. ಅವ್ನು ತಗೋ, ಅವನಿಗೆ ಹೆಚ್ಚೆ ಕೊಡೋಣಂತೆ, ಸರಿಯಾಗಿ ಪೂಜೆ ಮಾಡಿ, ಭಕ್ತಿಯಿಂದ ಮಾಡಬೇಕು. ಅವ್ನಿಗೆ ಪಾಪ ಟೆನ್ಷನ್ ಇದ್ದರೆ ಪೂಜೆ ಮಾಡ್ತಾನೆ ಪಾಪ, ಅಲ್ಲೇನ ಯೋಚನೆ ನೋಡ್ಕೋಬೇಕಲ್ಲ. ಆ ರೀತಿ ಯೋಚನೆ ಮಾಡಿದರೆ ಸಮಾಜ ಉಳಿಯೋದು. ವ್ಯಸುವತ್ ಪಪಾತ ವಿಪಾತ್ಯ ಜಗಾಮ ರಾಮಾಖ್ಯ. ಹಾಂ ಅಲ್ಲಿ ಯಾರು ಓದಿಲಿ ಅದೆಲ್ಲ ತೋರಿಸ್ತಿದ್ದೆ. ಹೆಲ್ಪ್ ಆಗಿ ಬೇಕಾದ್ರೆ ಸೇರಿಸ್ಕೊಳ್ಳಿ, ಬೇರೆ ಸೇರಿಸಬಾರ್ದು, ವಿರುದ್ಧ ಸೇರಿಸಬಾರ್ದು. ಪೋಷಕ ಮಾಡ್ಬೋದು ಮತ್ತೆ. ದ್ರಾಕ್ಷಿ ಪಾಯಸ ಮಾಡಿದರೆ ದ್ರಾಕ್ಷಿ ಗೋಡಂಬಿ ಹಾಕಿದಾಗ ತಪ್ಪೇನಿಲ್ಲ, ಆದರೆ ಕಲ್ಲು ಬಣ್ಣ ಹಾಕಿದ್ರೆ ಬರೀತಾರೆ. ಇವರು ಏನು ಮಾಡ್ತಾರೆ, ಕಲ್ಲು ಬಣ್ಣ ಹಾಕಿಬಿಡ್ತಾರೆ. ಹನುಮಂತ ಬಿದ್ದ, ಹನುಮಂತ ಟೆನ್ಷನ್ ಮಾಡ್ಕೊಂಡ ಗರ ತಿರುಗಿಬಿಟ್ಟು ಅವತ್ತು ಅದೆಲ್ಲ ತೋರಿಸ್ಬಾರ್ದು, ಅದೆಲ್ಲ ತೋರಿಸ್ತಾರೆ, ಅದು ತಪ್ಪು. ಜಗಾಮ ರಾಮಾಖ್ಯತನು ಸಮೀಪಂ ಸೌಮಿತ್ರಿ ಮುದ್ಧರ್ತು ಮಲಂ ಹಿ ಅಸೌ ಕಪಿಹಿ. ಆಯ್ತಾ ಕಂಪೇರ್ ಮಾಡಿ ಅಂತಾರೆ. ಅಲ್ಲಿ ಏನಾಗಿತ್ತು ರಾವಣ ಸ್ಥಿತಿ, ಲಕ್ಷ್ಮಣ 3 ಜನ ಇದ್ದಾರೆ. ಈಗ 3 ಜನದಲ್ಲಿ ಏನೇ ನಡೀತಾ ಇದೆ ನೋಡಿ. ಅದು ಹೇಗೆ ಬರೀ ಪ್ರೆಸೆಂಟ್ ಮಾಡೋದು. ಇದನ್ನು ವಾಲ್ಮೀಕಿ ರಾಮಾಯಣ ಓದಿನಿ, ಸುಮ್ಮನೆ ಓದಿದಾಗ ಅರೇಂಜ್ ಮಾಡ್ಕೊಳಕ್ಕಾಗಲ್ಲ. ಅದನ್ನು ಸರಿಯಾಗಿ ಬಡಿಸ್ತಾರೆ. ಅಡಿಗೆಲ್ಲ ಇದೆ, ಬಡಿಸೋ ವ್ಯವಸ್ಥೆ ಬೇಕಲ್ಲ. ಎಲ್ಲೆಲ್ಲಿ ಏರೋಣ ಹಾಕಿಬಿಟ್ರೆ ಆಚಾರ ಕೊಡೋದು ಹಾಗೆ ಸಂಗ್ರಹ ಮಾಡಿ ಕೊಡಬೇಕಾದ್ರೂ ಕೂಡ ನೋಡಿ ಕರೆಕ್ಟಾಗಿ ಅವತ್ತು ಏನು ನಡೀತು ಕಣ್ಣಿಗೆ ಕಾಣಬೇಕು, ಆ ರೀತಿ ಹೇಳ್ತಾರೆ. ಜಗಾಮ ರಾಮಾಖ್ಯತ ಅನ್ನೋದು ಎಲ್ಲಿ ಹೋದ್ರೆ ಕರ್ಕೊಂಡು ರಾಮದೇವ್ರ ಹತ್ರ ಹೋಗಿ ತಾವು ಹೆಸರು ಬರೆಸಿ ಇದೆಲ್ಲ ಪೂರ್ತಿ ಮಾಡಲಿಲ್ಲ. ಯಾಕೆ? ರಾಮದೇವ್ರಿಗೆ ಕ್ರೆಡಿಟ್ ಯಾರಿಗೆ ಬರ್ಬೇಕು? ಅದೀಗ ರಾಮದೇವ್ರಿಗೆ ಬರಬೇಕು. ಇದು ದೊಡ್ಡದು. ಸರಾಮ ಸಂಸ್ಪರ್ಶ್ಯ ನಿವಾರಿತ ಕ್ರಮ ಸಮುತ್ಥಿತಸ್ತೇನ ಸಮೃದ್ಧತೇಶರೆ ಬಭೌ ಯಥಾ ರಾಹು ಮುಖಾತ್ ಪ್ರಮುಕ್ತ ಶಶಿ ಸುಪೂರ್ಣೋ ವಿಕಚಸ್ವರಶ್ಮಿಭಿ. ಹೇಗೆ ಹೊಳ್ತಾರೆ ನೋಡಿ. ರಾಸಃ ಲಕ್ಷ್ಮಣ ರಾಮ ಸಂಸ್ಪರ್ಶ್ಯ ನಿವಾರಿತ ಕ್ರಮ. ರಾಮದೇವ್ರು ಮುಟ್ಟಿದ್ರಷ್ಟೇ, ಮುಟ್ಟಿದ ಲಕ್ಷ್ಮಣನಿಗೆ ಎಲ್ಲ ಆರಾಮಾಗಿಬಿಟ್ಟ. ಲಕ್ಷ್ಮಣ ದೇವರು ಸ್ಪರ್ಶ ಆಗಿದೆ ನೋಡಿ. ದೇವ್ರು ನಮ್ಮನ್ನು ಮುಟ್ಟೋದಿಲ್ಲ, ನಾವು ದೇವರು ಮುಟ್ಟಿದ್ರೆ ಅದೇ ಎಫೆಕ್ಟ್ ತಾನೆ. ಸಾಲಿಗ್ರಾಮ ಮುಟ್ಟಿದ್ರೆ ಏನಾಗುತ್ತೆ? ಸಣ್ಣಗಿರುತ್ತೆ, ತಾನೇ ಬೆಚ್ಚಗಿರಲ್ಲ ಸಾಲಿಗ್ರಾಮ, ಸಣ್ಣಗಿರುತ್ತೆ, ಸ್ವಲ್ಪ ಕೂಲಾಗ್ತಾರೆ. ಮಾರುತಿ ಪ್ರಗೃಹ್ಯ ಸೌಮಿತ್ರಿ ಮುರಂಗಶಾಯಿನಃ ಜಗಾಮ ನಿವಾರಿತ ತೇನ ಸಮುದ್ರತೇಶರೆ. ರಾಮದೇವರು ಬಾಣ ಕಿತ್ತಿದ್ರು, ಇನ್ನೂ ಬಾಣ ಚುಚ್ಕೊಂಡಿದೆ, ಅದು ಕಿತ್ತಿದ್ರು ರಾಮದೇವರು. ಕಿತ್ತಿಬಿಟ್ಟು ಏನು ಮಾಡಿದ್ರು? ಕೈ ಇಟ್ಟರಲ್ಲಿ ಏನಿಲ್ಲ, ಆಮೇಲೆ ಏನು ಗಲೆ ಕೂಡ ಇಲ್ಲ. ಇದು ರಾಮದೇವ್ರ ಅಮೃತ. ರಾಮದೇವರು ಅಂತ ಹೇಳಿದರೆ ಎಷ್ಟು ಬೇಗ ಕ್ಯೂರ್ ಮಾಡಿದ್ದಾರೆ ನೋಡ್ಬೇಕಾದ್ರೆ. ಇಲ್ಲಿ ಹರಿವಾಯು ಇಬ್ಬರು ರೋಲ್ ಇದೆ. ಈಗ ಲಕ್ಷ್ಮಣ ಇದು ಮಾಡ್ಬೇಕಾದ್ರೆ ಇಬ್ಬರು ರೋಲ್ ಇದೆ ಅದರಲ್ಲಿ. ಆಗ ನಮಗೆ ಹರಿವಾಯುಗಳಿಂದ ಇವತ್ತು ಶೇಷದೇವನ ಪ್ರಾರಂಭ ಎಲ್ಲರೂ ಬದುಕಿರಬೇಕಾದ್ರೆ ಹರಿವಾಯುಗಳು ಇವೆಲ್ಲರ ಮೇಲೆ ಇದ್ದಾರೆ ಅಂತ ಆಯ್ತಲ್ಲ. ವಾಯುದೇವರು ತಾವು ಮಾಡಿದ ಇಲ್ಲಿ ಕರ್ಕೊಂಬಂದಲ್ಲಿ ಏನಾಯ್ತು? ಈಗ ಸರ್ವೋತ್ತಮ ಅಂತ ಆಯ್ತಲ್ಲ. ಇದು ನಿಜವಾದ ಸಾಧನೆ. ಅಸೌ ಕಪಿಹಿ. ಒಂದು ದಿವಸ ಮುಟ್ಟಿದ್ರೆ ಏನಾಗುತ್ತೆ? ಅದಕ್ಕೆ ಸಾಲಿಗ್ರಾಮ ಶಿಲಾಸ್ಪರ್ಶಂ ಏ ಕುರ್ವಂತಿ ದಿನೇ ದಿನೇ ವಾಂಛಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾಹ ಸವಾಸ. ಓ ಸಾಲಿಗ್ರಾಮ ಮುಟ್ಟಿದವನ ಕೈ, ಇವನು ಕೈ ಹಿಡಿದು ಎತ್ತಬೇಕು ಅಂತ ಜೊತೆಗೆ ಕಾಯ್ತಿರ್ತಾರೆ, ಗೊತ್ತಾಯ್ತಾ? ಇವನೇನು ಇವತ್ತು ಕೆಲವು ಹೇಳ್ತಾರೆ ಕೇಳಿ, ಎಷ್ಟು ಕೆಟ್ಟೋಗಿ ಮನೆಗಳು ಅಂದರೆ ದೇವರಿಲ್ಲ, ಇದಿಲ್ಲ, ಸಿಟ್ಟು ಮಾಡ್ಕೋತಾರೆ. ಆಗ ಬಿಟ್ಕೊಂಡಿದ್ದಾರೆ, ಆಗಲ್ಲ ಹೆಣ್ಣು ಕೊಡೋದಿಲ್ಲ. ಇಂತಹ ದುರಂಕಾರಗಳು ಅಂದರೆ ಅವೆಲ್ಲ ಓಲ್ಡ್ ಫ್ಯಾಷನ್ ಇದ್ದಾಗ. ಕ್ಲಬ್ಬಲ್ಲಿ ಊಟ, ಮನೇಲಿ ಊಟ ಮಾಡಬಾರ್ದು, ಅದು ಫ್ಯಾಷನ್. ಅದು ಸಿಕ್ಕಲ್ಲಿ ತಿನ್ನಬೇಕು, ಸಿಕ್ಕಿದ್ದು ತಿನ್ನಬೇಕು, ಹೇಗಾಗೋ ತಿನ್ನಬೇಕು. ಹಾಗಿದ್ದರೆ ಅವ್ರು ಭಾಳ ತಿಳಿದವರು ಅಂತ ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಮದುವೆ ಕೆಲಸ ಹೇಳೋರು ಬರ್ತಾರೆ, ಭಾಳ ಆಶ್ಚರ್ಯ ಆಗಿಬಿಡುತ್ತೆ. ಈಗ ರಾಕ್ಷಸರು ಇದ್ದಾಗಿರ್ತಾರೆ, ನಿಮ್ಮ ಮನುಷ್ಯತ್ವನೇ ಅಲ್ಲ. ರಾಕ್ಷಸರು ಕೂಡ ಪೂಜೆ ಮಾಡಿದ್ರೆ ಅಷ್ಟೊಂದು ಕೈಬೋದು ಹೋಗೋಬ್ಬರಿಗೆ ಬರ್ಬೋದು. ಇಲ್ಲೇ ಇಲ್ಲ, ಅದನ್ನು ಕಲ್ಚರ್ ಹೋಗ್ಬಿಟ್ಟಿದೆ ಪೂರ್ತಿ. ಜಗಾಮ ಬಭೌ. ಆಗ ಅವನು ಹೇಗಿದ್ದಾನೀಗ? ರಾಹುಮುಖಾತ್ ಮುಕ್ತ. ಗ್ರಹಣ ಹಿಡಿದಾಗ ಚಂದ್ರ ಹೇಗೆ ಕಾಣ್ತಾನೆ, ಗ್ರಹಣ ಬಿಟ್ಟ ಮೇಲೆ ಹೇಗೆ ಕಾಣ್ತಾನೆ? ಲಕ್ಷ್ಮಣ ಹಾಗಿದ್ದ. ಈಗ ಆ ಬಾಣ ಸಿಕ್ಕಾಕೊಂಡಾಗ ಹೇಗಿದ್ದ? ಗ್ರಹಣ ಹಿಡಿದ ಚಂದ್ರ ಇದ್ದಾಗಿದ್ದ, ಗ್ರಹಣ ಬಿಟ್ಟ ಚಂದ್ರ ಆದಾಗ ಅದ. ಅಂದರೆ ರಾಮದೇವ್ರದ್ದು ಎಷ್ಟು ಅನುಗ್ರಹ ಇದೆ. ರಾಮಚಂದ್ರ ಈ ನಿಜವಾದ ಚಂದ್ರ ಆತ. ಈತ ಬಂತಲ್ಲ, ಯದಾದಿತ್ಯ ಕಥಂ ತೇಜ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ ಎಂದು ಹೇಳಿದ್ರಿಂದ ವಿಶೇಷ ಅರ್ಥ ಇದೆ ಅದಕ್ಕೆಲ್ಲ. ಯಾಕಿಷ್ಟೆಲ್ಲ ಗೊತ್ತು? ಬಹುಶಃ ಇಷ್ಟು ಪಾಠ ಎಂದೂ ಆಗಿದ್ದಿಲ್ಲ ಅಂತ ಕಾಣಿಸ್ತದೆ. ಎಷ್ಟಾಯ್ತು ಇವತ್ತು? ಹಾಂ ಬಂದೆ. ಎಲ್ಲಿದೆ? ವಿಚಕರ್ಷ ಎಳೆದ, ಚಕರ್ಷ ವಿಚಕರ್ಷ ಜೋರಾಗಿ ಎಳೆದ. ಎಲ್ಲಿ ವಿಕಚತ್ ಅಂದರೆ ಹೊಡೆಯುವ, ಸ್ವರಸ್ಮಿ ವಿಚಕ ಹೊಡೆತಕ್ಕಂಥ ಚಂದ್ರ. ಹೌದು ವಿಚಕ ಹೊಡೆಯತಕ್ಕಂಥ ಚಂದ್ರ. ವಿಕಚತ್ ವಿಕಾಸಗೊಳ್ತಕ್ಕಂತ ಹೇಳಿದಿಲ್ಲ. ವಿಕಚತ್ ಅನ್ನೋ ಪದ ನಿಮಗಿದೆ ಇಲ್ಲಿ. ಎಲ್ಲಿದ್ದೀಗ? ವಿಕಚತ್
ವಿಕಚತ್ ಗೊತ್ತಾಯ್ತಾ, ವಿಕಾಸಗೊಂಡ ಚಂದ್ರ. ತಪ್ಪು ಪ್ರಿಂಟ್ ಆಗಿದೆ, ಸರಿ ತೆಗೆದುಕೊಂಡ್ರೆ ಇವತ್ತು ಹೇಳಿದ್ದು ಸುಮಾರು ಎಷ್ಟು 25 ಶ್ಲೋಕ ಇದೆ ಹೆಚ್ಚು ಕಡಿಮೆ. ಯಾಕಂದರೆ ಈ ಘಟ್ಟ ಬರಬೇಕಾಗಿತ್ತು ಅಂತ ಅಷ್ಟು ಹೇಳಿದ್ದು. ಮತ್ತು ಇವನ್ ಮುಂದೆ ಪರವಾಗಿಲ್ಲ, ಅಲ್ಲಿಗಿರಲಿ. ನಾಳೆ ದಿವಸ ಕಂಟಿನ್ಯೂ ಮಾಡಿ. ಇನ್ನೇನಾಗುತ್ತೆ